ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಉದಯೇ ಬ್ರಹ್ಮರೂಪೋಯಂ ಮಧ್ಯಾಹ್ನೇ ತು ಮಹೇಶ್ವರಃ. ಹಸ್ತಕಾಲೇ ಸ್ವಯಂ ವಿಷ್ಣುಃ ತ್ರಯಮೂರ್ತಿ ದಿವಾಕರಃ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ಛಾಯಾತ್ಮಜ ಅರ್ಕಿ ಮಂದಸೌರಿ ಯಮಾಗ್ರಜಃ. ಸೂರ್ಯಪುತ್ರೋ ಪಂಗುಃ ಕೃಷ್ಣಭಕ್ತೋ ಶನೈಶ್ಚರಃ. ಓಂ ಮಕರಕುಂಭಾಧಿಪತೆ ಶಂ ಶನೈಶ್ಚರಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ಮಕರ ಸಂಕ್ರಾಂತಿಯ ಈ ವರ್ಷದ ಫಲವನ್ನು ಈಗ ಗಮನಿಸೋಣ. ಇದೇ ಜನವರಿ 14ರಂದು ಮಕರ ಸಂಕ್ರಾಂತಿ ಪರ್ವಕಾಲ ಬರುವಂಥದ್ದು. ಪ್ರತಿ ವರ್ಷವೂ ಆ ಜನವರಿ ತಿಂಗಳಲ್ಲಿ 13 ಅಥವಾ 14ರಂದು ಸೂರ್ಯನು ತನ್ನ ರಾಶಿಪಥವನ್ನು ಧನುಸ್ಸು ರಾಶಿಯಿಂದ ಮುಗಿಸಿ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಪರ್ವಕಾಲವನ್ನು ಅದು ಉತ್ತರಾಯಣ ಪರ್ವಕಾಲ ಎಂದು ನಾವು ಗಮನಿಸಿದ್ದೇವೆ. ಶಾಸ್ತ್ರೋಕ್ತವಾಗಿ ಸೌರಮಾನ ಹಾಗೂ ಚಾಂದ್ರಮಾನ ಎರಡೂ ರೀತಿಯ ಆಚರಣೆಗಳಿಗೂ ಇದು ಮಹತ್ವದ ದಿನ ಆಗಿರುತ್ತೆ. ಅಲ್ಲಿ ಉತ್ತರಾಯಣದ ಒಂದು ಪರ್ವಕಾಲ ಈ ಭೂಮಿಯ ಮೇಲೆ ಸೂರ್ಯನ ತರಂಗಗಳು ಉತ್ತರ ದಿಕ್ಕಿಗೆ ಹೆಚ್ಚು ಪ್ರಕಾಶಮಾನವಾಗಿ ಬರುವಂಥದ್ದು, ಉತ್ತರ ಗೋಳಾರ್ಧದ ಮೇಲೆ ಸೂರ್ಯನ ಪ್ರಕಾಶ ಹೆಚ್ಚಾಗಿ ಬರುವಂಥದ್ದು. ಅದು ನಮ್ಮ ಭೌಗೋಳಿಕವಾಗಿ ಜನರ ಜೀವನದ ಮೇಲೂ ಮನಸ್ಸಿನ ಮೇಲೂ ಆರೋಗ್ಯದ ಮೇಲೂ ಪ್ರಕೃತಿಯ ವಾತಾವರಣದ ಮೇಲೂ ಭಾಳಷ್ಟು ಪರಿವರ್ತನೆಗಳನ್ನು ತರುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಉಳ್ಳಂಥ ಒಂದು ಪರಿವರ್ತನೆಯ ದಿನ ಆಗಿರುತ್ತೆ ಮಕರ ಸಂಕ್ರಾಂತಿ. ಹಾಗಾಗಿ ದೇಶಾದ್ಯಂತ ಇದನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಈ ರೀತಿ ಅನೇಕ ರೀತಿಯ ಪರಿವರ್ತನೆಗಳನ್ನು ತಂದುಕೊಡುವಂತಹ ಕಾಲವನ್ನು ಈ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಮಕರ ಸಂಕ್ರಾಂತಿಯ ಈ ಪರಿವರ್ತನೆ ಸೂರ್ಯನ ಒಂದು ಚಲನೆ ಆತನ ಮಕರ ರಾಶಿಗೆ ಪ್ರವೇಶ ಆಗುವ ಕಾಲಕ್ಕೆ ಅದರ ಒಂದು ಗುಣಲಕ್ಷಣಗಳನ್ನು ಅನುಸಾರವಾಗಿ ಅಲ್ಲಿ ಸಂಕ್ರಾಂತಿ ಪುರುಷ ಎಂಬ ಆಕೃತಿಯನ್ನು ಪ್ರತಿ ವರ್ಷವೂ ಅಲ್ಲಿ ನಮೂದಿಸಿರ್ತಾರೆ. ಈ ವರ್ಷದಲ್ಲಿ ಮಹೋದರಿ ಎಂಬ ಸಂಕ್ರಾಂತಿ ಆಕೃತಿ ಬಂದಿರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಬರುವಂಥ ಮಹೋದರಿಯ ಸಂಕ್ರಾಂತಿಯ ಆಕೃತಿ ಜೊತೆಗೆ ಸಂಕ್ರಾಂತಿಯ ಆ ಒಂದು ನಿಲುವು, ವಾಹನ, ಧರಿಸಿದಂಥ ವಸ್ತ್ರಗಳು, ಅದು ಉಪಯೋಗಿಸುವಂಥ ಧಾನ್ಯಗಳು, ಇವೆಲ್ಲದರ ಮೇಲೆ ಆ ಸಂಕ್ರಾಂತಿ ಫಲವನ್ನು ನಿರ್ಣಯ ಮಾಡುವಂಥ ಪದ್ಧತಿ ಅದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಲವು ಶತಮಾನಗಳಿಂದ ಬಂದಿರುತ್ತೆ. ಪಂಚಾಂಗಗಳಲ್ಲಿ ಸಹ ಇದನ್ನು ನಮೂದಿಸಿರ್ತಾರೆ. ಸಂಕ್ರಾಂತಿಯ ಪರ್ವಕಾಲ, ಸಂಕ್ರಾಂತಿಯ ಪುರುಷ ಲಕ್ಷಣ, ಸಂಕ್ರಾಂತಿಯ ಆಗುಹೋಗುಗಳ ವಿಚಾರ, ಜೊತೆಗೆ ಸಂಕ್ರಾಂತಿಯ ಬಳಿಕ ಆಗುವಂತಹ ಬೇರೆ ಬೇರೆ ರೀತಿಯ ಫಲಗಳನ್ನು ನಿರೂಪಣೆ ಮಾಡಿರ್ತಾರೆ. ಹಾಗಾಗಿ ಇದು ಸೂರ್ಯನ ಒಂದು ಪರಿವರ್ತನೆಯು ಸಮಸ್ತ ಜಗತ್ತಿನ ಮೇಲೂ ಜೊತೆಗೆ ಈ ಜೀವಿಗಳ ಮೇಲೂ ಮನುಷ್ಯರ ಮೇಲೂ ತನ್ನದೇ ಆದ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಈ ಸಂಕ್ರಾಂತಿಯ ಫಲವಾಗಿ ಜಗತ್ತಿನಲ್ಲಿ ಆಗುವಂಥ ಪರಿವರ್ತನೆಗಳನ್ನೇ ಅಲ್ಲಿ ಬರುವಂಥ ರಾಶಿ, ನಕ್ಷತ್ರ, ಜೊತೆಗೆ ಯೋಗ ಸಂಯೋಗ, ಸೂರ್ಯನು ಪರಿವರ್ತನೆ ಹೊಂದುವಂಥ ಕಾಲದ ಕುಂಡಲಿಯ ಫಲ ಎಲ್ಲವನ್ನು ಗುಣಿಸಿ ಅಲ್ಲಿ ಇರತಕ್ಕಂಥ ಗ್ರಹ ಸ್ಥಿತಿಗಳ ಮೇಲೆ ಫಲವನ್ನು ಹೇಳುವಂಥ ಪದ್ಧತಿ ಸೇರುತ್ತೆ. ರಾಶಿ ಭವಿಷ್ಯವನ್ನು ಸಹ ಪ್ರತಿಯೊಂದು ರಾಶಿಗಳ ಭವಿಷ್ಯವನ್ನು ಸಹ ಈ ಸಂಕ್ರಾಂತಿಗೆ ಅನುಗುಣವಾಗಿ ಹೇಳುವಂಥ ಪದ್ಧತಿ ಇರುತ್ತೆ. ಈ ಬಾರಿ ಜನವರಿ 14ರಂದು ಬೆಳಗ್ಗೆ ಸುಮಾರು 8:56 ಸೂರ್ಯನ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದು. ಕೆಲವೊಂದು ಪಂಚಾಂಗಗಳಲ್ಲಿ ಮಧ್ಯಾಹ್ನ ಕಾಲದಲ್ಲಿ ನಮೂದಿಸಿರ್ತಾರೆ. ಅಲ್ಲಿ ಕೆಲವೊಂದು ಈ ಸಾಯನ, ನಿರಾಯಣ ಅಥವಾ ಬೇರೆ ಬೇರೆ ರೀತಿಯ ಪಂಚಾಂಗದ ಗಣಿತಕ್ಕೆ ಅನುಗುಣವಾಗಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಬರ್ತಾ ಇರ್ತವೆ. ಕೆಲವೊಂದು ಪಂಚಾಂಗಗಳಲ್ಲಿ ಮಧ್ಯಾಹ್ನ 1:53 ನಮೂದಿಸಿರ್ತಾರೆ. ಕೆಲವೊಂದು ಪಂಚಾಂಗಗಳಲ್ಲಿ ಬೆಳಗಿನ ಕಾಲ ನಮೂದಿಸಿರ್ತಾರೆ. ಅಂದರೆ ಸಾರ್ವತ್ರಿಕವಾಗಿ ಸುಮಾರು ಬೆಳಗ್ಗೆ 8:56 ಅಥವಾ 9 ಗಂಟೆ ಸುಮಾರಿಗೆ ಅಲ್ಲಿ ಸೂರ್ಯನ ಒಂದು ರಾಶಿ ಪರಿವರ್ತನೆ 14ನೇ ತಾರೀಕಿನಂದು ಆಗಲಿದೆ. ಆವಾಗ ಚಂದ್ರಮಾನದ ಅನುಸಾರವಾಗಿ ಅಲ್ಲಿ ಕ್ರೋಧಿ ಸಂವತ್ಸರದ ಹೇಮಂತ ಋತುವಿನ ಪೌಷ್ಯ ಮಾಸದ ಬಹುಳ ಪಾಡ್ಯಮಿ ತಿಥಿ ಇರುತ್ತೆ. ಜೊತೆಗೆ ಆ ದಿನ ವಿಷ್ಕಂಭ ಯೋಗವು ಬಾಲವಕರಣವು ಇರುವಂಥದ್ದು. ಆ ದಿನದ ಚಂದ್ರನು ಇರುವಂತಹ ನಕ್ಷತ್ರವು ಪುನರ್ವಸು ನಕ್ಷತ್ರದ 4ನೇ ಪಾದ ನಕ್ಷತ್ರದಲ್ಲಿ ಚಂದ್ರನಿರ್ತಾನೆ. ಸೂರ್ಯನು ಉತ್ತರಾಷಾಢ ನಕ್ಷತ್ರದ 2ನೇ ಪಾದದಲ್ಲಿ ಇರ್ತಾನೆ. ಆ ದಿನದ ಸೂರ್ಯನು ಕ್ರಮಿಸುವಂಥ ಲಗ್ನವು ಧನಿಷ್ಠ ನಕ್ಷತ್ರದಲ್ಲಿ ಇರುತ್ತೆ. ಅದೇ ರೀತಿ ಮಂಗಳನು ಆವಾಗ
ಪುನರಸು ನಕ್ಷತ್ರ 4ನೇ ಪಾದ, ಬುಧನು ಪೂರ್ವಾಷಾಢ ನಕ್ಷತ್ರದ 1ನೇ ಪಾದ, ಗುರು ರೋಹಿಣಿ ನಕ್ಷತ್ರದ 3ನೇ ಪಾದ, ಶುಕ್ರನು ಶತಭಿಷ ನಕ್ಷತ್ರದ 4ನೇ ಪಾದದಲ್ಲಿರುವಂಥದ್ದು, ಶನಿಯು ಪೂರ್ವಭದ್ರ ನಕ್ಷತ್ರದ 1ನೇ ಪಾದ ಇರುವಂಥದ್ದು, ರಾಹು ಉತ್ತರಭದ್ರ ನಕ್ಷತ್ರದ 1ನೇ ಪಾದ, ಕೇತು ಉತ್ತರ ನಕ್ಷತ್ರದ 3ನೇ ಪಾದ. ಅದೇ ರೀತಿ ಈ ಮಾಂದಿ ಅನ್ನೋ ಗ್ರಹವು ಸಹ ಅಲ್ಲಿರುವಂಥ ಭರಣಿ ನಕ್ಷತ್ರ 4ನೇ ಪಾದದಲ್ಲಿ ಇರುತ್ತೆ. ಇವೆಲ್ಲವೂ ಯಾಕಂದರೆ ಅಲ್ಲಿ ಯಾವ್ಯಾವ ಗ್ರಹವು ಯಾವ ನಕ್ಷತ್ರದ ಮೇಲೆ ಇರೋದರ ಮೇಲೆ ಸಹ ಆ ಸಂಕ್ರಾಂತಿಯ ಫಲಕ್ಕೆ ಸ್ವಲ್ಪ ಒತ್ತು ಬರುತ್ತೆ. ಅಂದರೆ ಯಾವ್ಯಾವ ನಕ್ಷತ್ರದಲ್ಲಿ ಯಾವ್ಯಾವ ಗ್ರಹಗಳು ಸ್ಥಿತವಾಗಿವೆ, ಜೊತೆಗೆ ಯಾವ ಕುಂಡಲಿ ಅನುಸಾರ ಅಲ್ಲಿ ಲಗ್ನದಿಂದ ಅಥವಾ ಅಲ್ಲಿ ಸೂರ್ಯನಿಂದ ಅಥವಾ ಶನಿಯಿಂದ ಆಗುವಂಥ ಬೇರೆ ಬೇರೆ ರೀತಿಯ ಈ ಕುಂಡಲಿಗೆ ಅನುಸಾರವಂಥ ಫಲದಲ್ಲಿ ಸಂಕ್ರಾಂತಿ ಫಲದಲ್ಲಿ ಹೇಳಲ್ಪಡುತ್ತದೆ. ಹಾಗಾಗಿ ಇವೆಲ್ಲವೂ ಈ ವರ್ಷದ ಈ ಮಹೋದರಿಯ ಒಂದು ಕಾಲದಲ್ಲಿ ಅಲ್ಲಿ ಮಂಗಳನು ನೀಚವಾಗಿರ್ತಾನೆ. ಮಂಗಳನು ಅತಿ ನೀಚನಾಗಿಯೂ ವಕ್ರಿಯಾಗಿಯೂ ಅಲ್ಲಿ ಕಟಕದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಗುರುವಿನ ವಕ್ರಗತಿ ಆಗಲೇ ಇದ್ದಿರತ್ತೆ. ಅದು ಫೆಬ್ರವರಿ 5ರವರೆಗೂ ಗುರುವಿನ ವಕ್ರಗತಿ ಮುಂದುವರಿಯುತ್ತೆ. ಗುರು ವಕ್ರಿಯಾಗಿರ್ತಾನೆ. ಚಂದ್ರ ಹಾಗೂ ಶನಿ ಮಹಾರಾಜರು ಸ್ವಕ್ಷೇತ್ರದಲ್ಲಿ ಇರ್ತಾರೆ. ಅದೇ ರೀತಿ ಅಲ್ಲಿ ಇರತಕ್ಕಂತಹ ಈ ಶನಿಯ ದೃಷ್ಟಿ ಜೊತೆಗೆ ಮಂಗಳನ ದೃಷ್ಟಿ ಸಹ ಪ್ರಧಾನ ಆಗುತ್ತೆ. ಅಲ್ಲಿ ನೀಚ ಮತ್ತು ವಕ್ರಿ ಆಗಿರುವಂಥ ಮಂಗಳನ ಸಪ್ತಮ ದೃಷ್ಟಿ ರವಿಗೆ ನೇರವಾಗಿ ಬರ್ತಾಯಿದೆ. ಅದು ಈ ಬಾರಿಯ ಒಂದು ವೈಶಿಷ್ಟ್ಯ. ಅಲ್ಲಿ ರವಿ ಅಥವಾ ಸೂರ್ಯನಿಗೆ ಸಂಕ್ರಾಂತಿ ಪರ್ವಕಾಲದಲ್ಲೂ ಮಂಗಳನ ನೀಚ ಮತ್ತು ವಕ್ರಿ ಆಗಿರುವಂಥ ದೃಷ್ಟಿಯು, ಅದೇ ರೀತಿ ಕುಜನ ಒಂದು ಅಷ್ಟಮದ ದೃಷ್ಟಿಯು ಶುಕ್ರ ಮತ್ತು ಶನಿಗೆ ಬರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರ ಒಂದು ತೃತೀಯ ದೃಷ್ಟಿ ಮೇಷರಾಶಿಗೂ, ಸಪ್ತಮ ದೃಷ್ಟಿಯು ಸೂರ್ಯ ನಕ್ಷತ್ರವಾದ ಸಿಂಹರಾಶಿಗೂ, ಶನಿ ಮಹಾರಾಜರ ದಶಮ ದೃಷ್ಟಿಯು ವೃಶ್ಚಿಕ ರಾಶಿಗೂ ಬರ್ತಾ ಇರ್ತದೆ. ಹಾಗಾಗಿ ಅಲ್ಲಿ ಸೂರ್ಯ ಮತ್ತು ಮಂಗಳರ ಕ್ಷೇತ್ರ, ಮಂಗಳ ಮತ್ತು ಶನಿಯ ಕ್ಷೇತ್ರ ಇವೆಲ್ಲವೂ ಪರಸ್ಪರ ದೃಷ್ಟಿಯಿಂದ ಈಕ್ಷಿತವಾಗಿ ಬಾಧಿತವಾಗಿರುವಂಥ ಕಾಲದಲ್ಲಿ ಸಂಕ್ರಾಂತಿ ಈಗ ಜರುಗುತ್ತಾ ಇದೆ. ಇನ್ನು ಈ ಸಂಕ್ರಾಂತಿಯ ಆಕೃತಿಯ ವಿಚಾರ ಹಾಗೆಳಿದರೆ ಆಕೆಯು ಮಹೋದರಿ ಎಂಬ ಒಂದು ಸ್ತ್ರೀ ಸ್ವರೂಪವನ್ನು ಆಗುತ್ತೆ. ಕೌಮಾರಿ ಅಥವಾ ಕುಮಾರ ಸ್ವರೂಪದಲ್ಲಿ ಇದ್ದಾಳೆ ಅಂತ ಕಂಡುಬರುತ್ತೆ. ಕುಮಾರಿ ಅಂದರೆ ತುಂಬ ಏನೋ ಜಾಸ್ತಿ ವಯಸ್ಸಾದಂಥದ್ದಲ್ಲ, ಅದು 16 ವರ್ಷದ ಒಳಗಿನ ಒಂದು ವಿಚಾರ ಅಂತ ಬರುತ್ತೆ. ಹಾಗಾಗಿ ಆ ಒಂದು ಯೌವನದಲ್ಲಿ ಇರುವಂತಹ ಅದು ಕೌಮಾರ ಸ್ಥಿತಿಯಲ್ಲಿರುವಂತಹ ಒಂದು 16 ವರ್ಷದ ಒಳಗೆ ಇರುವಂತಹ ಒಂದು ಸ್ಥಿತಿಯಲ್ಲಿರುವಂತಹ ಸಂಕ್ರಾಂತಿ ಆಕೃತಿ ಮಹೋದರಿ ಏನು. ಆ ಮಹೋದರಿಯ ಬೇರೆ ಬೇರೆ ಚಿಹ್ನೆಗಳನ್ನು ಪಂಚಾಂಗಗಳಲ್ಲಿ ವರ್ಣಿಸಿರ್ತಾರೆ. ಹೀಗೆ ಆಕೆಯು ದಕ್ಷಿಣದಿಂದ ನೈಋತ್ಯದಲ್ಲಿ ಜನನಾಗುತ್ತೆ. ಆ ಕಡೆ ಜನನಾಗುವಂಥದ್ದು ನೈಋತ್ಯ ದಿಕ್ಕಿನಲ್ಲಿ ಹುಟ್ಟುವಂಥದ್ದು. ಅಂದರೆ ಹುಟ್ಟುವ ದಿಕ್ಕು ಸಹ ಪ್ರಧಾನ ಆಗುತ್ತೆ. ಯಾಕಂದರೆ ಆ ಕಡೆ ಯಾವ ದಿಕ್ಕಲ್ಲಿ ಹುಟ್ಟುತ್ತಾಳೆ, ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾಳೆ, ಯಾವ ದಿಕ್ಕಿಗೆ ಮುಖ ಇದೆ, ಆಯಾ ದಿಕ್ಕುಗಳಲ್ಲಿ ಏನಾದರೂ ಒಂದು ಪ್ರಾಕೃತಿಕವಾದ ದುರಂತಗಳು ಅಥವಾ ಪ್ರಕೃತಿ ವಿಕೋಪಗಳು ಅಥವಾ ಇನ್ನಿತರದ್ದು ಉತ್ಪಾತಗಳು ಜರುಗುವಂಥ ಒಂದು ಸೂಚನೆಯನ್ನು ಹಿಂದೆ ಕೊಟ್ಟಿದ್ದಾರೆ. ಹಾಗಾಗಿ ನೈಋತ್ಯ ದಿಕ್ಕಿನಲ್ಲಿ ಆಕೆ ಜನನಾಗುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಮಹೋದರಿಯ ಜನನಾಗುತ್ತೆ. ಜೊತೆಗೆ ಆಕೆ ದಕ್ಷಿಣದಿಂದ ಆರಂಭಿಸಿ ಆಕೆ ಪೂರ್ವ ದಿಕ್ಕಿಗೆ ದೃಷ್ಟಿಯನ್ನು ಪೂರ್ವ ದಿಕ್ಕಿಗೆ ಇಟ್ಟುಕೊಂಡಿದ್ದಾಳೆ. ಜೊತೆಗೆ ಆಗ್ನೇಯ ದಿಕ್ಕಿಗೆ ಆಗ್ನೇಯ ದಿಕ್ಕಿನ ಕಡೆಗೆ ಆಕೆ ಗಮನ ಮಾಡ್ತಾರೆ. ಕೆಲವೊಂದು ಪಂಚಾಂಗಗಳು ಬೇರೆ ರೀತಿಯ ವ್ಯತ್ಯಾಸಗಳಿರ್ತವೆ. ಆದರೆ ಸಾರ್ವತ್ರಿಕವಾಗಿ ನಾವು ಆಕೆಯು ದಕ್ಷಿಣದಿಂದ ಪೂರ್ವ ದೃಷ್ಟಿ ಉಳ್ಳವಳಾಗಿ ಆಗ್ನೇಯ ದಿಕ್ಕಿನ ಕಡೆಗೆ ಚಲಿಸುತ್ತಾಳೆ ಎಂಬುದನ್ನು ಗಣನೆಗೆ ತಂದುಕೊಳ್ಬೇಕಾಗತ್ತೆ. ಹಾಗಾಗಿ ಇವೆಲ್ಲವೂ ಆ ಮಹೋದರಿಯು ಪ್ರಯಾಣ ಮಾಡುವಂಥ ಕಾಲ ಆಗಿರುತ್ತೆ. ಆಕೆಯ ಒಂದು ವಾಹನ ಹುಲಿ ವಾಹನ ಆಗಿರುತ್ತೆ. ಹುಲಿ ವಾಹನ ಆಗಿರುತ್ತೆ. ಆಕೆಯ ಒಂದು ಉಪವಾಹನ ಕುದುರೆ ಸಹ ಉಪವಾಹನ ಆಗಿರುತ್ತೆ. ಆಕೆ ಧರಿಸಿದಂಥ ಆಯುಧ ಚಕ್ರ ಆಯುಧವನ್ನು ಧರಿಸಿದ್ದಾಳೆ. ಆಕೆ ಒಂದು ಮುತ್ತಿನ ಆಭರಣಗಳನ್ನು ಧರಿಸಿದರೆ ಆಯುಧ ಚಕ್ರಾಯುಧ ಆಗಿರುತ್ತೆ. ಆಕೆಯ ಆಭರಣ ಮುತ್ತುಗಳಿಂದ ಮಾಡಿದ ಆಭರಣ ಆಗಿರುತ್ತೆ. ಒಂದು ಪಾತ್ರೆಯು ಮೊರದಲ್ಲಿ ಮಾಡಿದಂಥ ಪಾತ್ರೆ, ಮೊರ ಅಂತ ಹೇಳ್ತೀವಲ್ಲ, ಮೊರದ ಪಾತ್ರೆಯಲ್ಲಿ ಇರ್ತಾಳೆ. ಜೊತೆಗೆ ಅಲ್ಲಿ ಆಹಾರವು ಪಾಯಸವನ್ನು ಆಹಾರ ಆಗಿರುತ್ತೆ. ಇನ್ನು ಅದರಲ್ಲಿ ಆಕೆಯ ಒಂದು ಲೇಪನ, ಆಕೆ ದೇಹಕ್ಕೆ ಬಳಿದುಕೊಂಡಂಥ ಲೇಪನ, ಕೇಸರಿಯ ಲೇಪನವನ್ನು ದೇಹಕ್ಕೆ ಬಳಿದುಕೊಂಡಿರ್ತಾಳೆ. ಆಕೆಯು ಹಿಡಿದಂಥ ಜೋಳದ ಒಂದು ಅಕ್ಷತೆ ಆಗಿರುತ್ತೆ. ಇನ್ನು ಆಕೆ ಧರಿಸಿದಂಥ ಬಟ್ಟೆಯ ಬಣ್ಣವು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿದ್ದಾಳೆ. ಆಕೆಯು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡ್ತಾಳೆ. ಅಂದರೆ ಅಲ್ಲಿ ಗೋದಾವರಿಯಲ್ಲಿ ಆಕೆ ಸ್ನಾನ ಮಾಡುವಂಥ ಒಂದು ವರ್ಣನೆಯನ್ನು ಅಲ್ಲಿ ಮಾಡಿರ್ತಾರೆ. ಅದೇ ರೀತಿ ಆಕೆಯ ಒಂದು ಬೇರೆ ಬೇರೆ ರೀತಿಯ ಧಾನ್ಯಗಳಲ್ಲಿ ಉಪಧಾನ್ಯಗಳನ್ನು ಹೇಳಿದ್ದಾರೆ. ಹುರುಳಿ ಧಾನ್ಯವನ್ನು ಸಹ ಇಟ್ಟುಕೊಂಡಿದ್ದಾಳೆ ಅಂತ. ಜೋಳದ ಅಕ್ಷತೆ, ಆಕೆಯು ಉಪಯೋಗಿಸುವಂತಹ ಧಾನ್ಯವು ಹುರುಳಿಯ ಧಾನ್ಯವನ್ನು ಇಟ್ಟುಕೊಂಡಿದ್ದಾಳೆ. ಅದೇ ರೀತಿ ಆಕೆಯ ಒಂದು ಇನ್ನಿತರ ವಿಚಾರಗಳಿಗೆ ಗಮನಿಸಿದಾಗ ಕಂಚುಕ ಅಂತ ಹೇಳ್ತಾರೆ. ಕಂಚುಕ ಅಂದರೆ ಆ ಒಂದು ಎಲೆಯಿಂದ ಮಾಡಿದ್ದು, ಅಂದರೆ ಪತ್ರಗಳಿಂದ ಮಾಡಿದ ಒಂದು ಕಂಚುಕ ಅಂತ ಹೇಳಿದ್ರೆ ನಾವು ಬ್ಲೌಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಕಂಚುಕ ಅಥವಾ ರವಿಕೆ ಅಂತ ನಾವು ಹೇಳಿ ಅದನ್ನು ಆ ಒಂದು ಎಲೆಗಳಿಂದ ಮಾಡಿದ ಕಂಚುಕವನ್ನು. ಜೊತೆಗೆ ಆಕೆಯ ಜಾತಿಯ ವರ್ಗ ಅಂದರೆ ಭೂತ ಜಾತಿಗಳಿಗೆ ಸೇರಿರ್ತಾಳೆ. ಅಂದರೆ ಸಾಮಾನ್ಯವಾಗಿ ಅಲ್ಲಿ ಅಸುರ, ದೈವ ಅಥವಾ ನಾಗ, ಯಕ್ಷ, ರಾಕ್ಷಸ ಅಂತೆಲ್ಲ ಬರುತ್ತೆ. ಹಾಗಾಗಿ ಭೂತಗಳಿಗೆ ಸಂಬಂಧಪಟ್ಟ ಜಾತಿ. ಅಂದರೆ ಈಗ ನಾವು ಬೇರೆ ಬೇರೆ ರೀತಿಯ ಭೂತ ಅಂದರೆ ಕೇತು ಗ್ರಹದ ಒಂದು ಅಧೀನದಲ್ಲಿ ಬರುತ್ತೆ. ಈಗ ಎಲ್ಲ ಭೂತಗಳಿಗೆ ಕೇತು ಗ್ರಹವು ಅಧೀನಪತ್ಯದ ಒಂದು ಗ್ರಹ ಆಗಿರುತ್ತೆ. ಅಂದರೆ ಅವುಗಳಿಗೆ ಅಮಾವಾಸ್ಯೆ ಕಾಲದಲ್ಲಿ ಸ್ವಲ್ಪ ಬಲ ಹೆಚ್ಚಾಗಿರುತ್ತೆ. ಸಂಕ್ರಾಂತಿ ಕಾಲದಲ್ಲೂ ಅವುಗಳಿಗೆ ಬಲ ಹೆಚ್ಚಳಾಗುತ್ತೆ. ಹಾಗಾಗಿ ಆ ಒಂದು ಭೂತಗಳಿಗೆ, ಉದಾಹರಣೆಗೆ ಈ ತುಳುನಾಡು ಎಂಬಲ್ಲಿ ಅಲ್ಲಿ ಭೂತಗಳ ಆರಾಧನೆ ಬಹಳ ಇರುತ್ತೆ. ಇದು ಭೂತಾನ್ ಎಂಬ ರಾಜ್ಯದಲ್ಲಿ ಸಹ ಅಲ್ಲಿ ಭೂತಗಳ ಆರಾಧನೆ ಇರುತ್ತೆ. ಭೂತಾನ್ ಎಂಬ ರಾಜ್ಯದಲ್ಲಿ ಅಲ್ಲಿ ವಿವಿಧ ರೀತಿಯ ಭೂತಗಳ ಆರಾಧನೆ ಇರುತ್ತೆ. ಆ ರೀತಿ
ಈ ಭೂತದ ಜಾತಿಯನ್ನು ಆಕೆಯು ಹೊಂದಿರ್ತಾಳೆ. ಜೊತೆಗೆ ಆಕೆಯ ಒಂದು ನಿಗೂಢವಾದ ನಡೆ ಇರುತ್ತೆ. ಭೂತ ಜಾತಿಗಳಿಗೆ ನಿಗೂಢವಾದ ನಡೆಗಳಿರ್ತವೆ. ಅವುಗಳು ಏನೋ ಒಂದು ಈ ಮಾಟ ಮಂತ್ರ ಮಾಯೆ ಮೋಹ ಅಂತ ಹೇಳ್ತೇವಲ್ಲ, ಅವೆಲ್ಲ ಈ ಭೂತಗಳ ಅದಿಂದಲೇ ಬರ್ತವೆ. ಅವೆಲ್ಲ ಪರಿಣಾಮಗಳು ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಇನ್ನು ಆಕೆಯು ಧರಿಸಿದಂಥ ಛತ್ರ ಅಂದರೆ ರಕ್ತ ಬಣ್ಣದ ಛತ್ರ, ಅಂದರೆ ಅಲ್ಲಿ ಕೆಂಪು ಬಣ್ಣದ ಛತ್ರಿಯನ್ನು ಆಕೆಯು ಧರಿಸಿದ್ದಾಳೆ ಎಂದು ಆಗಿರುತ್ತೆ. ಇವೆಲ್ಲವೂ ಆಕೆಯ ಒಂದು ಗುಣಲಕ್ಷಣಗಳನ್ನ. ಜೊತೆಗೆ ಆಕೆಯ ಅಂಬರ ಬಹಿರಂಬರ ಅಂದರೆ ಕಂಚುಕ ಎಲೆ ಇದ್ದಾಗಿರೋ ಬಹಿರಂಬರ ಸಹ ಅಲ್ಲಿ ಕೆಂಪು ಬಣ್ಣದ ಬಹಿರಂಬರ ಅಂದರೆ ಹೊರಗೆಯಿಂದ ಧರಿಸಿದ ಒಂದು ಹೊದಿಕೆ ಅಂತ ಹೇಳ್ತಾರೆ. ಆ ಮೇಲೆ ಕುಳಿದಂಥ ಒಂದು ಶಾಲಿನ ರೂಪದಂಥ ಹೊದಿಕೆ ಸಹ ಅದು ಸಹ ಕೆಂಪು ಬಣ್ಣದೇ ಆಗಿರುತ್ತೆ. ಇನ್ನು ಆಕೆಯು ಕುಳಿತಿರುವಂಥ ಭಂಗಿಯಲ್ಲಿ, ಅಂದರೆ ಕುಳಿತಿರುವ ಭಂಗಿಯಲ್ಲಿ ಅದಕ್ಕೆ ಒಂದು ಭಂಗಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆಕೆಯ ಒಂದು ಗುಣಲಕ್ಷಣಗಳನ್ನ ವರ್ಣನೆ ಮಾಡಿರುವ ಕಾರಣದಿಂದ ಆಕೆಯ ಒಂದು ಫಲಸ್ವರೂಪವಾಗಿ ಈ ಕಾಲದಲ್ಲಿ ಅನೇಕ ರೀತಿಯ ಯುದ್ಧಾದಿಗಳು ನಡೆಯುವಂಥ ಸೂಚನೆ ಕಂಡುಬರುತ್ತೆ. ಅಲ್ಲಿದ್ರೆ ಆಕೆಯ ಒಂದು ವಾಹನ ಉಪವಾಹನ, ಜೊತೆಗೆ ಆಕೆಯ ಧರಿಸಿದಂಥ ಒಂದು ಬಟ್ಟೆ, ಧರಿಸಿದಂಥ ಒಂದು ದಿಕ್ಮುಖ, ಇವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಕಲಹವನ್ನು, ಯುದ್ಧವನ್ನು, ಅನೇಕ ರೀತಿಯ ಆಂತರಿಕ ಕಲಹ, ವಿಶೇಷವಾಗಿ ಆಂತರಿಕ ಕಲಹ ಜಾಸ್ತಿ ಆಗುತ್ತೆ. ಆಂತರಿಕ ಕಲಹ ಅಂದರೆ ಒಳಗಿಂದೊಳಗೆ ನಡೆಯುವಂಥ ಯುದ್ಧಗಳು, ಜೊತೆಗೆ ಕೌಟುಂಬಿಕವಾದ ಕಲಹಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಇನ್ನು ಈ ಒಂದು ಯಾರ್ಯಾರು ಈ ಆಳುವ ವರ್ಗದವರು ಇರ್ತಾರೆ, ಜೊತೆಗೆ ಯಾರ್ಯಾರು ಅಧಿಕಾರದಲ್ಲಿರ್ತಾರೆ ಅವರಿಗೆ ಸ್ವಲ್ಪ ಪೀಡೆಗಳು ಹೆಚ್ಚಳಾಗುತ್ತೆ. ಜೊತೆಗೆ ಅವರ ಮೇಲೆ ಕೆಲವೊಮ್ಮೆ ಜನರೇ ತಿರುಗಿ ಬೀಳುವಂಥದ್ದು, ಅದು ಜನರೇ ಅವರ ಮೇಲೆ ಒಂದು ಹಲ್ಲೆ ಮಾಡುವಂಥದ್ದು, ಇಂಥ ಪ್ರಸಂಗಗಳು ಆಗುತ್ತೆ. ಜೊತೆಗೆ ಈ ಚೋರರಿಗೆ ಅಂದರೆ ಯಾರ್ಯಾರು ಈ ವಂಚನೆ, ಭ್ರಷ್ಟಾಚಾರ, ಮೋಸ ಮಾಡುತ್ತಾರೆ ಅವರಿಗೆ ಈ ಕಾಲದಲ್ಲಿ ಪೀಡೆಗಳು ಸ್ವಲ್ಪ ಹೆಚ್ಚಳಾಗುತ್ತೆ ಅನ್ನೋದು ಈ ಒಂದು ಸಂಕ್ರಾಂತಿಯ ಮಹೋದರಿಯ ಪರಿಣಾಮದಲ್ಲಿ ಕಂಡುಬರುತ್ತೆ. ಇನ್ನು ಈ ಕಾಲದಲ್ಲಿ ಸ್ವಲ್ಪ ಅನೇಕ ರೀತಿಯ ದುರ್ಭಿಕ್ಷೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ದುರ್ಭಿಕ್ಷೆಗಳಂದರೆ ಈ ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲ ಪೀಡೆಗಳು ಅಥವಾ ನೀರಿನ ಅಭಾವ, ಕ್ಷಾಮಗಳು ಹೆಚ್ಚಳಾಗುವಂಥದ್ದು ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತದೆ. ಇನ್ನು ಅನೇಕ ರೀತಿಯ ಕೆಲವು ಉದ್ಯಮಗಳು ಅಥವಾ ಕೆಲವು ವ್ಯಾಪಾರಗಳು ಅವೆಲ್ಲ ಅಭಿವೃದ್ಧಿ ಆಗುತ್ತೆ. ಉದಾಹರಣೆಗೆ ಈ ಬೇರೆ ಬೇರೆ ರೀತಿಯ ಭೂಮಿಯ ವ್ಯವಹಾರಗಳಿರ್ಬೋದು, ಗಣಿಗಾರಿಕೆ ಅಂತ ಇರ್ಬೋದು, ಅಥವಾ ಕೆಲವೊಂದು ಈಗಿನ ಆಧುನಿಕ ತಂತ್ರಜ್ಞಾನ, ಏನೇನು ಟೆಕ್ನಾಲಜಿ ಅಂತೇಳಿ ನಾವು ಹಾರ್ಡ್ವೇರ್, ಸಾಫ್ಟ್ವೇರು, ಕಂಪ್ಯೂಟರು, ಎಲೆಕ್ಟ್ರಾನಿಕ್ ಮಾಧ್ಯಮ, ಇವುಗಳಿಗೆ ಸ್ವಲ್ಪ ಈ ಕಾಲದಲ್ಲಿ ಸ್ವಲ್ಪ ಉತ್ತಮವಾದ ಫಲಗಳು ಕಂಡು. ಯಾಕಂದರೆ ಅಲ್ಲಿ ಭೂತ ಕೇತು ಜಾತಿಗಳು ಸೇರ್ತಾರೆ. ಈಗ ನಾವೆಲ್ಲ ಅಧೀನದಲ್ಲಿರುವಂಥದ್ದು ಈ ರಾಹು ಕೇತುಗಳು ಅಧೀನದಲ್ಲಿ ಬರುತ್ತೆ. ಇವೆಲ್ಲ ಇಲೆಕ್ಟ್ರಾನಿಕ್ ಅಂತ ಏನು ಹೇಳ್ತೇವೆ, ಅವೆಲ್ಲ ಕೆಲವೊಂದು ವಿಚಾರದಲ್ಲಿ ನೇರವಾಗಿ ನಮಗೆ ಪ್ರತ್ಯಕ್ಷವಾಗಿ ಅಲ್ಲದಿದ್ದರೂ ಪರೋಕ್ಷವಾಗಿ ಎಲ್ಲವನ್ನೂ ತೋರಿಸುತ್ತೆ. ಅಂದರೆ ನಾವು ಇಲ್ಲಿದ್ದರೂ ನಮಗೆ ಯಾವುದೋ ಒಂದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಉದ್ದೇಶವನ್ನು ಇಲ್ಲೇ ತೋರಿಸುತ್ತೆ. ಜೊತೆಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ವ್ಯಕ್ತಿಗಳ ಜೊತೆಗೆ ನಾವು ಮಾತಾಡ್ಬೋದು, ಅವರ ದೃಶ್ಯವನ್ನು ನಾವು ನೋಡ್ಬೋದು, ನಮ್ಮ ದೃಶ್ಯವನ್ನು ಅವರು ನೋಡ್ಬೋದು. ಇವೆಲ್ಲವೂ ಆ ಒಂದು ಮಾಯಾಜಾಲದ ರೂಪದಲ್ಲಿ ಬರ್ತಾ ಇರ್ತವೆ. ಅವೆಲ್ಲವೂ ಈಗ ಈ ಮಹೋದರಿಯ ಒಂದು ವ್ಯಾಪ್ತಿಯಲ್ಲಿ ಆಕೆ ಭೂತ ಜಾತಿಗೆ ಸೇರಿದಾಳೆ. ಕೇತುವಿನ ಅಧೀನದಲ್ಲಿರುವಂಥವಳು, ಜೊತೆಗೆ ರಾಹುವಿನ ನಿಯಂತ್ರಣದಲ್ಲಿರುವಂಥವಳು, ಅವೆಲ್ಲವೂ ವ್ಯಕ್ತವಾಗಿರೋ ಕಾರಣ ಅಂಥ ಒಂದು ಕ್ಷೇತ್ರ ಈ ವರ್ಷದಲ್ಲೆಲ್ಲ ಬಹಳ ಉತ್ತಮವಾದ ಫಲವನ್ನು ಪಡೆಯುವಂಥ ಸಾಧ್ಯತೆ ಇರುತ್ತೆ. ಆದರೆ ಅಲ್ಲಿ ಹೇಳಿದಂಥ ಒಂದು ಜೋಳದ ಧಾನ್ಯ, ಹುರುಳಿಯ ಧಾನ್ಯ ಅಥವಾ ಇನ್ನಿತರ ಧಾನ್ಯದ ವಿಚಾರ ಗಮನಿಸಿದಾಗ ಅಲ್ಲಿ ರೈತಾಪಿ ವರ್ಗಕ್ಕೆ, ಕೃಷಿಕ ವರ್ಗಕ್ಕೆ, ಜೊತೆಗೆ ಈ ಮಳೆ ಬೆಳೆಗಳಿಗೆ ಸಂಬಂಧಪಟ್ಟ ಸ್ವಲ್ಪ ಅಲ್ಲಿ ಅಲ್ಪವೃಷ್ಟಿ, ಕೆಲವೊಂದು ಅನಾವೃಷ್ಟಿಗಳು ಆಗುವಂಥ ಸಾಧ್ಯತೆ ಕಂಡುಬರುತ್ತೆ. ಇನ್ನು ಕೆಲವೊಂದು ಭಾಗದಲ್ಲಿ ಮಾತ್ರ ಅತಿವೃಷ್ಟಿ ಆಗುತ್ತೆ. ಅಂದರೆ ಆಕೆಯ ವಿರುದ್ಧ ದಿಕ್ಕಿನಲ್ಲಿ ಆಕೆಯು ಎಲ್ಲೆಲ್ಲಿ ಕಾಲಿಡ್ತಾಳೆ, ಉದಾಹರಣೆಗೆ ದಕ್ಷಿಣ, ಪೂರ್ವ, ನೈಋತ್ಯ ಮುಂತಾದ ಅಥವಾ ಆಗ್ನೇಯ ಈ ದಿಕ್ಕುಗಳಲ್ಲಿ ಮಳೆ ಕಡಿಮೆಯಾಗಿ, ಅದರ ವಿರುದ್ಧವಾದ ದಿಕ್ಕುಗಳಲ್ಲಿ ಉತ್ತರ ದಿಕ್ಕಿನಲ್ಲೋ ಅಥವಾ ಈಶಾನ್ಯ ದಿಕ್ಕುಗಳಲ್ಲೋ ಇಂತಹ ಭಾಗಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ತುಂಬ ಮಳೆ ಆಗುತ್ತೆ. ಅಥವಾ ಈ ಮರುಭೂಮಿಯಲ್ಲಿ ಮಳೆಯಾಗಿ ಎಲ್ಲೆಲ್ಲಿ ಕೃಷಿ ಭೂಮಿಯಲ್ಲಿ ಮಳೆ ಬಾರದಿರುವಂಥದ್ದು, ಅದು ಎಲ್ಲಿ ಮಳೆ ಬರಲೇಬಾರ್ದು ಅನ್ನೋದಿರುವಂಥಲ್ಲಿ ಅಲ್ಲಿ ಮಳೆ ಬರುವಂಥದ್ದು, ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಅತಿವೃಷ್ಟಿನೂ ಇದೆ, ಅನಾವೃಷ್ಟಿನೂ ಈಗ ಕಂಡುಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕಾಲದಲ್ಲಿ ಆಕೆಯ ಒಂದು ಯೋಗ ಫಲ ಅಥವಾ ಹಾಗೆಯೇ ಒಂದು ಈ ಕಾಲದಲ್ಲಿ ಇನ್ನಿತರವಾದ ಫಲಗಳನ್ನು ಗಮನಿಸಿದಾಗ ಅಲ್ಲಿ ದುರ್ಭಿಕ್ಷ ಮತ್ತು ವ್ಯಾಧಿ ಪೀಡೆಗಳು ಅಂತ ಕಂಡುಬರುತ್ತೆ. ದುರ್ಭಿಕ್ಷ ಅಂದರೆ ಇದೇ ರೀತಿ ಹೇಳುವಂಥದ್ದು ಯಾವುದು, ಈ ಬರಗಾಲ ಅಥವಾ ಅನಾವೃಷ್ಟಿ ಆಗುವಂಥದ್ದು, ಜೊತೆಗೆ ಜನರಲ್ಲಿ ಏನಾದರೂ ಈ ಪ್ರಾಕೃತಿಕ ಕಾರಣದಿಂದೆಲ್ಲ ತೊಂದರೆಗಳು ಉಂಟಾಗುವಂಥದ್ದು, ಜೊತೆಗೆ ವ್ಯಾಧಿ ಪೀಡೆ ಬೇರೆ ಬೇರೆ ಕಾರಣಗಳಿಗೆ, ಅದು ಪ್ರಕೃತಿಯಿಂದ ಇರ್ಬೋದು ಅಥವಾ ಮಾನವ ನಿರ್ಮಿತವಾದ ವಿಚಾರಗಳಿಂದ ಇರ್ಬೋದು. ವ್ಯಾಧಿಗಳ ಪೀಡೆ ಅಂದರೆ ಸಾಂಕ್ರಾಮಿಕವಾದ ವ್ಯಾಧಿಗಳ ಪೀಡೆ ಸಹ ಈ ಸಂವತ್ಸರದಲ್ಲಿ, ಅಂದರೆ ಸಂಕ್ರಾಂತಿಯ ಫಲ ಯಾವಾಗಲೂ ಒಂದು ಸಂಕ್ರಾಂತಿಯಿಂದ ಇನ್ನೊಂದು ಸಂಕ್ರಾಂತಿವರೆಗೆ ಕಂಡುಬರುತ್ತೆ. ಅಂದರೆ ಉತ್ತರಾಯಣ ಪರ್ವಕಾಲವು ಈ ಜನವರಿ 14ಕ್ಕೆ ಆರಂಭ, ಅಂದರೆ ಮುಂದಿನ ಸಂಕ್ರಾಂತಿ ಬರುವವರೆಗೆ ಈ ವರ್ಷದ ಸಂಕ್ರಾಂತಿಯ ಫಲವು ವ್ಯಕ್ತವಾಗುತ್ತೆ. ಹಾಗಾಗಿ ಇವೆಲ್ಲವೂ ಕೆಲವೊಂದು ಕಾರಣಗಳಿಗಾಗಿ ಈ ಪ್ರಕೃತಿಯ ಮೇಲೆ, ಜೊತೆಗೆ ಮನುಷ್ಯ ವರ್ಗದ ಮೇಲೆ, ಸಮಾಜದ ಮೇಲೆ ಕೆಲವೊಂದು ಅಡ್ಡ ಪರಿಣಾಮಗಳು ವ್ಯಕ್ತವಾಗ್ತವೆ. ಇನ್ನು ಅದೇ ರೀತಿ ಆಕೆಯ ಒಂದು ಕರ್ಣ ಮತ್ತು ಆಕೆಯ ಒಂದು ಇದ್ದಂತಹ ಭಂಗಿ, ಜೊತೆಗೆ ಇದ್ದಂತಹ ಒಂದು ಗುಣಲಕ್ಷಣಗಳು ಕ್ರೋಧವನ್ನು, ಕೋಪವನ್ನು, ಕಲಹವನ್ನು ಅಲ್ಲಿ ಸೂಚನೆ ಮಾಡುತ್ತೆ. ಜೊತೆಗೆ
ಈ ಯೌವನದಲ್ಲಿ ಇರುವಂಥವ್ರು ಅಥವಾ ಈ ಹದಿಹರೆಯದವರು ಅಂತ ಹೇಳಿದ್ರು. ಹದಿಹರೆಯ ಅಂದರೆ ಅಲ್ಲಿ 10 ವರ್ಷದ ಮೇಲಿನವರು, ಜೊತೆಗೆ 19 ವರ್ಷ ಅಂತ 19ರ ಬಳಿಕ ಹದಿಹರೆಯ ಅಂತ ಮುಗುತ್ತೆ. ಹಾಗೆ ಈ 10ರಿಂದ 18, 19 ವರ್ಷದವರಲ್ಲಿ ತುಂಬ ರೀತಿಯ ಒಂದು ಅಡ್ಡ ಪರಿಣಾಮಗಳು ಆಗುವಂಥದ್ದು. ಕೆಲವರು ತುಂಬ ಒಳ್ಳೆಯದನ್ನು ಮಾಡ್ತಾರೆ, ಈ ಕಾಲದಲ್ಲಿ ತುಂಬ ಕೆಟ್ಟದ್ದು ಆಗುತ್ತೆ. ಆ ಒಂದು ವಯಸ್ಸಿನ ವಯೋಮಾನದವರು ತುಂಬ ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥದ್ದಿರುತ್ತೆ, ಕೆಲವರು ತುಂಬ ಒಳ್ಳೆಯ ಸಾಧನೆಯನ್ನು ಮಾಡುವಂತಿರುತ್ತೆ. ಹಾಗಾಗಿ ಈ ಒಂದು ವಯೋಮಾನದವರಿಂದ ಹಲವಾರು ಒಂದು ವೈಚಿತ್ರ್ಯಗಳು, ಹಲವಾರು ಒಂದು ವಿಚಿತ್ರ ಘಟನೆಗಳು, ಹಲವಾರು ಸಾಧನೆಗಳಾಗ್ತವೆ, ಹಲವಾರು ದುಸ್ಸಾಧನೆಗಳು ಸಾಗ್ತವೆ, ಹಲವಾರು ಒಂದು ಉತ್ತಮ ಕಾರ್ಯಗಳಾಗ್ತವೆ, ಹಲವಾರು ಪಾಪ ಕಾರ್ಯಗಳು ಆಗುವಂಥದ್ದು ಈ ವಯೋಮಾನದಿಂದ ಕಂಡುಬರುತ್ತೆ. ಹಾಗಾಗಿ ಈ ಮಹೋದರಿಯು ಆಕೆಯು ಕುಮಾರಿ ಆಗಿರುವ ಕಾರಣ ಅನೇಕ ರೀತಿಯ ಒಂದು ಕುಮಾರ ವಯಸ್ಸಿನವರಲ್ಲಿ ಅನೇಕ ರೀತಿಯ ಒಂದು ಉತ್ತಮ ಪರಿವರ್ತನೆ ಬರುತ್ತೆ, ಕೆಲವೊಮ್ಮೆ ಅಧಮವಾದ ಪರಿವರ್ತನೆಗಳು ಕಂಡುಬರುವಂತಹ ಸಾಧ್ಯತೆ ಈ ವರ್ಷದಲ್ಲಿ ಕಂಡುಬಂದಿದೆ. ಇವೆಲ್ಲವೂ ಈ ಸಂಕ್ರಾಂತಿಯ ಮಹೋದರಿಯ ವಿಚಾರಗಳು, ಈ ಗುಣಲಕ್ಷಣಗಳ ಜೊತೆಗೆ ಆಕೆಯ ಆಕೃತಿ, ಆಕೆಯ ದಿಕ್ಕು, ಆಕೆ ಹಿಡಿದಂಥ ಧಾನ್ಯ, ಉಪಯೋಗಿಸುವಂಥ ಒಂದು ವಸ್ತುಗಳು, ವಾಹನ ಇತ್ಯಾದಿಗಳ ಮೇಲೆ ಒಂದು ಸಾಮಾನ್ಯ ಫಲವನ್ನು ಹೇಳಿದ್ದಾಯಿತು. ಆಕೆ ಸ್ನಾನ ಮಾಡುವಂಥದ್ದು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು. ಯಾಕಂದರೆ ಅಲ್ಲಿ ಆ ಕಡೆ ಎಲ್ಲಿ ಸ್ನಾನ ಮಾಡ್ತಾಳೋ ಆ ನದಿಯಲ್ಲಿ ಅಲ್ಲಿ ಜಲಕ್ಷಾಮ ಬರುತ್ತೆ. ಅಂದರೆ ಗೋದಾವರಿಯ ಪಾತ್ರದಲ್ಲಿ ಅಲ್ಲಿ ಜಲಕ್ಷಾಮ ಬರ್ಬೋದು, ಅಥವಾ ಅಲ್ಲಿ ಯಾವ ದಿಕ್ಕಿಗೆ ಕಾಲಿಡ್ತಾಳೋ ಆ ದಿಕ್ಕಿನಲ್ಲಿ ಉತ್ಪಾತಗಳಾಗುವಂಥದ್ದು. ಇವೆಲ್ಲ ಅಲ್ಲಿ ಕಂಡು ಬರುವಂಥ ವಿಚಾರಗಳು. ಇನ್ನು ಇವೆಲ್ಲ ವಿಚಾರಗಳ ಬಳಿಕ ಸಂಕ್ರಾಂತಿಯ ಕುಂಡಲಿ ಅನುಸಾರವಾಗಿ ನಾನು ಆಗಲೇ ಹೇಳಿದಿನಲ್ಲಿ ಎಲ್ಲೆಲ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹಗಳು ಕೂತಿವೆ, ಯಾವ ನಕ್ಷತ್ರದಲ್ಲಿ ಯಾವ ಗ್ರಹಗಳು ಅಡಕವಾಗಿವೆ, ಅವೆಲ್ಲದರ ಮೇಲೆ ಸಾಮಾನ್ಯವಾಗಿ ಕುಂಡಲಿಯ ಫಲದಲ್ಲಿ ಏನೇನು ಬರುತ್ತೆ ಅಂತ ಸಾಮಾನ್ಯವಾಗಿ ಗಮನಿಸಿದಾಗ ವಿಶ್ವದಲ್ಲಿ ಕ್ರೋಧ, ಕಲಹ, ಉನ್ಮಾದ, ಯುದ್ಧದ ಒಂದು ಪರಿಸ್ಥಿತಿ ಕಂಡುಬರುತ್ತೆ. ಎಲ್ಲ ಅಂದರೆ ವಿಶ್ವಾದ್ಯಂತ, ಅದು ಒಂದು ದೇಶ ಇನ್ನೊಂದು ದೇಶ ಅಂತೆಲ್ಲ ವಿಶ್ವಾದ್ಯಂತ ಜನರಲ್ಲಿ ಇರ್ಬೋದು, ಆಳುವವರಿರ್ಬೋದು, ಅದು ಸರ್ಕಾರಗಳ ಮಧ್ಯೆ ಇರ್ಬೋದು, ದೇಶಗಳ ಮಧ್ಯೆ ಕ್ರೋಧ, ಕಲಹ, ಉನ್ಮಾದ ಮುಂತಾದವುಗಳು, ಯುದ್ಧಾಸಕ್ತಿ ಜಾಸ್ತಿ ಬರುವಂಥದ್ದು. ಜೊತೆಗೆ ಅನೇಕ ರೀತಿಯ ಭೂಮಿಗೆ ಸಂಬಂಧಪಟ್ಟ ಕಲಹ, ಆಸ್ತಿಗೆ ಸಂಬಂಧಪಟ್ಟ ಕಲಹ, ಅನೇಕ ರೀತಿಯ ವ್ಯಾಜ್ಯಗಳು, ಮನೆಗಳಲ್ಲೂ ಕೌಟುಂಬಗಳಲ್ಲೂ ಬರುವಂಥ ಒಂದು ವ್ಯಾಜ್ಯಗಳು ಈಗ ದುಪ್ಪಟ್ಟಾಗುತ್ತೆ. ಅಂದರೆ ಈಗ ಒಂದು 10,000 ಕೇಸು ಹಿಂದೆ ಇದ್ದರೆ ಈ ವರ್ಷಕ್ಕೆ ಆ ಒಂದು ಸಂಖ್ಯೆ ಸಡನ್ನಾಗಿ ಏರಿಕೆ ಆಗಿ ದುಪ್ಪಟ್ಟು ಕೇಸುಗಳು ಆಗುವಂಥದ್ದು. ಏನೋ ಜನರಲ್ಲಿ ಅನೇಕ ರೀತಿಯ ಕುತಂತ್ರಗಳು, ಅಂದರೆ ಕುತಂತ್ರದ ಮೂಲಕ ಒಂದು ಗೆಲ್ಲುವಂಥ ಒಂದು ಚಾಳಿ ಮೂಡುತ್ತೆ. ಅದು ಸರ್ಕಾರಗಳಿರ್ಬೋದು, ಆಳುವವರು ಇರ್ಬೋದು, ದೇಶಗಳಿರ್ಬೋದು. ಹಾಗಾಗಿ ಕುತಂತ್ರದ ಮೂಲಕ ಯುದ್ಧವನ್ನು, ಕಲಹವನ್ನು ಗೆಲ್ಲುವಂಥದ್ದು, ಮತ್ತು ಕುತಂತ್ರನ ಉಪಯೋಗ ಮಾಡಿಕೊಂಡು ಅಲ್ಲಿ ಜನರ ಮೇಲೆ ಏನಾದರೂ ತೊಂದರೆಗಳನ್ನು ಹೆಣಿಸುವಂಥದ್ದು ಎಲ್ಲ ಸಾಧ್ಯತೆ ಈ ಕಾಲದಲ್ಲಿ ಜಾಸ್ತಿ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಬರಗಾಲ, ಕ್ಷಾಮ, ಜೊತೆಗೆ ಉಷ್ಣ ಬಾಧೆ, ಜ್ವಾಲಾಮುಖಿ, ಜೊತೆಗೆ ಭೂಕಂಪಗಳು, ಜೊತೆಗೆ ಅನೇಕ ರೀತಿಯ ಅಗ್ನಿ ಅವಘಡಗಳು ಸಹ ಆಗುವಂಥ ಸಾಧ್ಯತೆ. ಯಾಕಂದರೆ ಅಲ್ಲಿ ಆಕೆಯ ಒಂದು ಆಗ್ನೇಯ ದೃಷ್ಟಿಗೆ ಆಕೆಯ ಗಮನ ಇರುತ್ತೆ, ಜೊತೆಗೆ ಪೂರ್ವ ದಿಕ್ಕಿನಿಂದ ಆಗ್ನೇಯಕ್ಕೆ ಗಮನ ಇರುವ ಕಾರಣ ಅಗ್ನಿ ಅನಾಹುತಗಳು, ಕಾಳ್ಗೆಚ್ಚುಗಳು ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಸಾಮಾನ್ಯ ಜನರಿಗೆ ಸ್ವಲ್ಪ ಬೆಲೆ ಏರಿಕೆಯ ಪ್ರಭಾವ ಈ ವರ್ಷದಲ್ಲೂ ಜಾಸ್ತಿ ಇರುತ್ತೆ. ಅಂದರೆ ಈಗಾಗಲೇ ಹಲವಾರು ವರ್ಷಗಳಿಂದ ನಮ್ಮ ದೇಶದಲ್ಲಿರ್ಬೋದು ಅಥವಾ ಇನ್ನಿತರ ದೇಶದಲ್ಲೂ ಬೆಲೆ ಏರಿಕೆ ಅನ್ನೋದು ಅಥವಾ ಈ ಒಂದು ಇನ್ಫ್ಲೇಷನ್ ಅನ್ನೋದು ತುಂಬ ಒಂದು ಗಂಭೀರವಾದ ಪರಿಣಾಮ ಬೀರ್ತಾ ಇದೆ ಜಗತ್ತಿನಲ್ಲೂ, ಜೊತೆಗೆ ನಮ್ಮ ದೇಶದಲ್ಲೂ ಇನ್ನೂ ಜಾಸ್ತಿನೇ ಇದೆ. ಹಾಗಾಗಿ ಅದು ಈ ವರ್ಷ ಇನ್ನು ಅದಕ್ಕೇನು ನಿವಾರಣೆ ಆಗುವಂಥ ಸಾಧ್ಯತೆ ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರೋದಿಲ್ಲ, ಅವೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಸ್ವಲ್ಪ ಒಳ್ಳೆಯ ಪರಿಣಾಮವಿರುತ್ತೆ. ಈ ವರ್ಷದಲ್ಲಿ ಕೆಲವೊಂದು ಭಾಗಗಳಲ್ಲಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳಾಗುವಂಥದ್ದು, ಧಾರ್ಮಿಕ ಉನ್ನತಿಗಳಾಗುವಂಥದ್ದು, ದೈವಿಕ ಕಾರ್ಯಗಳಾಗುವಂಥದ್ದು, ಜೊತೆಗೆ ಅನೇಕ ರೀತಿಯ ದೈವ ಭಕ್ತರು, ಜೊತೆಗೆ ಪ್ರಾಣಿ ದಯಾಪರರು, ಅದು ಇನ್ನಿತರ ಕೆಲವು ಸಾಮಾಜಿಕವಾದ ಸೇವಾ ಸಂಸ್ಥೆಗಳು ಅನೇಕ ರೀತಿಯ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಅವರಿಗೆ ಅದರಲ್ಲಿ ಸಕ್ಸಸ್, ಜಯಗಳು ಸಿಗುತ್ತೆ. ಜೊತೆಗೆ ಜನರಿಗೆ ಸಹಾಯ ಆಗುವಂಥ ಹಲವಾರು ಯೋಜನೆಗಳು ಕೆಲವೊಂದು ಸರ್ಕಾರಗಳು ತರ್ತಾ ಇರ್ತವೆ. ಇನ್ನು ತೀರಾ ಬಡವರ್ಗದವರಿಗೆ, ತೀರಾ ಒಂದು ಆರ್ಥಿಕವಾಗಿ ಹಿಂದುಳಿದವರಿಗೆ ಅವರಿಗೆ ಹಲವಾರು ಅವಕಾಶಗಳು ಬೇರೆ ಬೇರೆ ದೇಶಗಳು, ನಮ್ಮ ದೇಶ ಅಷ್ಟೆಲ್ಲ ಇನ್ನಿತರ ಹಲವಾರು ದೇಶಗಳಲ್ಲಿ ಅವರಿಗೆ ಸಹಾಯ ಆಗುವಂಥ ಹಲವಾರು ಯೋಜನೆಗಳು ಬರುವಂತಾಗಲಿ. ಇನ್ನು ಕೆಲವು ಮಹತ್ ದಾನಿಗಳು, ದೊಡ್ಡ ಮೊತ್ತದ ದಾನಿಗಳು ಅವರಿಗೆ ಒಂದು ಕೊಡುಗೆಯನ್ನು ಕೊಡುತ್ತಾಗಲಿ. ಜೊತೆಗೆ ಈ ದಾನಿಗಳ ಮೂಲಕ ಜನರಿಗೆ ಈ ಆಹಾರಕ್ಕೆ, ಔಷಧಕ್ಕೆ, ವಿದ್ಯೆಗೆ ಅಥವಾ ಅವರ ಒಂದು ಮದುವೆ ಆಗಲಿಕ್ಕೆ ಹಲವಾರು ದಾನಿಗಳು, ಕೊಡುಗೈ ದಾನಿಗಳು ಮುಂದೆ ಬರ್ತಾರೆ. ಅಂದರೆ ಈ ಕಾಲದಲ್ಲಿ ಸ್ವಲ್ಪ ದಾನ ಧರ್ಮದ ಒಂದು ಪರಿಣಾಮ ಬಹಳ ಉತ್ತಮ ಅಂತ ಕಂಡುಬರುತ್ತೆ. ಹಾಗಾಗಿ ಕೊಡುಗೈ ದಾನಿಗಳು ಹಲವಾರು ದಾನಗಳನ್ನು ಕೊಡಲಿದ್ದಾರೆ. ಜೊತೆಗೆ ಬಡವರಿಗೆ ಅವರ ಒಂದು ಕಷ್ಟಗಳು, ನಷ್ಟಗಳು ಅದು ಎಲ್ಲ ನಿವಾರಣೆ ಆಗಲಿಕ್ಕೆ ಹಲವಾರು ಸರ್ಕಾರದ ಇರ್ಬೋದು ಅಥವಾ ಸಾರ್ವಜನಿಕದಿರ್ಬೋದು ಅಥವಾ ಕೆಲವು ದಾನಿಗಳಿಂದ ಸಹಾಯ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಹಲವಾರು ಈ ಶಿಕ್ಷಣ ಸಂಸ್ಥೆ ಇರ್ಬೋದು, ಅದು ಧಾರ್ಮಿಕ ಸಂಸ್ಥೆ ಇರ್ಬೋದು, ಅಥವಾ ಗುರುಪೀಠಗಳು, ಮಠಗಳು ಇರ್ತಾರೆ. ಅಂತಲ್ಲಿ ಅವರ ಒಂದು ನೇತೃತ್ವದಲ್ಲಿ ಕೆಲವು ಸಾಮಾಜಿಕ ಸುಧಾರಣೆ ಕಾರ್ಯಗಳು ಆಗುವಂಥದ್ದು, ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂಥ ಕೆಲವು ಪ್ರೋಗ್ರಾಮ್ಗಳೆಲ್ಲ ಬರುವಂಥದ್ದು, ಇವೆಲ್ಲ ಉತ್ತಮ ಫಲಗಳು ಬರ್ತವೆ. ಇನ್ನು ಈ ವೈದ್ಯಕೀಯ ಕ್ಷೇತ್ರ, ವಿಜ್ಞಾನದ ಕ್ಷೇತ್ರ, ಕೃಷಿ ಕ್ಷೇತ್ರದಲ್ಲಿ ಕೆಲವೊಂದು ತಾಂತ್ರಿಕ ಮತ್ತು ವೈಜ್ಞಾನಿಕ ಪರೀಕ್ಷೆಗಳು ಆಗುವಂಥದ್ದು, ಅದರ ಒಂದು ಸಹಾಯ ಈ ರೈತರಿಗೆ, ಕೃಷಿಕರಿಗೆ, ಜನರಿಗೆಲ್ಲ ಸಿಗುವಂತಹ ಸಹಾಯ ಇರುತ್ತೆ. ಹಾಗಾಗಿ ಇಂಥ ಒಂದು ಹಲವಾರು ಉತ್ತಮ ಫಲಗಳು ಸ್ವಲ್ಪ ಖಂಡಿತ ಇದ್ದೇ ಇರುತ್ತೆ. ಹಾಗಾಗಿ ಸಂಕ್ರಾಂತಿ ಫಲದಲ್ಲಿ ಪೂರ್ತಿ ಕೆಟ್ಟದಂತೆ ಏನು ಬಂದಿಲ್ಲ, ಕೆಲವೊಂದು ಉತ್ತಮ ಫಲಗಳು ಮಧ್ಯೆ ಬರ್ತಾ ಇರ್ತವೆ.
ಜೊತೆಗೆ ಜನರಲ್ಲಿ ಸ್ವಲ್ಪ ಈಗ ಈ ಮಧ್ಯೆ ಮಧ್ಯೆ ಕಲಹಗಳು ಬಂದರೂ ಅದನ್ನು ಅವರು ಮತ್ತೆ ಸರಿ ಮಾಡಿಕೊಳ್ತಾರೆ. ಅಂದರೆ ಮಧ್ಯೆ ಮಧ್ಯೆ ಆಂತರಿಕ ಆಂತರಿಕ ಕಲಹಗಳು ಬಂದರೂ ಅದು ತಾತ್ಕಾಲಿಕವಾಗಿರುತ್ತೆ. ಕೆಲವೊಂದು ತಿಂಗಳುಗಳಲ್ಲಿ ಕೆಲವೊಂದು ತಿಂಗಳಲ್ಲಿ ಅವೆಲ್ಲ ಕಂಪನ್ಸೇಟ್ ಆಗಿ ಅವೆಲ್ಲ ಪರಿಹಾರವಾಗಿ ಮತ್ತೆ ಶಾಂತಿ ಸ್ಥಾಪನೆ ಆಗುವಂಥದ್ದಿರುತ್ತೆ. ಇನ್ನು ಈ ಕಾಲದಲ್ಲಿ ಯುವಕರು ಅಥವಾ ಯಾರನ್ನಾಗಲೇ ಹೇಳಿದ್ದೇನೆ, ಈ ಹದಿಹರೆಯದವರು ಮತ್ತು ಯುವಕರು ಅವರಲ್ಲಿ ಸ್ವಲ್ಪ ಈಗ ಆತಂಕ, ಕ್ರೋಧ, ಸಿಟ್ಟು, ಭಯ ಎಲ್ಲ ಹೆಚ್ಚಳಾಗುತ್ತೆ. ಜೊತೆಗೆ ಈ ಕ್ರಾಂತಿಕಾರಿಯಾದ ವಿಚಾರಗಳಿಗೆ ಕೈ ಹಾಕೋದಾಗಲಿ ಅದು ಅಲ್ಲಲ್ಲಿ ಸ್ವಲ್ಪ ಯುವ ಜನರಿಂದ ದೊಂಬೆಗಳು ಗಲಭೆಗಳಾಗುವಂಥದ್ದಾಗಲಿ ಅಥವಾ ಯುವ ಜನ ಸಮೂಹದಿಂದ ಕೆಲವು ಈ ಆಳುವವರ ಮೇಲೆ, ರಾಜಕಾರಣಿಗಳ ಮೇಲೆ ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಮೇಲೆ ದಾಳಿಗಳು ಆಗುವಂಥದ್ದು, ಕೆಲವೊಮ್ಮೆ ಹತ್ಯೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಇದೇ ಕಾಲದಲ್ಲಿ ಈ ಒಂದು ಕೆಲವು ಗುರುಪೀಠದ ಮೇಲೆ, ಶಿಕ್ಷಕರ ಮೇಲೆ ಸಹ ಈ ಯುವ ವರ್ಗದವರು ಅಂದರೆ ಅವರು ಹಲ್ಲೆಗಳು ಮಾಡೋ ತಮಗೆ ಟೀಚಿಂಗ್ ಅಥವಾ ತಮಗೆ ಬೋಧನೆ ಮಾಡುವಂಥ ಗುರುಗಳ ಮೇಲೋ ಅಥವಾ ಒಂದು ಧಾರ್ಮಿಕ ವ್ಯಕ್ತಿಗಳ ಮೇಲೋ ಅಲ್ಲಿ ಸಹ ಹತ್ಯೆ ಮಾಡುವಂಥ ಸಾಧ್ಯತೆ ಹಲವಾರು ಕಡೆಯಲ್ಲಿ ಬರ್ತವೆ. ಜೊತೆಗೆ ಈ ಕಾಲದ ಸ್ವಲ್ಪ ಕಳ್ಳತನ, ಸುಲಿಗೆ ಅಥವಾ ವಂಚನೆ ಅಂತಹ ಘಟನೆಗಳು ಕೆಲವೊಂದು ತಿಂಗಳುಗಳ ಸ್ವಲ್ಪ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಕಾಲದಲ್ಲಿ ಸ್ವಲ್ಪ ಸ್ತ್ರೀ ವರ್ಗದವರು ಯಾರಿರ್ತಾರೆ ಸಂಕ್ರಾಂತಿ ಫಲವಾಗಿ ಸ್ತ್ರೀ ವರ್ಗದವರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಅಂದರೆ ವಿಶೇಷವಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಋತುಕಾಲಕ್ಕೆ ಸಂಬಂಧಪಟ್ಟದಿರ್ಬೋದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಅನಾರೋಗ್ಯಗಳು ಸ್ತ್ರೀ ವರ್ಗಕ್ಕೆ ಈ ಒಂದು ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಅತಿರೇಕವಾಗಿ ಕಂಡುಬರುತ್ತೆ. ಜನಸಾಮಾನ್ಯರಿಗೂ ಆಗಲೇ ಹೇಳಿದ್ದೇನೆ, ಆಗಲೇ ವ್ಯಾಧಿ ಪೀಡೆ ಅಂತ ಬಂದಿದೆ. ಅದರಲ್ಲಿದ್ದರೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಈ ಸಾಂಕ್ರಾಮಿಕವಾದ ಯಾವುದೇ ವ್ಯಾಧಿಗಳ ಪೀಡೆ ಬರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ವರ್ಗದವರಿಗೆ ಕೆಲವೊಂದು ಭಾಗಗಳಲ್ಲಿ ವಿಶೇಷವಾಗಿ ಕೆಲವೊಂದು ತೊಂದರೆಗಳು ಬರುವಂತಹ ಸಾಧ್ಯತೆ ಈ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ವರ್ಷದ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಸಮ್ಮಿಶ್ರವಾದ ಫಲ ವ್ಯಕ್ತವಾಗಿವೆ. ಕೆಲವೊಂದು ಭಾಗದಲ್ಲಿ ಉತ್ತಮ ಫಲಗಳು, ಕೆಲವೊಂದು ಭಾಗದಲ್ಲಿ ಅನಿಷ್ಟವಾದ ಫಲಗಳು. ಅತಿವೃಷ್ಟಿಯೂ ಇದೆ, ಅನಾವೃಷ್ಟಿಯೂ ಇದೆ, ಬೆಲೆ ಏರಿಕೆ ಇದೆ, ಜೊತೆಗೆ ಜನರಿಗೆ ಸಹಾಯ ಆಗುವಂಥ ಅಂಶವೂ ಇದೆ. ಹಾಗಾಗಿ ಸಮ್ಮಿಶ್ರವಾದ ಫಲವನ್ನು ಈ ಮಹೋದರಿಯ ಸಂಕ್ರಾಂತಿಯು ಈ ಬಾರಿ ನಿರ್ಣಯ ಮಾಡ್ತಾ ಇದೆ. ಈ ಉತ್ತರಾಯಣ ಪರ್ವಕಾಲವು ವರ್ಷಕ್ಕೆ 2 ಆಯನ ಬರುತ್ತೆ. ಒಂದು ಮಕರ ಸಂಕ್ರಾಂತಿ, ಆಮೇಲೆ ಇನ್ನೊಂದು ಕರ್ಕಾಟಕ ಸಂಕ್ರಾಂತಿ. ಹೀಗೆ ಮಕರ ಸಂಕ್ರಾಂತಿ ಜುಲೈ 13, 14 ಅಥವಾ 14ಕ್ಕೆ ಬರುವಂಥದ್ದು. ಈ ಕರ್ಕಾಟಕ ಸಂಕ್ರಾಂತಿ ಅನ್ನೋದು ಜುಲೈ ತಿಂಗಳಲ್ಲಿ 15 ಅಥವಾ 16ಕ್ಕೆ ಬರುವಂಥದ್ದು. ಹಾಗಾಗಿ ಈ ಒಂದು ಆಯನ ಪರ್ವಕಾಲ ಅಂದರೆ ಅಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯನ ಅಂತ 2 ವಿಭಾಗ ಮಾಡಿದ್ದಾರೆ. ಹಾಗಾಗಿ ಇದು ಆಯನ ಪರ್ವಕಾಲ ಆಗಿರುತ್ತೆ. ಹಾಗಾಗಿ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಅಲ್ಲಿ ನಾವು ಪ್ರಾತಃ ಕಾಲದಲ್ಲಿ ಎದ್ದುಕೊಂಡು ಶುಚಿರ್ಭೂತರಾಗಿ ನಮ್ಮ ಮನೆಯ ಎಲ್ಲ ಇಷ್ಟ ದೇವರ ಕುಲದೇವರುಗಳೆಲ್ಲ ಧ್ಯಾನವನ್ನು ಮಾಡುತ್ತಾ ಅಲ್ಲಿ ನಮ್ಮ ಕುಲದೇವತೆ ಅಥವಾ ಇಷ್ಟ ದೇವತೆ ಅಥವಾ ಗ್ರಾಮ ದೇವತೆಗಳನ್ನು ನೆನೆಸ್ಕೊಂಡು ನಾವು ಏನಾದರೂ ಒಂದು ಉತ್ತಮವಾದ ಅಲ್ಲಿ ಸಂಯೋಜನೆ ಮಾಡಿಕೊಂಡು ಪೂಜೆ ಮಾಡೋದಾಗಲಿ. ಭಗವಾನ್ ಸೂರ್ಯನಾರಾಯಣನ ಅಂದರೆ ಸೂರ್ಯನೇ ಪ್ರತ್ಯಕ್ಷ ದೇವರು ಅಂತ ಹೇಳ್ತಾರೆ. ಹಾಗೆ ಸೂರ್ಯನ ಒಂದು ರಾಶಿ ಪರಿವರ್ತನೆ ಉತ್ತರದ ಕಡೆಗೆ ಆಗುತ್ತೆ. ಹಾಗೆ ಇಂದಿನ ನಾವು ಸೂರ್ಯನಾರಾಯಣಗೆ ಸಂಬಂಧಪಟ್ಟ ಭಕ್ತಿಯನ್ನು, ಸೂರ್ಯನ ಅಷ್ಟೋತ್ತರವನ್ನು ಅಥವಾ ಆದಿತ್ಯ ಹೃದಯವನ್ನು ಅಥವಾ ಸೂರ್ಯನಿಗೆ ಗೊತ್ತಿರುವಂಥ ಯಾವುದೇ ರೀತಿಯ ಮಂತ್ರಗಳನ್ನು, ದ್ವಾದಶ ಆದಿತ್ಯ ಮಂತ್ರಗಳನ್ನು ಪಠನೆ ಮಾಡಿಕೊಂಡು ಅಲ್ಲಿ ಸೂರ್ಯನ ಒಂದು ಅನುಗ್ರಹವನ್ನು ಪಡೆಯುವಂಥದ್ದು. ಜೊತೆಗೆ ನಮ್ಮೊಂದು ಕುಲಾಚಾರವಾಗಿ ಬರುವಂಥ ಒಂದು ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡೋದಾಗಲಿ. ಜೊತೆಗೆ ಈ ಸಂಕ್ರಾಂತಿಯನ್ನು ಎಳ್ಳು ಬೀರುವ ಪದ್ಧತಿ ಎಲ್ಲ ಅಂತ ಇರುತ್ತೆ. ಹಾಗಾಗಿ ಎಳ್ಳಿನ ಒಂದು ಖಾದ್ಯವನ್ನು ಅಲ್ಲಿ ನಾವು ಸಿದ್ಧ ಮಾಡಿ ಅದನ್ನು ನಿವೇದಿಸಿಕೊಂಡು ಅದನ್ನು ನಮ್ಮ ಬಂಧು ಮಿತ್ರರಿಗೆ ಹಂಚಿಕೊಂಡು ತಿನ್ನುವಂಥದ್ದೆಲ್ಲ ಪದ್ಧತಿ ಇರುತ್ತೆ. ಹಾಗಾಗಿ ಎಳ್ಳಿಗೆ ಈ ಕಾಲದಲ್ಲಿ ಪ್ರಾಧಾನ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಎಳ್ಳಿನ ನೈವೇದ್ಯವನ್ನು ಮಾಡೋದಾಗಲಿ ಅಥವಾ ಎಳ್ಳು ಬೆಲ್ಲಗಳನ್ನು ಹಂಚುವುದಾಗಲಿ ಅದನ್ನು ನೈವೇದ್ಯ ಮಾಡಿಕೊಂಡು ಅದರಿಂದ ನಾವು ಮತ್ತು ನಮ್ಮ ಈ ಸಂಕ್ರಾಂತಿಯ ಫಲದಿಂದ ಇನ್ನಷ್ಟು ನಮಗೆ ಸಮೃದ್ಧಿ, ಸುಖ, ಶಾಂತಿ ನೆಲೆಯಾಗಲಿ ಹೇಳ್ತಾರೆ. ಜೊತೆಗೆ ಈ ಬೇರೆ ಬೇರೆ ಗ್ರಾಮೀಣ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ಇರ್ತವೆ. ರೈತಾಪಿ ವರ್ಗದವರ ಸಂಕ್ರಾಂತಿ ಆಚರಣೆ ಬೇರೆಯೇ ಇರುತ್ತೆ. ಅದರ ಪ್ರಕಾರ ಅವರು ಆಚರಣೆ ಮಾಡ್ಕೊಂಡು ಬಂದರೆ ಯಾರೋ ಈ ಸಂಕ್ರಾಂತಿಯ ಅನಿಷ್ಟ ಫಲಗಳಿಂದ ಅಥವಾ ಈ ದುಷ್ಫಲಗಳಿಂದ ಚಿಂತನೆ ಆಗಬೇಕಲ್ಲ. ನಾವು ಮಾಡುವಂಥ ಪ್ರಾರ್ಥನೆಗೆ ಖಂಡಿತ ಎಲ್ಲ ದುಷ್ಟಶಕ್ತಿಗಳದ್ದು ದುರುಪಯೋಗದ ಒಂದು ವಿಚಾರಗಳು ದೂರವಾಗಿ ಈ ಸಂಕ್ರಾಂತಿ ಫಲದಲ್ಲಿ ಸರ್ವರಿಗೂ ಸಮೃದ್ಧಿಯು, ಸುಖ, ಶಾಂತಿಯು ನೆಲೆಯಾಗಲಿ. ನಿಮ್ಮ ಕುಲಾಚಾರದಂತೆ ನಿಮಗೆ ಗೊತ್ತಿರುವಂತೆ ಈ ಸಂಕ್ರಾಂತಿಯ ಪೂಜೆಯನ್ನು ಮಾಡುತ್ತಾ ಬನ್ನಿ. ಸೂರ್ಯನಾರಾಯಣನ ಅನುಗ್ರಹದಿಂದ ಈ ವರ್ಷ ಪೂರ್ತಿ ಈ ಮಹೋದರಿಯ ಸಂಕ್ರಾಂತಿ ಫಲವು ಆಯುಷ್ಯ, ಆರೋಗ್ಯ, ಕೀರ್ತಿ, ಜಲಗುಣ ಜಗತ್ತಿನಲ್ಲಿ ತಂದುಕೊಡಲಿ ಎಂದು ಹಾರೈಕೆ ಮಾಡುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಇನ್ನು ನಾವು ಗಮನಿಸೋಣ ಈ ರಾಶಿಗಳ ಮೇಲೆ ಯಾವ ರೀತಿ ಸಂಕ್ರಾಂತಿ ಫಲ ಇದೆ ಅಂದರೆ 12 ರಾಶಿಗಳಿಗೆ ಅನುಗುಣವಾಗಿ ಸಂಕ್ರಾಂತಿ ಫಲ ಹೇಗೆ ಇರುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈಗ ನಾವು ವಿಶ್ಲೇಷಣೆ ಮಾಡೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವರ್ಷದ ಸಂಕ್ರಾಂತಿ ಫಲ ಉತ್ತಮ ಫಲವಾಗಿ ವ್ಯಕ್ತವಾಗಿದೆ. ಅಂದರೆ ಅಲ್ಲಿ ಇರುವಂಥ ಈ ರವಿಯ ಸ್ಥಾನ ನಿಮಗೆ ಈಗ ಪೂರಕವಾಗಿರ್ತದೆ. ಸೂರ್ಯ ಭಗವಂತನು ಅಲ್ಲಿ ನಿಮ್ಮ ರಾಶಿಯಿಂದ ಈಗ ಕರ್ಮಸ್ಥಾನದಲ್ಲಿ ದಶಮದಲ್ಲಿ ಇರುವಂಥ ಒಂದು ಉತ್ತಮವಾದ ನಡವಳಿಕೆ ನಡ್ತಾ ಇದೆ. ಅದೇ ರೀತಿ ಇದೇ ಕಾಲದಲ್ಲಿ ಶನಿಯ ಒಂದು ಕ್ಷೇತ್ರ ಮಕರ ರಾಶಿಪತಿ ಶನಿ ಮಹಾರಾಜರು, ಆ ಶನಿ ಮಹಾರಾಜರು ಸಹ ನಿಮಗೆ ಇದೇ ಕಾಲದಲ್ಲಿ ಈಗ ಪೂರಕವಾಗಿದ್ದಾರೆ. ಅಂದರೆ ಸಂಕ್ರಾಂತಿ ನಡೆಯುವಂಥ ಕಾಲದಲ್ಲಿ ನಿಮಗೆ ಅಲ್ಲಿ ರವಿ ಪುತ್ರನು ಇಬ್ಬರು ನಿಮಗೆ ಈಗ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾರೆ. ಅದೇ ರೀತಿ ಇನ್ನಿತರ ಗ್ರಹಗಳ ಒಂದು ಬೆಂಬಲ ಸಹ ನಿಮಗೆ ಉತ್ತಮವಾದ ಒಂದು ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ಮೇಷರಾಶಿಯವರಿಗೆ ಸಂಕ್ರಾಂತಿ ಫಲವು ಸ್ವಲ್ಪ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ.
ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಉತ್ತಮ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ. ಅದರಲ್ಲೂ ಈ ವರ್ಷ ಆರಂಭದ ಸಂಕ್ರಾಂತಿಯಿಂದ 3 ತಿಂಗಳವರೆಗೂ ನಿಮಗೆ ವಿಶೇಷ ಉತ್ತಮ ಫಲಗಳು ನಿರ್ವಹಣೆ ಆಗುತ್ತವೆ. ಆ ವ್ಯಾಪಾರ, ಉದ್ಯೋಗ, ವೃತ್ತಿ, ಶಿಕ್ಷಣಕ್ಕೆ ಇರ್ಬೋದು, ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯದಿರ್ಬೋದು, ಆರೋಗ್ಯದ ವಿಚಾರ ಎಲ್ಲ ಬಹಳ ಉತ್ತಮವಾದ ಫಲವನ್ನು ಕಂಡುಬರುತ್ತೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಸಹ ನಿಮಗೆ ಉತ್ತಮವಾಗಿ ಕಂಡುಬರುತ್ತೆ. ಆ ಬಳಿಕ ನಿಮಗೆ ಈ ಏಪ್ರಿಲ್, ಮೇ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಏಪ್ರಿಲ್, ಮೇ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆ, ಏಪ್ರಿಲ್, ಮೇ ತಿಂಗಳಲ್ಲಿ ಏನಾದರೂ ಹಣಕಾಸಿನ ಸಮಸ್ಯೆ, ಜೊತೆಗೆ ಬಂಧು ಬಾಂಧವರ ಜೊತೆಗೆ ಏನಾದರೂ ಜಗಳಗಳಾಗುವಂಥದ್ದು, ಆಸ್ತಿ ವಿವಾದಗಳು ಬರುವಂಥದ್ದು, ಕೋರ್ಟ್ ಕಚೇರಿ ಕೇಸುಗಳಾಗುವಂಥದ್ದು, ಈ ಥರ ಸಮಸ್ಯೆಗಳು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸ್ವಲ್ಪ ಕಂಡುಬರುತ್ತೆ. ಆ ಬಳಿಕ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಸ್ವಲ್ಪ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಜೂನ್, ಜುಲೈ ತಿಂಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆದರೆ ಜೂನ್ನಿಂದ ನಿಮಗೆ ಅಕ್ಟೋಬರ್ವರೆಗೂ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಸಂಕ್ರಾಂತಿ ಫಲದಲ್ಲಿ ನಿಮಗೆ ಆರಂಭದಲ್ಲಿ ಉತ್ತಮ ಫಲ, ಮಧ್ಯದಲ್ಲಿ ಸ್ವಲ್ಪ 2 ತಿಂಗಳು ಸ್ವಲ್ಪ ಮಿಶ್ರವಾದ ಫಲ, ಆ ಬಳಿಕ ಜೂನ್ನಿಂದ ಅಕ್ಟೋಬರ್ವರೆಗೆ ಮತ್ತು ಉತ್ತಮ ಫಲ, ಆ ಬಳಿಕ ಅಕ್ಟೋಬರ್ 15ರ ಬಳಿಕ ಆಗುವಂಥ ಪರಿವರ್ತನೆಯಿಂದ ನಿಮಗೆ ವರ್ಷದ ಕೊನೆವರೆಗೂ ಅಂದರೆ ಅಕ್ಟೋಬರ್ 15 ಡಿಸೆಂಬರ್ ಕೊನೆವರೆಗೂ ಅಥವಾ ಮುಂದಿನ ಸಂಕ್ರಾಂತಿವರೆಗೂ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿರುತ್ತೆ. ಹಾಗಾಗಿ ಆ ಒಂದು ಅಕ್ಟೋಬರ್ 15ರ ಬಳಿಕ ನೀವು ಮುಂದಿನ ವರ್ಷದ ಜನವರಿ 14ರವರೆಗೂ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕು. ಆ ಕಾಲದಲ್ಲಿ ಕೆಲವೊಬ್ಬರಿಗೆ ಏನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಅಥವಾ ಏನಾದರೂ ವಾಹನ ಯಂತ್ರಗಳೇನಾದರೂ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು, ಜೊತೆಗೆ ನಿಮ್ಮ ಒಂದು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು, ವ್ಯಾಪಾರಿಗಳಿಗೆ ನಷ್ಟ ಆಗ್ಬೋದು ಅಥವಾ ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಇತ್ಯಾದಿ ಘಟನೆಗಳು ಆ ಕಾಲದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಆ ಒಂದು ಅವಧಿಯನ್ನು ನೀವು ಚೆನ್ನಾಗಿ ಗಮನಿಸಿಕೊಳ್ಬೇಕು. ಒಟ್ಟಿನಲ್ಲಿ ಈ ವರ್ಷದ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಅಥವಾ ಇನ್ನಿತರವಾದ ಸುಖ ಸೌಲಭ್ಯಗಳಿಗೆ ಉತ್ತಮವಾದ ಅವಕಾಶ ಸೂರ್ಯ ಭಗವಂತನ ಆಶೀರ್ವಾದ ಸಿಗ್ತಾ ಇರುತ್ತೆ. ಆದರೆ ಮಧ್ಯದಲ್ಲಿ ಕೆಲವು ವ್ಯತ್ಯಾಸಗಳು ಅಂದರೆ ಕಾಲ ವ್ಯತ್ಯಾಸವನ್ನು ಗಮನಿಸಿಕೊಳ್ಳಿ. ಉದಾಹರಣೆಗೆ ನಾನು ಹೇಳಿದ್ದೇನೆ, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು ಪರವಾಗಿಲ್ಲ, ಏಪ್ರಿಲ್, ಮೇನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು, ಜೂನ್, ಜುಲೈ ಸ್ವಲ್ಪ ಪರವಾಗಿಲ್ಲ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ವರೆಗೂ, ಜೊತೆಗೆ ಅಕ್ಟೋಬರ್ 15ರವರೆಗೂ ಸ್ವಲ್ಪ ಪರವಾಗಿಲ್ಲ, ಉತ್ತಮ ಇದೆ. ಅಕ್ಟೋಬರ್ 15ರಿಂದ ಮುಂದಿನ ಜನವರಿ 15ರವರೆಗೆ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಯಾಕಂದರೆ ಅಲ್ಲಿ ಒಂದೊಂದು ಹಂತದಲ್ಲಿ ಸೂರ್ಯನ ಅನುಗ್ರಹ ಜೊತೆಗೆ ರವಿಯ ಅನುಗ್ರಹ ನಿಮಗೆ ಯಾವ ರೀತಿ ಕೆಲಸ ಮಾಡುತ್ತೆ, ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಆಗುವಂಥ ಗುರುವಿನ ಪರಿವರ್ತನೆ, ರಾಹು ಕೇತುಗಳ ಪರಿವರ್ತನೆ, ಶನಿ ಮಹಾರಾಜರ ಪರಿವರ್ತನೆ, ಜೊತೆಗೆ ನಿಮಗೆ ಈ ಮೇಷರಾಶಿಯವರಿಗೆ ಈ ವರ್ಷ ಸಾಡೆ ಸಾತಿ ಸಹ ಆ ಒಂದು ಮಾರ್ಚ್ ಅಂತ್ಯದ ಬಳಿಕ ಅಂದರೆ ಆಗಲೇ ಹೇಳಿದರೆ ಏಪ್ರಿಲ್ನಿಂದ ನಮಗೆ ಏಪ್ರಿಲ್ ಮೇ ಅಷ್ಟು ಒಳ್ಳೆಯದಿಲ್ಲ. ಯಾಕೆ ಹೇಳಿದರೆ ಅಲ್ಲಿ ನಿಮಗೆ ಏಪ್ರಿಲ್ನಿಂದ ಆವರಿಸಿ ಶನಿ ಮಹಾರಾಜರ ಸಾಡೆ ಸಾತಿಯ ಪರೀಕ್ಷೆ ಆರಂಭ ಆಗುತ್ತೆ. ಏಪ್ರಿಲ್ ಮೇನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಆದರೆ ಯಾವಾಗ ಈ ಜೂನ್ 15ರ ಬಳಿಕ ನಿಮಗೆ ಮತ್ತೊಮ್ಮೆ ಅಲ್ಲಿ ರವಿ ಅನುಗ್ರಹ ಬರುತ್ತೆ. ಜೂನ್ 15ರಿಂದ ಜುಲೈ 15ರವರೆಗೆ, ಆ ಬಳಿಕ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರವರೆಗೆ ರವಿ ಅನುಗ್ರಹ ಬರುತ್ತೆ. ಆ ತಿಂಗಳುಗಳನ್ನು ಹೊರತುಪಡಿಸಿ ನಿಮಗೆ ಉಳಿದ ತಿಂಗಳುಗಳು ಸ್ವಲ್ಪ ಶನಿ ಪ್ರಭಾವ, ರಾಹುಕೇತುಗಳ ಪ್ರಭಾವ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಇರುವ ಕಾರಣ ಈ ವರ್ಷದಲ್ಲಿ ನೀವು ಮಧ್ಯೆ ಸ್ವಲ್ಪ ಈ ಎಚ್ಚರಿಕೆ ಗಮನಿಸಬೇಕು. ಅಪರಿಚಿತರಲ್ಲಿ ವ್ಯವಹಾರ ಮಾಡೋದಾಗಲಿ, ಅಪರಿಚಿತ ಏನಾದರೂ ವ್ಯಕ್ತಿಗಳಲ್ಲಿ ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಥವಾ ಗೊತ್ತಿಲ್ಲದಂಥ ಒಂದು ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡೋದು ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಂಬಿಸಿ ಮೋಸ ಮಾಡ್ಬೋದು. ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ವ್ಯವಹಾರ, ಇನ್ನಿತರ ವ್ಯವಹಾರಗಳು ಮಾಡೋಕ್ಕೆ ಸ್ವಲ್ಪ ಸವಾಲುಗಳು ಜಾಸ್ತಿ ಇವೆ. ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ, ವರ್ಷದ ಮಧ್ಯಭಾಗ, ವರ್ಷದ ಕೊನೆಯ ಭಾಗ ಸ್ವಲ್ಪ ನಿಮಗೆ ತುಂಬ ಪರೀಕ್ಷೆಗಳು, ಏರುಪೇರುಗಳು ಆಗ್ಬೋದು. ಆರೋಗ್ಯದ ವಿಚಾರ ಹಾಗೆ ಯಾರಿಗೆ ಈ ಜಾಯಿಂಟ್ ಪೇನು ಅಥವಾ ಈ ಹಾರ್ಟ್ ಪ್ರಾಬ್ಲಮ್ಮು, BP ಎಲ್ಲ ಇರುತ್ತೋ ಅಂಥವ್ರು ಈ ವರ್ಷ ಕೇರ್ ತೊಗೋಬೇಕು. ಅವೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲವೇ ಕೆಲವರಿಗೆ ಈ ಬೋನ್ ಅಥವಾ ಎಲುಬುಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳೆಲ್ಲ ಕಾಣಿಸ್ಕೊಳ್ಳೋಂಥದ್ದಿರುತ್ತೆ. ಹಾಗಾಗಿ ಆ ಬಗ್ಗೆ ಈ ವರ್ಷದಲ್ಲಿ ಎಚ್ಚರಿಕೆ ಹೆಜ್ಜೆನ ಖಂಡಿತ ಮೇಷರಾಶಿಯವರು ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ಈ ದೋಷಾದಿ ನಿವಾರಣೆಗಾಗಿ ನಿಮ್ಮ ಇಷ್ಟ ದೇವತೆ, ಕುಲದೇವತೆನೋ ಅಥವಾ ಈ ಆಂಜನೇಯ ಸ್ವಾಮಿ, ಹನುಮಾನ್, ಶನಿ ಮಹಾರಾಜರು, ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ ಅಥವಾ ಅಮ್ಮನವರಾಗಲಿ, ದೇವಿಯಾಗಲಿ ಯಾವುದೇ ರೀತಿಯ ಈ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಈ ಮಕರ ಸಂಕ್ರಾಂತಿಯ ಫಲವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ಸಂಕ್ರಾಂತಿ ಫಲವು ಉತ್ತಮ ಫಲವಾಗಿ ವ್ಯಕ್ತವಾಗ್ತಾ ಇರ್ತದೆ. ಅಲ್ಲಿ ನಿಮಗೆ ಈಗ ಇರತಕ್ಕಂಥ ಗ್ರಹ ಕುಂಡಲಿಯಲ್ಲಿ ವಿಶೇಷವಾಗಿ ಈ ಸಂಕ್ರಾಂತಿ ಕಾಲದಲ್ಲಿ ಚಂದ್ರನ ವಿಶೇಷವಾದ ತರಂಗಗಳ ಬೆಂಬಲ ನಿಮಗೆ ಬಂದಿದೆ. ಚಂದ್ರನು ನಿಮಗೆ ವಿಶೇಷವಾದ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ. ಅದೇ ರೀತಿ ರವಿಯು ಅಲ್ಲಿ ನಿಮ್ಮಿಂದ 9ರ ಸ್ಥಾನ ಇರುವಂಥದ್ದು, ಶನಿ ಮಹಾರಾಜರು ನಿಮ್ಮಿಂದ ರಾಶಿಯಿಂದ 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಕೂತಿರುವಂಥದ್ದು. ಜೊತೆಗೆ ಈ ಮುಂದೆ ಆಗುವಂಥ ಅಂದರೆ ಸಂಕ್ರಾಂತಿಯ ಬಳಿಕ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳು ಸಹ ನಿಮಗೆ ಉತ್ತಮವಾಗಿ ಪೂರಕವಾಗಿ ಬಂದಿದೆ. ಹಾಗಾಗಿ ಈ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿಯವರು. ಜೊತೆಗೆ ಮಾಡುವಂಥ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲದರಲ್ಲೂ ಮುನ್ನಡೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಬರುತ್ತೆ. ಜೊತೆಗೆ ಅಂದುಕೊಂಡಂಥ ಸೀಟುಗಳು, ಸ್ಥಾನಮಾನಗಳು ಸಿಗ್ಬೋದು. ಉನ್ನತ ವ್ಯಾಸಂಗಕ್ಕೆ ಹೋಗೋರಿಗೆ ಉನ್ನತ ವ್ಯಾಸಂಗ ಅಂದರೆ ಹೈಯರ್ ಸ್ಟಡಿಯ ಸೀಟುಗಳು ಸಿಗ್ಬೋದು. ಜೊತೆಗೆ ವಿದೇಶದಲ್ಲಿ ಉದ್ಯೋಗವನ್ನು ಟ್ರೈ ಮಾಡಿದರೆ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಯೋಗ ಸಹ ಬರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳು ಸಂಕ್ರಾಂತಿ ಫಲದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ವ್ಯಕ್ತವಾಗಿವೆ. ಇನ್ನು ಯಾರು ಸ್ವಂತವಾದ ಉದ್ಯಮ, ವ್ಯಾಪಾರ ಇದೆಲ್ಲ ನಡೆಸ್ತಿದ್ದಾರೋ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇವೆಲ್ಲ ಮಾಡ್ತಾರೋ ಅವರಿಗೂ ಲಾಭ, ಆದಾಯ ಹೆಚ್ಚಳಾಗ್ಬೋದು. ಅಥವಾ ಅವರು ಮಾಡುವಂಥ ಉದ್ಯಮದಲ್ಲಿ ಏನಾದರೂ ಬದಲಾವಣೆ ಮಾಡೋದು ಅಥವಾ ಇಂಪ್ರೂವ್ಮೆಂಟ್ ಮಾಡೋದು ಅಥವಾ ಯಾವುದೇ ರೀತಿಯ ಮಹತ್ತರವಾದ ಒಂದು ಹೊಸ ಯಂತ್ರ ಉಪಕರಣವನ್ನು ಅಳವಡಿಸಲಿಕ್ಕೆ ಈ ವರ್ಷ ನಿಮಗೆ ಸಹಾಯ ಆಗಲಿದೆ. ಇನ್ನು ಯಾರು ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡುವಂಥವರಿಗೆ ಸಂಕ್ರಾಂತಿಯ ಬಳಿಕ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಅಥವಾ
ಅದು ಮದುವೆ ವಿಚಾರ ಇರ್ಬೋದು, ಅಥವಾ ಗೃಹ ಪ್ರವೇಶದ ವಿಚಾರ ಇರ್ಬೋದು, ಅದು ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕವಾದ ಕಾರ್ಯಕ್ರಮ, ಯಾತ್ರೆ, ಪ್ರವಾಸ ಹೋಗುವಂಥದ್ದು, ಇವೆಲ್ಲವೂ ಈ ಸಂಕ್ರಾಂತಿ ಬಳಿಕ ಅದಕ್ಕೆ ಚಾಲನೆ ಎಲ್ಲ ಸಿಗಲಿದೆ. ಜೊತೆಗೆ ಆಕಸ್ಮಿಕ ಧನಲಾಭ ಯೋಗ ಇದೆ. ಬಂಧುಗಳು, ಮಿತ್ರರು ನಿಮಗೆ ಈಗ ಸಹಾಯಕ್ಕೆ ನಿಲ್ತಾರೆ. ನಿಮ್ದು ಯಾವುದಾದ್ರೂ ಒಂದು ಯೋಜನೆ ಇದೆ ಇಟ್ಕೊಳ್ಳೋಣ, ಅದಕ್ಕೆ ಬಂಧುಗಳ, ಮಿತ್ರರ ಸಹಾಯ ಬೇಗನೆ ಸಿಗಲಿದೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ಕೆಲವೊಂದು ತಿಂಗಳುಗಳು ನಿಮಗೆ ಅತ್ಯಂತ ಶುಭಕರವಾಗಿ ಪರಿವರ್ತನೆ ಆಗಿದೆ. ಉದಾಹರಣೆಗೆ ಫೆಬ್ರವರಿ 15ರಿಂದ ಮಾರ್ಚ್ 15, ಮಾರ್ಚ್ 15ರಿಂದ ಏಪ್ರಿಲ್ 15. ಹಾಗಾಗಿ ಫೆಬ್ರವರಿ 15ರಿಂದ ಏಪ್ರಿಲ್ 15ರವರೆಗೆ ನಿಮಗೆ ವಿಶೇಷವಾದ ಉತ್ತಮ ಫಲಗಳು ಆ ಸೂರ್ಯ ಭಗವಂತನ ತರದಿಂದ ಬರ್ತಾ ಇರುತ್ತೆ. ಅದೇ ರೀತಿ ಮತ್ತೆ ಜುಲೈ 15ರಿಂದ ಆಗಸ್ಟ್ 15ರವರೆಗೂ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ. ಅದೇ ರೀತಿ ಅಕ್ಟೋಬರ್ 15ರಿಂದ ನವಂಬರ್ 15ರವರೆಗೂ ವಿಶೇಷವಾದ ಸೂರ್ಯ ಅನುಗ್ರಹ. ನೋಡಿ, ಸೂರ್ಯ ಅನುಗ್ರಹ ನಿಮಗೆ ವರ್ಷದಲ್ಲಿ 4 ಬಾರಿ ಪ್ರತಿ ರಾಶಿಗೆ ಬರುವಂಥದ್ದು. ಅದು ಒಂದು ನಿಮಗೆ ಫೆಬ್ರವರಿ 15ರಿಂದ ಮಾರ್ಚ್ 15, ಮಾರ್ಚ್ 15ರಿಂದ ಏಪ್ರಿಲ್ 15, ಜುಲೈ 15ರಿಂದ ಆಗಸ್ಟ್ 15, ಬಳಿಕ ಅಕ್ಟೋಬರ್ 15ರಿಂದ ನವಂಬರ್ 15. ಇಂತಹ ಒಂದು ಕಾಲದಲ್ಲಿ ವಿಶೇಷವಾದ ಸೂರ್ಯನ ನಮಗೆ ಬೆಂಬಲ ಆ ತಿಂಗಳಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಈ ವರ್ಷದಲ್ಲಿ ಆಗುವಂಥ ಇತರ ಗ್ರಹಗಳ ಪರಿವರ್ತನೆ, ಉದಾಹರಣೆಗೆ ಅಲ್ಲಿ ಗುರು ನಿಮಗೆ ಗುರುಬಲ ಬರುತ್ತೆ ಮೇನಿಂದ 15ರಿಂದ. ಶನಿ ಮಹಾರಾಜರ ಪರಿವರ್ತನೆ, ಶನಿ ಮಹಾರಾಜರು ನಿಮಗೆ ಮಾರ್ಚ್ ಅಂತ್ಯದ ಬಳಿಕ ಏಪ್ರಿಲ್ನಿಂದ ನಿಮಗೆ ಲಾಭಸ್ಥಾನದಲ್ಲಿ ಶನಿ ಮಹಾರಾಜರು ಬರ್ತಾ ಇದ್ದಾರೆ. ರಾಹು ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿದ್ದಾನೆ. ಹಾಗಾಗಿ ಈ ಸಂಕ್ರಾಂತಿ ಫಲ ಅಷ್ಟೇ ಅಲ್ಲ, ಆಗುವಂಥ ಇತರ ಒಂದು ಗ್ರಹಗಳ ಪರಿವರ್ತನೆ ಸಹ ನಿಮಗೆ ಈ ವರ್ಷದಲ್ಲಿ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡಲಿವೆ. ಹಾಗಾಗಿ ವಿದ್ಯಾರ್ಥಿಗಳು, ಮಹಿಳೆಯರು, ಗೃಹಿಣಿಯರು, ಸ್ತ್ರೀಯರು ಅಥವಾ ವ್ಯಾಪಾರ ಉದ್ಯಮದವರು ಯಾವುದೇ ವರ್ಗ ಇರ್ಬೋದು, ಎಲ್ಲ ವರ್ಗಕ್ಕೂ ವೃಷಭ ರಾಶಿಗೆ ಸಂಕ್ರಾಂತಿ ಫಲ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಸಣ್ಣ ಪುಟ್ಟ ಏರುಪೇರುಗಳು ಬರುತ್ತೆ ಕೆಲವೊಮ್ಮೆ ಈ ಕೆಲವೊಂದು ದೀರ್ಘಚಾರಿ ಅಥವಾ ಶೀಘ್ರಚಾರಿ ಗ್ರಹಗಳ ವ್ಯತ್ಯಾಸದಿಂದ. ಉದಾಹರಣೆಗೆ ಕೆಲವೊಂದು ದಿನಗಳಲ್ಲಿ ಚಂದ್ರ ಬಲದ ಕೊರತೆ, ಕೆಲವೊಂದು ಕಾಲದಲ್ಲಿ ಬುಧ ಅಥವಾ ಈ ಮಂಗಳನ ಬಲದ ಕೊರತೆ ಎಲ್ಲ ಬರುತ್ತೆ. ಅವೆಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು ಹೊರತು ಸಾಮಾನ್ಯವಾಗಿ ನಿಮಗೆ ಆರೋಗ್ಯ, ಆರ್ಥಿಕ, ಜೊತೆಗೆ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಎಲ್ಲ ಬಹಳ ಉತ್ತಮವಾಗಿ ಚೆನ್ನಾಗಿ ನಡೆಯುವಂಥ ವರ್ಷ ಆಗಿರುತ್ತೆ. ಎಲ್ಲ ವೃಷಭ ರಾಶಿಯವರು ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಇನ್ನು ಈ ವೃಷಭ ರಾಶಿಯವರು ಈ ವರ್ಷದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಪರ್ವಕಾಲದಲ್ಲಿ ಆಗುವಂಥ ಪರಿವರ್ತನೆಯಿಂದ ಪ್ರಾರ್ಥನೆ ಅಂದರೆ ಈ ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡಿ, ಇಲ್ಲ ಮಹಾಲಕ್ಷ್ಮಿ ತಾಯಿ ಭಕ್ತಿ ಮಾಡ್ಬೋದು, ಜೊತೆಗೆ ಲಕ್ಷ್ಮೀನಾರಾಯಣರ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಗಣೇಶ ಅಥವಾ ಈ ಶಿವಪಾರ್ವತಿಯರ ಒಂದು ಆರಾಧನೆ ಮಾಡುವಂಥದ್ದು, ಇವೆಲ್ಲ ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಸಂಕ್ರಾಂತಿ ಫಲ ಸ್ವಲ್ಪ ಸಮ್ಮಿಶ್ರವಾಗಿ ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಈ ರವಿಯ ಒಂದು ಈ ಪರಿವರ್ತನಾ ಕಾಲವು ಸ್ವಲ್ಪ ರವಿ ಅಷ್ಟಮದಲ್ಲಿರ್ತಾನೆ, ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಇರುವಂಥದ್ದು. ಜೊತೆಗೆ ಅಲ್ಲಿ ಚಂದ್ರನಿಂದ ಆಗುವಂಥ ಪರಿವರ್ತನೆ ನಿಮಗೆ ಅಷ್ಟು ಪೂರಕವಾಗೋದಿಲ್ಲ. ಸಂಕ್ರಾಂತಿ ಕಾಲದಲ್ಲಿ ಅಲ್ಲಿ ಶನಿ ಆಗಲಿ ಅಥವಾ ಇನ್ನಿತರ ರಾಹು ಆಗಲಿ ನಿಮಗೆ ಅಷ್ಟೊಂದು ಪೂರಕವಾಗಿ ಅಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲಿ ಕೇತುವಿನ ವೈರುಧ್ಯ ಸಹ ನಿಮಗೆ ಸಂಕ್ರಾಂತಿ ಪರ್ವಕಾಲದಲ್ಲಿ ವ್ಯಕ್ತವಾಗಿರುತ್ತೆ. ಹಾಗಾಗಿ ಅಲ್ಲಿ ದೀರ್ಘಚಾರಿ ಗ್ರಹಗಳಾಗಲಿ ಅಥವಾ ತತ್ಕಾಲ ಕುಂಡಲಿ ಅಂದರೆ ಆ ಒಂದು ಸಮಯದಲ್ಲಿರುವಂಥ ಕುಂಡಲಿಯ ಫಲವಾಗಲಿ ನಿಮಗೆ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ಹಾಗಾಗಿ ಮಿಶ್ರ ಫಲಗಳು ನಿಮಗೆ ಸಂಕ್ರಾಂತಿಯಿಂದ ವ್ಯಕ್ತವಾಗಿರುತ್ತೆ. ಮಿಶ್ರ ಫಲ ಅಂದರೆ ಆರೋಗ್ಯನೂ ಹಾಗೆ ಸಣ್ಣ ಪುಟ್ಟ ಏರ್ಪೇರುಗಳು ಮಧ್ಯೆ ಮಧ್ಯೆ ಬರ್ಬೋದು, ಕೆಲವೊಮ್ಮೆ ಅದು ಸರಿ ಹೋಗ್ಬೋದು. ಜೊತೆಗೆ ಹಣಕಾಸಿನ ವಿಚಾರ, ಹಣಕಾಸು ಒಮ್ಮೆ ತುಂಬ ಬರುತ್ತೆ, ಒಮ್ಮೆ ಅದು ತುಂಬ ಖಾಲಿಯಾಗಿ ನಿಮಗೆ ಕೈ ಖಾಲಿಯಾಗಿ ಬಿಡುವಂಥದ್ದು. ಅದೇ ರೀತಿ ನಿಮಗೆ ಮನಸ್ಸಿಗೆ ಸಮಾಧಾನ ಒಂದು ಹಂತದಲ್ಲಿ ಇರುತ್ತೆ, ಕೆಲವೊಂದು ತಿಂಗಳಲ್ಲಿ ತುಂಬ ನಿರಾಶೆ ಅಥವಾ ಅಸಮಾಧಾನ ಆಗುತ್ತೆ. ಹಾಗಾಗಿ ಅದಕ್ಕೆ ಸಮ್ಮಿಶ್ರ ಅಂತ ಹೇಳ್ತಾರೆ. ಅಂದರೆ ಸುಖ ದುಃಖ ಅಂದರೆ ಸಿಹಿ ಕಹಿ ಬೇವು ಬೆಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇರುವಂತಹ ಸಾಧ್ಯತೆ ಸಂಕ್ರಾಂತಿ ಫಲದಲ್ಲಿ ಕಂಡುಬರುತ್ತೆ. ಹಾಗಾಗಿ ತೀರಾ ಏನು ಸಂಕಷ್ಟ ಏನು ಬರೋದಿಲ್ಲ, ಅದು ಬರೋದು ಬೇಕಾಗಿಲ್ಲ. ನೀವು ಉತ್ತಮ ಫಲವನ್ನು ಕಂಡುಕೊಳ್ತೀರಾ. ಆದರೆ ಕೆಲವೊಮ್ಮೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಉದಾಹರಣೆಗೆ ಆರೋಗ್ಯ ರಕ್ಷಣೆ ಬಗ್ಗೆ, ಆಹಾರ ಕ್ರಮದ ಬಗ್ಗೆ, ಹವಾಮಾನ ವೈಪರೀತ್ಯದಿಂದ ನಿಮ್ಮ ಆರೋಗ್ಯದಲ್ಲಿ ಅಡ್ಡ ಪರಿಣಾಮ ಆಗದಂತೆ. ಈಗ ಚಳಿ ಬಂದಾಗ ನಾವು ಸ್ವೆಟರ್ ಧರಿಸಬೇಕು, ಮಳೆ ಬಂದಾಗ ಛತ್ರಿ ಧರಿಸಬೇಕು, ಅದನ್ನು ಗೊತ್ತಿರುವಂಥದ್ದು. ಹಾಗೆ ಅಂಥ ಒಂದು ಎಲ್ಲ ಪ್ರಿಕಾಷನ್ ಅಂತ ಹೇಳ್ತೀವಿ, ಅಂಥ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಂಡ್ರೆ ಅಂಥದ್ದೇನು ಕಷ್ಟ ನಷ್ಟಗಳನ್ನು ಬರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಮುನ್ನೆಚ್ಚರಿಕೆ ಸ್ವಲ್ಪ ಈ ವರ್ಷದಲ್ಲಿ ಎಲ್ಲ ವಿಚಾರದಲ್ಲೂ ಬೇಕಾಗುತ್ತೆ. ಹಣಕಾಸು, ಆರೋಗ್ಯ, ವೈಯಕ್ತಿಕ ವಿಚಾರ, ನಡವಳಿಕೆ, ಮನೆಯಲ್ಲಿ ಸಹ ಹಾಗೆ ಸಣ್ಣ ಪುಟ್ಟ ಕಾಲಗಳು ಬರ್ಬೋದು. ವಿಶೇಷವಾಗಿ ಈ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಸ್ವಲ್ಪ ಕಾಲ ಈ ವರ್ಷ ಜಾಸ್ತಿ ಬರುತ್ತೆ. ನಿಮ್ಮ ಒಂದು ಕ್ಲೋಸ್ ರಿಲೇಟಿವ್ ಇರ್ಬೋದು ಅಥವಾ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು, ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಈ ವರ್ಷದಲ್ಲಿ ಜಾಸ್ತಿ ಬರ್ಬೋದಾಗಿದೆ. ಅವನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಉದ್ಯೋಗ ಸ್ಥಾನದಲ್ಲಿ ಮೇಲಾಧಿಕಾರಿಗಳಿಂದ ಈ ಮಿಥುನ ರಾಶಿಯವರಿಗೆ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಕಿರುಕುಳವನ್ನು, ಅದು ಒತ್ತಡವನ್ನು ತಂದುಕೊಡೋದು ಜಾಸ್ತಿ ಇರುತ್ತೆ. ಹಾಗಾಗಿ ಆ ಮೇಲಾಧಿಕಾರಿಗಳ ಒಂದು ವಿಚಾರದಿರ್ಬೋದು, ನಿಮ್ಮ ವೃತ್ತಿ ಅಥವಾ ನಿಮ್ಮ ಒಂದು ಉದ್ಯೋಗದ ವಿಚಾರ ಸ್ವಲ್ಪ ಗಮನ ಚೆನ್ನಾಗಿ ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಆತಂಕ ಏನು ಬೇಕಾಗಿಲ್ಲ. ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಬರ್ತಾ ಇರ್ತವೆ. ಆದರೂ ನೀವು ಕೆಲವೊಂದು ತಿಂಗಳಲ್ಲಿ ನಿಮಗೆ ಅತ್ಯಂತ ಒಂದು ರವಿಯ ಅನುಗ್ರಹ ಬರ್ತಾ ಇದೆ. ಯಾಕಂದರೆ ಈ ಮಕರ ಸಂಕ್ರಾಂತಿ ಸೂರ್ಯನ ಫಲದ ಮೇಲೆ ನಿಂತಿದೆ. ಸೂರ್ಯನ ನಿಮ್ಮ ಫಲ ನಿಮಗೆ ಹೇಗೆ ಇರುತ್ತೆ ಅನ್ನೋದರ ಮೇಲೆ ನಿಂತಿದೆ. ಹಾಗಾಗಿ ಸೂರ್ಯ ಭಗವಂತರು ಪಕ್ಷಪಾತ ಇಲ್ಲದೆ ಎಲ್ಲ 12 ರಾಶಿಗಳಿಗೂ ವರ್ಷದಲ್ಲಿ 4 ತಿಂಗಳು, ಅದು 4 ಬಾರಿ ಉತ್ತಮ ಫಲನ ಖಂಡಿತ ಕೊಡ್ತಾರೆ. ಅದು ನಿಮಗೂ ಕೊಡ್ತಾ ಇದೆ. ಯಾವಾಗಂದರೆ ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಸೂರ್ಯನ ಉತ್ತಮ ಬಲ. ಅದೇ ರೀತಿ ಏಪ್ರಿಲ್ 15ರಿಂದ ಮೇ 15ರವರೆಗೆ, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ, ನವಂಬರ್ 15ರಿಂದ ಡಿಸೆಂಬರ್ 15ರವರೆಗೆ. ಹಾಗಾಗಿ ಮಾರ್ಚ್, ಏಪ್ರಿಲ್ ಅದೇ ರೀತಿ ನಿಮಗೆ ಉತ್ತಮ ಫಲ ಇದೆ. ಏಪ್ರಿಲ್ ಮೇನೂ ಉತ್ತಮ ಫಲ ಬರುತ್ತೆ. ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಅದೇ ರೀತಿ ನವಂಬರ್ 15ರಿಂದ ಡಿಸೆಂಬರ್ 15ರ ಮಧ್ಯೆ. ಅದರಲ್ಲಿ ಪ್ರತಿ ತಿಂಗಳಲ್ಲಿ ಸೂರ್ಯನ ಸಂಕ್ರಾಂತಿ ಅಂತ ಆಗುತ್ತೆ. ಹಾಗಾಗಿ ಆ ಒಂದು ಪರಿವರ್ತನೆಗಳು ನಿಮಗೆ
4 ಬಾರಿ ಉತ್ತಮ ಫಲವನ್ನು ಈ ತಿಂಗಳಲ್ಲಿ ಖಂಡಿತ ಕೊಡಲಿದೆ. ಆ ಕಾಲದಲ್ಲಿ ನಾನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ವ್ಯವಹಾರ ಇವೆಲ್ಲದೆ ಆಯಾ ತಿಂಗಳಲ್ಲಿ ಮಾಡ್ಬೋದಾಗಿದೆ. ಹಾಗಾಗಿ ಯಾರೋ ಮಿತ್ರ ರಾಶಿಯವರು ಚಿಂತರಾಗಬೇಕಾಗಿಲ್ಲ. ನಿಮಗೆ ಈ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲ ಬಂದರೂ ಮಧ್ಯೆ ಮಧ್ಯೆ ಆ ಒಂದು ಉತ್ತಮ ಫಲಗಳ ಒಂದು ಸೂರ್ಯನ ಆಶೀರ್ವಾದ ಬರ್ತಾ ಇರುತ್ತೆ. ಇನ್ನು ವಿಶೇಷ ಶುಭ ಫಲಕ್ಕಾಗಿ ಮಿಥುನ ರಾಶಿಯವರು ಶ್ರೀ ವೆಂಕಟೇಶ್ವರ, ವಿಷ್ಣು, ನಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಅಥವಾ ಸತ್ಯನಾರಾಯಣ ಸ್ವಾಮಿ ಭಕ್ತಿ ಮಾಡ್ಬೋದು. ಗಣೇಶ ಅಥವಾ ಗಣಪತಿಯ ಭಕ್ತಿಯನ್ನು ಮಾಡುವಂಥದ್ದು, ದೇವಿ ಅಥವಾ ಕುಲದೇವಿ ಅಥವಾ ಅಮ್ಮನವರ ಯಾವುದೇ ರೀತಿಯ ಸ್ವರೂಪವನ್ನು ಭಕ್ತಿ ಮಾಡೋದ್ರಿಂದ ಸಂಕ್ರಾಂತಿ ಫಲದ ನಿಮಗೆ ಶುಭವಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೂ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ. ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವರ್ಷದ ಸಂಕ್ರಾಂತಿ ಫಲವು ಆದಿ ಭಾಗದಲ್ಲಿ ಉತ್ತಮ ಫಲವನ್ನು, ಮಧ್ಯ ಭಾಗದಲ್ಲಿ ಮಿಶ್ರ ಫಲವನ್ನು, ಅಂತಿಮ ಅಂದರೆ ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲವನ್ನು ಹೇಳ್ತಾ ಇರುತ್ತೆ. ಅಂದರೆ ಆದಿಯಲ್ಲಿ ಸ್ವಲ್ಪ ಒಳ್ಳೆಯದಿರುತ್ತೆ, ಆರಂಭದ 3 ತಿಂಗಳುಗಳು ಪರವಾಗಿಲ್ಲ. ಆ ಬಳಿಕ ಬರುವಂಥ ಒಂದು 3 ಅಥವಾ 4 ತಿಂಗಳು ಸ್ವಲ್ಪ ಮಿಶ್ರ ಫಲವನ್ನು, ಜೊತೆಗೆ ಕೊನೆಗೆ ಬರುವಂಥ ಮತ್ತೊಂದು 3 ತಿಂಗಳು ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ತಾ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಸಮ್ಮಿಶ್ರ ಫಲನೇ ಅಂತ ಹೇಳ್ಬೋದು. ತುಂಬ ಉತ್ತಮ ಅಲ್ಲ, ತುಂಬ ಕೆಟ್ಟದಲ್ಲ, ಮಧ್ಯೆ ಸ್ವಲ್ಪ ಒಳ್ಳೆಯದು ಬರ್ತಾ ಇರುತ್ತೆ, ಮಧ್ಯೆ ಸ್ವಲ್ಪ ಏನಾದರೂ ಒಂದು ವ್ಯತ್ಯಾಸಗಳು ಸಹ ಬರ್ತಾ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗುತ್ತೆ. ಈ ಸಂಕ್ರಾಂತಿ ನಡೆಯುವ ಕಾಲದಲ್ಲಿ ಸೂರ್ಯನು ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿಯೂ, ಚಂದ್ರನು ನಿಮಗೆ ಜನ್ಮದಲ್ಲಿಯೂ, ಶನಿ ಮಹಾರಾಜರು ಈಗ 8ರಲ್ಲಿದ್ದಾರೆ, ಮುಂದೆ ಅವರು 9ಕ್ಕೆ ಪರಿವರ್ತನೆ ಆಗ್ತಾರೆ. ಆ ರೀತಿ ರಾಹು ಕೇತುಗಳು ಸಹ ನಿಮಗೆ ಈಗ ರಾಹು 9ರಲ್ಲಿದ್ದಾನೆ ಮತ್ತು 8ಕ್ಕೆ, ಕೇತು ಈಗ ತೃತೀಯದಲ್ಲಿದ್ದಾನೆ, ಆತನು ಈಗ ದ್ವಿತೀಯಕ್ಕೆ ಪರಿವರ್ತನೆ. ಹಾಗಾಗಿ ಆ ಒಂದು ಆರಂಭದಲ್ಲಿ ಆಗುವಂಥ ಪರಿವರ್ತನೆ ಒಳ್ಳೆಯದಿದೆ. ಜೊತೆಗೆ ಈ ಏಪ್ರಿಲ್ ಆಗುವಂತಹ ಬದಲಾವಣೆಗಳು, ಮೇನಲ್ಲಿ ಆಗುವಂಥ ಬದಲಾವಣೆಗಳು ನಿಮಗೆ ವಿರುದ್ಧವಾಗಿ ಅಲ್ಲಿ ಪರಿಣಾಮ ಬರ್ತದೆ. ಹಾಗಾಗಿ ಈ ಸಂವತ್ಸರದಲ್ಲಿ ಕಟಕ ರಾಶಿಯವರಿಗೆ ಮಧ್ಯೆ ಉತ್ತಮ ಫಲ, ಮಧ್ಯೆ ಸ್ವಲ್ಪ ಅಧಮ ಫಲ ಬರ್ತದೆ. ಅಂದರೆ ತುಂಬ ಒಳ್ಳೆಯದು ಆಗುತ್ತೆ ಈ ವರ್ಷದ ಸಂಕ್ರಾಂತಿಯಿಂದ, ತುಂಬ ಕೆಲವೊಬ್ಬರಿಗೆ ಸ್ವಲ್ಪ ಕೆಟ್ಟದಾಗ್ಬೋದು. ಇನ್ನು ನಿಮಗೆ ನಡೆಯುವಂಥ ದಶಾಭುಕ್ತಿ, ನಿಮಗೆ ನಡೆಯುವಂಥ ನಿಮ್ಮ ರಾಶಿ ಕುಂಡಲಿರುವಂಥ ಗ್ರಹಗಳ ಸ್ಥಾನ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಕೆಲವೊಬ್ಬರಿಗೆ ತುಂಬ ಒಳ್ಳೆಯದಾಗತ್ತೆ ಅಂತ ಒಳ್ಳೆಯದು ಆಗ್ಬೋದು ಅಥವಾ ಆಗದೇ ಇರ್ಬೋದು. ಅದು ನಿಮಗೆ ವೈಯಕ್ತಿಕ ದಶಾಭುಕ್ತಿಗಳ ಕೆಲವೊಮ್ಮೆ ಅಲ್ಲಿ ಅವಲಂಬಿತವಾಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಇರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಖಂಡಿತ ಕಟಕ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜಬೇಕು. ಆರೋಗ್ಯ ವಿಚಾರವಾಗಿ, ಜೊತೆಗೆ ಈ ನಿಮ್ಮ ಒಂದು ವೈಯಕ್ತಿಕ ರಿಲೇಷನ್ಶಿಪ್, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧು ಬಾಂಧವರ ಜೊತೆ ರಿಲೇಷನ್ಶಿಪ್ ಎಲ್ಲ ಈ ವರ್ಷದಲ್ಲಿ ಹಾಳಾಗ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಬಾಂಧವ್ಯ ಎರಡರ ಬಗ್ಗೆ ತುಂಬ ಗಮನ ಬೇಕು ಈ ಸಂಕ್ರಾಂತಿ ಫಲದಲ್ಲಿ. ಎರಡಕ್ಕೂ ಈ ಸಮಯದಲ್ಲಿ ಕೂತು ಬರ್ಬೋದು. ಯಾಕಂದರೆ ದಿಢೀರಾಗಿ ಆರೋಗ್ಯ ರೂಪರಾಗ್ಬೋದು. ಕೆಲವರಿಗೆ ಆಹಾರ ದೋಷದಿಂದ, ಕೆಲವರಿಗೆ ನೀರಿನಿಂದ, ಇನ್ನು ಕೆಲವರಿಗೆ ಏನಾದ್ರು ಆರ್ಗನ್ಗಳಿಗೆ ಅಂದರೆ ಈ ಲಿವರು, ಕಿಡ್ನಿ ಅಥವಾ ಲಂಗ್ಸ್ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಏನಾದ್ರು ಅಲ್ಲಿ ಸಮಸ್ಯೆಗಳು, ಇನ್ಫೆಕ್ಷನ್ಗಳು, ನಂಜುಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆಹಾರ ದೋಷದಿಂದ ಫುಡ್ ಪಾಯ್ಸನಿಂಗ್ ಆಗ್ಬೋದು, ಇವೆಲ್ಲ ಆಗುವಂಥದ್ದು ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಜೊತೆಗೆ ಅತಿಯಾದ ಶೀತ ಅಥವಾ ಮಳೆಗಾಲದ ಕಾಲದಲ್ಲಿ ಶೀತ ನೆಗಡಿಗಳು ಅಥವಾ ಜ್ವರ ಇತ್ಯಾದಿಗಳು ಆವರಿಸುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ. ಇನ್ನು ಬಾಂಧವ್ಯ ಆಗಲೇ ಹೇಳಿದ್ದೇನೆ, ಅಲ್ಲಿ ಪತಿ ಪತ್ನಿಯ ಮಧ್ಯೆ, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯದಲ್ಲಿ ಜಗಳಗಳು ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು, ಪರಸ್ಪರ ಅನುಮಾನ ಅಥವಾ ಈ ಸಂಶಯದ ಭೂತಗಳು ಕಾಡುವಂಥದ್ದು ಇವೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ, ಹಣಕಾಸು ನಿಮಗೆಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಇವೆಲ್ಲ, ಶಿಕ್ಷಣ ಎಲ್ಲ ತೊಂದರೆ ಇಲ್ಲ, ಅವೆಲ್ಲ ಉತ್ತಮವಾಗಿ ಬರುತ್ತೆ. ಇನ್ನು ದುಷ್ಟ ಮಿತ್ರರ ಜೊತೆಗೆ ದುಷ್ಟ ವ್ಯಕ್ತಿಗಳ ಒಂದು ಫ್ರೆಂಡ್ಶಿಪ್ ಎಲ್ಲ ಈ ವರ್ಷ ಆಗುವಂಥದ್ದು, ದುಷ್ಟ ಮಿತ್ರನ ತೊಂದರೆ ಸಹ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಈ ದುಷ್ಟ ಮಿತ್ರರ ಬಗ್ಗೆ, ದುಶ್ಚಟಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದಕ್ಕೆ ನೀವು ಬಲಿ ಬೀಳುವಂಥ ಸಾಧ್ಯತೆ, ಅದರಿಂದ ತೊಂದರೆಗೊಳಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಗಮನವನ್ನು ಖಂಡಿತ ನೀವು ಹರಿಸಬೇಕಾಗುತ್ತೆ ಕಟಕ ರಾಶಿಯವರು. ಇನ್ನು ಇವೆಲ್ಲ ನೀವು ಇದರ ಚಿಂತಿತ ಆಗಬೇಕಲ್ಲ. ಮಧ್ಯೆ ನಿಮಗೆ ರವಿ ಅಥವಾ ಸೂರ್ಯನ ಅನುಗ್ರಹ ವರ್ಷದಲ್ಲಿ 4 ಬಾರಿ ಆಗುವಂತಹ ವಿಚಾರ ಆಗುತ್ತೆ. ಏಪ್ರಿಲ್ 15ರಿಂದ ಮೇ 15, ಮೇ 15ರಿಂದ ಜೂನ್ 15, ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಡಿಸೆಂಬರ್ 15ರಿಂದ ಜನವರಿ 15. ಹೀಗಾಗಿ 4 ಬಾರಿ ಏಪ್ರಿಲ್ 15ರಿಂದ ಮೇ 15, ಮೇಯಿಂದ ಜೂನು, ಸೆಪ್ಟೆಂಬರ್ನಿಂದ ಅಕ್ಟೋಬರ್, ಡಿಸೆಂಬರ್ 15ರಿಂದ ಜನವರಿ 15. ಇಂಥ ಒಂದು 4 ಅವಧಿಗಳಲ್ಲಿ ಸೂರ್ಯನ ಪರಿವರ್ತನೆ ಆಗಿರುತ್ತೆ. ಆ 4 ಸೂರ್ಯನ ಪರಿವರ್ತನೆಗಳು ನಿಮಗೆ ಮಧ್ಯ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಇಷ್ಟಾರ್ಥ ಸಿದ್ಧಿಗೆ ಸಹಾಯ ಆಗುತ್ತೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಎಲ್ಲ ಅನುಕೂಲವಾಗಿ ಆಗುವಂಥ ಫಲ ಈ ಸೂರ್ಯ ಭಗವಂತ ಅನುಗ್ರಹದಿಂದ ಖಂಡಿತ ಕಂಡುಬರುತ್ತೆ ಕಟಕ ರಾಶಿಯವರಿಗೆ. ನೀವು ಈ ವರ್ಷದ ಶುಭ ಫಲಕ್ಕಾಗಿ ವಿಶೇಷವಾಗಿ ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡಿ, ಜೊತೆಗೆ ಈ ಚಂದ್ರಮೌಳೀಶ್ವರ ಅಥವಾ ಈ ಪಾರ್ವತಿ ಪರಮೇಶ್ವರ ಮುಂತಾದ ಸ್ವರೂಪದಲ್ಲಿ ಈ ಭಕ್ತಿ ಮಾಡುವಂಥದ್ದಾಗಲಿ, ಇನ್ನು ಗಣೇಶ, ಸುಬ್ರಹ್ಮಣ್ಯ ಮುಂತಾದ ಈ ಒಟ್ಟಿನಲ್ಲಿ ಶಿವನ ಪರಿವಾರ ಅಂದರೆ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಅಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಶಿವ ಪಂಚಾಯತನವನ್ನು ನೀವು ಅಲ್ಲಿ ಭಕ್ತಿ ಮಾಡಿದರೆ ಖಂಡಿತ ಕಟಕ ರಾಶಿಯವರಿಗೆ ಈ ಫಲ ಒಳ್ಳೆಯದಾಗತ್ತೆ. ಮುಂದೆ ಸಿಂಹರಾಶಿಗೆ ಸಂಕ್ರಾಂತಿ ಫಲ ಶುಭದಾಯಕವಾಗಿ ಬಂದಿದೆ. ನಿಮ್ಮ ರಾಶ್ಯಾಧಿಪತಿಯಾದ ರವಿ ಈ ಸಂಕ್ರಾಂತಿಯ ಪರ್ವಕಾಲದಲ್ಲಿ ನಿಮಗೆ ಪೂರಕವಾಗಿದ್ದೇನೆ. ಷಷ್ಠದಲ್ಲಿ ಅಲ್ಲಿ ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಜಯವನ್ನು, ಯಶವನ್ನು ಕೊಡ್ತಾ ಇರುತ್ತೆ. ಇದೇ ಕಾಲದಲ್ಲಿ ಚಂದ್ರನು ನಿಮಗೆ ಪೂರಕವಾಗಿದ್ದಾನೆ. ಇನ್ನು ಮುಂದೆ ಬರುವಂಥ ಒಂದು ಅಲ್ಲಿ ಪರಿವರ್ತನಾ ಕಾಲವು ನಿಮಗೆ ಆ ಒಂದು ಗುರುವಿನ ಅನುಗ್ರಹ ಸಹ ಮುಂದೆ ಮೇ ತಿಂಗಳಲ್ಲಿ ಕೊಡಲಿದೆ. ಹಾಗಾಗಿ ಆರಂಭದಲ್ಲಿ ಸಹ ಪರವಾಗಿಲ್ಲ, ನಿಮಗೆ ಮಧ್ಯಭಾಗದಲ್ಲೂ ಪರವಾಗಿಲ್ಲ,
ಕೊನೆಯ ಭಾಗದಲ್ಲಿ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರಂಭ ಮತ್ತು ಮಧ್ಯ ಉತ್ತಮ ಇದೆ. ಸುಮಾರು 6-7 ತಿಂಗಳುಗಳವರೆಗೆ ಸಂಕ್ರಾಂತಿ ಬಳಿಕ ಉತ್ತಮ ಫಲ. ಜೊತೆಗೆ ಸಂಕ್ರಾಂತಿಯ ಆಗಿ ಕೊನೆಯ ತಿಂಗಳುಗಳು ಅಂದರೆ ನಿಮಗೆ ಈ ಸುಮಾರು ಅಕ್ಟೋಬರ್ ಬಳಿಕ ನಿಮಗೆ ಸ್ವಲ್ಪ ಏರುಪೇರು ಆಗುವಂಥದ್ದು, ನವಂಬರ್ನಲ್ಲಿ ಸ್ವಲ್ಪ ಏರುಪೇರು ಆಗುವಂಥದ್ದು ಎಲ್ಲ ಇರುತ್ತೆ. ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ತೊಂದರೆಗಳು ಬರುವಂತೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಆರಂಭದ ಉತ್ತಮ ಫಲವನ್ನು ಚೆನ್ನಾಗಿ ನೀವು ಸದುಪಯೋಗ ಮಾಡಿಕೊಳ್ಳಿ. ಉದ್ಯೋಗಕ್ಕೆ, ವ್ಯಾಪಾರಕ್ಕೆ, ವೃತ್ತಿಗೆ ಎಲ್ಲ ಉತ್ತಮ ಇದೆ. ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಶಿಕ್ಷಕರಿಗೆ ಅವರ ಶಿಕ್ಷಣದಲ್ಲಿ ಅಥವಾ ಉದ್ಯೋಗದಲ್ಲಿ ಪ್ರಗತಿ ಲಕ್ಷಣ ಇದೆ. ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವುದಾಗಲಿ. ಈಗಾಗಲೇ ಉದ್ಯೋಗ ಮಾಡೋರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು. ಇನ್ನು ಸರ್ಕಾರದ ಕೆಲಸದಾಗೆ ಕೋರ್ಟ್ ಕಚೇರಿ ಕೆಲಸ ನಿಮಗೆ ಬೇಗ ಆಗಲಿದೆ. ಇನ್ನು ಗೌರ್ಮೆಂಟ್ ಜಾಬ್ಗಾಗಿ ಯಾರು ಪ್ರಯತ್ನ ಪಡೆದ ಶಿವರಾಶಿಯವರಿಗೆ ಈ ವರ್ಷ ಆಕಸ್ಮಿಕವಾಗಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಯೂ ಕಂಡು ಬಂದಿದೆ. ಹಾಗಾಗಿ ಇಂತಹ ಉತ್ತಮ ಫಲ ನಿಮಗೆ ಈ ವರ್ಷದಲ್ಲಿ ಈ ರವಿ ಅನುಗ್ರಹದಿಂದ, ಸೂರ್ಯ ಸಂಕ್ರಾಂತಿಯ ಫಲದಿಂದ ಕಂಡು ಬರ್ತದೆ. ಆರೋಗ್ಯ ಸಮಸ್ಯೆ ಇದ್ದವರಿಗೆ ಅನಿರೀಕ್ಷಿತವಾಗಿ ಆರೋಗ್ಯ ಸುಧಾರಣೆ ಆಗ್ಬೋದು. ಜೊತೆಗೆ ದೀರ್ಘಕಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದವರಿಗೆ ಸಂಕ್ರಾಂತಿ ಬಳಿಕ ಆರೋಗ್ಯ ಚೇತರಿಕೆ ಆಗುವ ಲಕ್ಷಣಗಳು ಕಂಡುಬರ್ತವೆ. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ಉತ್ತಮ ವಾತಾವರಣ ಇರುತ್ತೆ. ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶ, ವಸ್ತ್ರ ಆಭರಣಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಆಸ್ತಿ ವಿವಾದ, ಭೂಮಿ ವಿವಾದ, ಕೌಟುಂಬಿಕ ಕಲಹ ಇತ್ಯಾದಿಗಳಿದ್ರೆ ಅವೆಲ್ಲವೂ ಈ ವರ್ಷದಲ್ಲಿ ಪರಿಹಾರ ಆಗಿ ಅದರಿಂದ ಸಿಗಬೇಕಾದ ಪರಿಹಾರಗಳು ನಿಮಗೆ ಸಿಗ್ಬೋದು. ಅಥವಾ ನಿಮ್ಮ ಪಾಲು ವಿಭಾಗನೋ ಇದು ಅದು ನಿಮಗೆ ಸಿಗುವಂಥ ಯೋಗ ಇರುತ್ತೆ. ದಾಖಲೆ ಪತ್ರ, ಸರ್ಕಾರದ ಏನಾದರೂ ಈ ಪತ್ರಗಳು ಇವೆಲ್ಲ ಸಿಗಬೇಕು ಅನ್ನೋರಿಗೆ ಸಿಗುವಂಥದ್ದು. ಇನ್ನು ದೀರ್ಘಕಾಲದಿಂದ ಯಾವುದು ಪೆಂಡಿಂಗ್ ಇದ್ದಂತಹ ಭೂಮಿಯ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ, ಮನೆ ಕಟ್ಟೋದು, ಮನೆ ರಿಪೇರಿ ಮಾಡೋದು ಮುಂತಾದ ಕೆಲಸ ಕಾರ್ಯಗಳಿಗೆ ಈ ವರ್ಷ ಚಾಲನೆ ಸಿಗಲಿದೆ. ಯಂತ್ರ ವಾಹನ ಕೊಳ್ಳುವಂಥ ಯೋಗನೂ ಕಂಡುಬರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸಂಕ್ರಾಂತಿ ಫಲ ಶುಭದಾಯಕವಾಗಿಯೂ ಸಂಪತ್ತನ್ನು, ಸಮೃದ್ಧಿಯನ್ನು, ನೆಮ್ಮದಿಯನ್ನು ಕೊಡುವಂಥದ್ದಾಗಿರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಂದು ತಿಂಗಳು ಬರ್ಬೋದು. ಆದರೆ ಅವೆಲ್ಲವನ್ನು ನಿವಾರಿಸಿಕೊಂಡು ಉತ್ತಮವಾದ ಫಲವನ್ನು ಪಡೆಯುವಂಥ ಯೋಗ ಬಂದಿದೆ. ಇನ್ನು ಗುರು ಮಹಾರಾಜರ ಅನುಗ್ರಹ ನಿಮಗೆ ಅಲ್ಲಿ ಮೇ 15ರವರೆಗೆ ಗುರುವಿನ ಅನುಗ್ರಹ ಆಗಲಿದೆ. ಹಾಗಾಗಿ ಅವನ್ನೆಲ್ಲ ನೀವು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಕೆಲವೊಮ್ಮೆ ಈ ಶನಿ ವೈಪರೀತ್ಯ, ರಾಹುಕೇತುಗಳ ವೈಪರೀತ್ಯದಿಂದ ನಿಮಗೆ ಗುಪ್ತ ಶತ್ರುಗಳ ಬಾಧೆ, ಹಿತಶತ್ರುಗಳ ಬಾಧೆ ಅಥವಾ ಮಿತ್ರ ರೂಪದ ಶತ್ರುಗಳು ಸಹ ಅಂತ ನಿಮಗೆ ಕಾಡ್ಬೋದು. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಇನ್ನು ಕಣ್ಣು ಮುಚ್ಚಿ ಯಾವುದಕ್ಕೆ ಒಪ್ಪಿಗೆ ಸಹಿತಾಗಲಿ ಅಥವಾ ಅಪರಿಚಿತರಲ್ಲಿ ಅಥವಾ ನಿಮಗೆ ಗೊತ್ತಿಲ್ಲದಂಥ ಅನುಮಾನಾಸ್ಪದ ವ್ಯಕ್ತಿಗಳಲ್ಲಿ ನೀವೇನಾದರೂ ಹೂಡಿಕೆ ಮಾಡೋದು, ಹಣ ಹಾಕೋದು ಅಥವಾ ಆನ್ಲೈನ್ ಲಿಂಕ್ಗಳಲ್ಲಿ ನೀವು ಹಣವನ್ನು ತೊಡಗಿಸೋದು ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇಂಥ ಕೆಲಸಗಳು ನಿಮಗೆ ವರ್ಷದಲ್ಲಿ ಹಲವಾರು ಕಷ್ಟ ನಷ್ಟವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಅವೆಲ್ಲನೂ ಹೊರತುಪಡಿಸಿದರೆ ಹೆಚ್ಚಿನ ಏನು ಆತಂಕ, ಭಯ ಏನಿಲ್ಲ. ಸಾಮಾನ್ಯವಾಗಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವುದು. ರವಿ ಅನುಗ್ರಹ ನಿಮಗೆ ಮೇ 15ರಿಂದ ಜೂನ್ 15, ಜೂನ್ 15ರಿಂದ ಜುಲೈ 15, ಅಕ್ಟೋಬರ್ 15ರಿಂದ ನವಂಬರ್ 15, ಜೊತೆಗೆ ಜನವರಿ 15ರಿಂದ ಫೆಬ್ರವರಿ 15 ಇಂತಹ ಅವಧಿಗಳಲ್ಲಿ ರವಿಯ ಅನುಗ್ರಹ ನಿಮಗೆ ಕಂಡುಬರುತ್ತೆ. ಹಾಗಾಗಿ ಆರಂಭದಲ್ಲಿ ನಿಮಗೆ ರವಿಯ ಅನುಗ್ರಹ ಇದೆ. ಜೊತೆಗೆ ಮೇ ಜೂನಲ್ಲಿ ಇದೆ, ಜೂನ್ ಜುಲೈಲೂ ಇದೆ, ಅಕ್ಟೋಬರ್ 15 ನವಂಬರ್ 15 ಇರುತ್ತೆ. ಇವೆಲ್ಲವನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವತೆನೋ, ಕುಲ ದೇವತೆನೋ ಅಥವಾ ಶಿವನೋ ಅಥವಾ ಈ ಗ್ರಾಮ ದೇವತೆನೋ ಅಥವಾ ಭುವನೇಶ್ವರ, ಕಾಲಭೈರವೇಶ್ವರ, ವೀರಭದ್ರೇಶ್ವರ ಸ್ವರೂಪದಲ್ಲೋ ಅಥವಾ ಯಾವುದಾದ್ರೂ ಅಮ್ಮನವರು ಅಥವಾ ದೇವಿಯ ಸ್ವರೂಪವನ್ನು ಭಕ್ತಿ ಮಾಡ್ಕೊಳ್ತಾ ಬನ್ನಿ. ಎಲ್ಲ ಸಿಂಹರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ಸಂಕ್ರಾಂತಿ ಫಲ ಉತ್ತಮ ಫಲವಾಗಿ ಪರಿವರ್ತನೆಯಾಗಿ ಬಂದಿದೆ. ಆರಂಭದಲ್ಲಿ ನಿಮಗೆ ಉತ್ತಮ ಫಲ ಕಂಡುಬರುತ್ತೆ. ಜೊತೆಗೆ ಈ ಮಧ್ಯಭಾಗದಲ್ಲೂ ಉತ್ತಮ ಫಲ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಅಂತ ಬಂದಿದೆ. ಆರಂಭದ 3 ತಿಂಗಳು, ಆಮೇಲೆ ಮಂತದ 3 ತಿಂಗಳು, ಆಮೇಲೆ ಕೊನೆಯ 3 ತಿಂಗಳು ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಆಗ್ಬೋದು. ಹಾಗಾಗಿ ಈ ಕನ್ಯಾ ರಾಶಿಯವರು ಆರಂಭದಲ್ಲಿ ಬರುವಂಥ ಉತ್ತಮ ಫಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಉತ್ತಮ ಫಲ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯ ಸುಧಾರಣೆ ಆಗುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇರುತ್ತೆ. ಕೌಟುಂಬಿಕ ಬಾಂಧವ್ಯ ಎಲ್ಲ ಉತ್ತಮವಾಗಿರುತ್ತೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಬಹುದಾಗಿದೆ. ಉದ್ಯೋಗ ಟ್ರೈ ಮಾಡೋರಿಗೆ ಉದ್ಯೋಗ ಸಿಗುತ್ತೆ. ಸಾಫ್ಟ್ವೇರು, ಕಂಪ್ಯೂಟರು ಅಥವಾ ಬ್ಯಾಂಕಿಂಗು, ಫೈನಾನ್ಸು, ಮಾರ್ಕೆಟಿಂಗ್ ಇರ್ಬೋದು ಅಥವಾ ಲಾ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಅಥವಾ ಅಲ್ಲಿ ಜಾಬ್ ಸರ್ಚ್ ಮಾಡೋರಿಗೆ ಉದ್ಯೋಗ ಈ ಬಾರಿ ಸಿಗುವಂಥ ಯೋಗ ಇದೆ. ಇನ್ನು ಬಂಧು ಮಿತ್ರರಲ್ಲಿ ಬಾಂಧವ್ಯ ಬಹಳ ಚೆನ್ನಾಗಿರುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಬಡ್ತಿ, ಪ್ರಮೋಷನ್ ಅಥವಾ ಮೆಚ್ಚುಗೆ ಅಂತ ಕೆಲವು ಇನ್ಸೆಂಟಿವ್ ಇತ್ಯಾದಿಗಳು ಸಿಗ್ಬೋದು. ಜೊತೆಗೆ ಯಾವುದಾದ್ರೂ ದೀರ್ಘಕಾಲದ ನಿಮ್ಮ ಬೇಡಿಕೆಗಳು, ಕೋರಿಕೆಗಳಿದ್ರೆ ಈ ವರ್ಷ ಅದು ಪೂರ್ತಿ ಆಗಲಿದೆ. ಯಂತ್ರ ವಾಹನ ಕೊಳ್ಳೋದಾಗಲಿ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಮದುವೆಗೆ ಸಿದ್ಧತೆ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಇವೆಲ್ಲ ಯೋಗಗಳು ಕಂಡುಬರ್ತವೆ. ಅದರಲ್ಲೂ ವಿಶೇಷವಾಗಿ ಆರಂಭದ 4 ಅಥವಾ 5 ತಿಂಗಳಲ್ಲಿ ಬಹಳಷ್ಟು ಸ್ಪೀಡಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಆಗಲಿವೆ. ಆಮೇಲೆ ಮಧ್ಯಭಾಗದ ಬಳಿಕ ಜೂನ್ ಬಳಿಕ ಎಲ್ಲ ಸ್ಲೋ ಆಗ್ಬೋದು. ಜೂನ್ ಜುಲೈ ಬಳಿಕ ಸ್ಲೋ ಆಗ್ಬೋದು. ಜೊತೆಗೆ ವರ್ಷದ ಕೊನೆಗೆ ಸ್ವಲ್ಪ ನಿಮಗೆ ಸಮಸ್ಯೆಗಳು ಬರ್ಬೋದು. ಅದರಲ್ಲಿ ವರ್ಷದ ಕೊನೆಗೆ ಶತ್ರುಪೀಡೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಎಲ್ಲ ಒಟ್ಟೊಟ್ಟಿಗೆ ಬರ್ಬೋದು. ಕೊನೆಯ ತಿಂಗಳಂದರೆ ಆ ನಿಮಗೆ
ಈ ಅಕ್ಟೋಬರ್ನಲ್ಲಿ ಬರ್ಬೋದು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಲ್ಲಿ ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸ್ಕೋಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರರಿಗೆ ನೀತಿ ಪಾಠ ಹೇಳೋದಾಗಲಿ, ಅಥವಾ ಇನ್ನಿತರರಿಗೆ ಜಾಮೀನು ಅಂತ ಹೇಳ್ತೀವಿ ನಾವು, ಹಾಗೆ ಜಾಮೀನು ಹಾಕೋದಾಗ ಶ್ಯೂರಿಟಿ ಹಾಕ್ಲಿಕ್ಕೆ ಹೋಗೋದ್ರಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ತೊಂದರೆಯಾಗಿ ನಿಮಗೆ ಮುಳು ಆಗ್ಬೋದು ಅಥವಾ ನೀವು ನಷ್ಟಕ್ಕೆ ಒಳಗಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕು. ಯಾಕಂದರೆ ಆರಂಭದಲ್ಲೆಲ್ಲ ಚೆನ್ನಾಗಿರುತ್ತೆ, ಈ ಮಧ್ಯಭಾಗದ ಬಳಿಕ ಅಂದರೆ ಗುರುವಿನ ಪರಿವರ್ತನೆ ಆಗೋರಿಗೆ ಗುರುಬಲನ ಹೊರಟೋಗ್ಬಿಡುತ್ತೆ. ಹಾಗಾಗಿ ಅಲ್ಲಿ ಆ ಬಾಂಧವ್ಯದಲ್ಲಿ ಕೊರತೆ ಬರ್ಬೋದು, ದಂಪತಿಗಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಜಗಳ ಕಲಹ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಹಾಗಾಗಿ ಹೆಚ್ಚಿನ ಏನು ಅಡೆತಡೆಗಳಿಲ್ಲ, ಸಾಮಾನ್ಯವಾಗಿ ಉತ್ತಮ ಫಲನ ಬಂದಿದೆ. ಅಲ್ಲದೆ ರವಿಯ ಅನುಗ್ರಹ ನಿಮಗೆ ಈ ಜೂನ್ 15ರಿಂದ ಜುಲೈ 15, ಜುಲೈ 15ರಿಂದ ಆಗಸ್ಟ್ 15, ನವಂಬರ್ನಿಂದ ಡಿಸೆಂಬರ್ 15, ಫೆಬ್ರವರಿಯಿಂದ ಮಾರ್ಚ್ 15, ಜೂನ್ ಜುಲೈ, ಆಮೇಲೆ ಜುಲೈ ಆಗಸ್ಟ್, ನವಂಬರ್ 15ರಿಂದ ಡಿಸೆಂಬರ್ 15, ಫೆಬ್ರವರಿ 15ರಿಂದ ಮಾರ್ಚ್ 15. ಇದೀಗ 4 ಬಾರಿ ಸೂರ್ಯನ ಅನುಗ್ರಹ ಉತ್ತಮವಾಗಿ ಸಿಗ್ತಾಯಿದೆ. ಆ ಕಾಲದಲ್ಲಿ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳಾಗಲಿವೆ. ನಿಮ್ಮ ಸಂಬಂಧಿತವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಎಲ್ಲ ಆ ಒಂದು ಕಾಲದಲ್ಲಿ ಪ್ರಯತ್ನ ಪಟ್ಟರೆ ಅವೆಲ್ಲ ಸಿದ್ಧಿ ಯಶಸ್ಸು ಆಗಲಿವೆ. ಹಾಗಾಗಿ ಹೆಚ್ಚಿನೇನು ಅಡೆತಡೆಗಳಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಇರುವಂಥ ವರ್ಷ. ಸಂಕ್ರಾಂತಿಯಿಂದ ನಿಮಗೆ ಹೆಚ್ಚಿನ ಶುಭಗಳು ಸಿದ್ಧಿಯಾಗಲಿ. ಹೆಚ್ಚಿನ ಒಂದು ಉತ್ತಮ ಫಲಕ್ಕಾಗಿ ವಿಷ್ಣು ಅಥವಾ ನಾರಾಯಣ ಅವರ ಸ್ವರೂಪದಲ್ಲಿ ಭಕ್ತಿ ಮಾಡಿ, ಅಥವಾ ವೆಂಕಟೇಶ್ವರ, ರಂಗನಾಥ, ಶ್ರೀನಾಥ, ಶ್ರೀಕೃಷ್ಣ ಮುಂತಾದ ಸ್ವರೂಪದಲ್ಲಿ ವಿಷ್ಣುವಿನ ಭಕ್ತಿ ಮಾಡೋದಾಗಲಿ, ಸತ್ಯನಾರಾಯಣ ಸ್ವರೂಪ ಭಕ್ತಿ ಮಾಡೋದಾಗಲಿ, ಅಥವಾ ನಿಮ್ಮ ಒಂದು ಕುಲದೇವಿನೋ ಅಥವಾ ಗ್ರಾಮ ದೇವಿನೋ ಆ ಗ್ರಾಮದೇವಿಗೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸೋದು ಮಾಡುತ್ತಾ ಬನ್ನಿ. ಎಲ್ಲ ಕನ್ಯಾ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಬಳಿಕ ತುಲಾರಾಶಿಗೆ ಸಂಕ್ರಾಂತಿ ಫಲ ಉತ್ತಮವಾಗಿ ಮೂಡಿ ಬರ್ತಾಯಿದೆ. ಅಲ್ಲಿ ಅನೇಕ ಇಷ್ಟಾರ್ಥಗಳು ಈಡೇರುವಂಥ ಸಂಕ್ರಾಂತಿ ವರ್ಷ. ಆರಂಭದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು, ಅಡೆತಡೆಗಳು ಬರ್ಬೋದು. ಆ ಬಳಿಕ ಉತ್ತಮ ಫಲ ನಿರೀಕ್ಷೆ ಆಗುತ್ತೆ. ಯಾಕಂದರೆ ಮಾರ್ಚ್ 15ರ ಬಳಿಕ ಇನ್ನಷ್ಟು ನಿಮಗೆ ಉತ್ತಮ ಫಲ, ಜೊತೆಗೆ ಏಪ್ರಿಲ್ 15ರ ಬಳಿಕ ಇನ್ನಷ್ಟು ಉತ್ತಮ ಫಲ. ಹಾಗಾಗಿ ಒಂದೊಂದು ತಿಂಗಳಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಆರಂಭದ 2 ತಿಂಗಳು ಅಷ್ಟು ಉತ್ತಮ ಇಲ್ಲ, ಜನವರಿ, ಫೆಬ್ರವರಿ ಸ್ವಲ್ಪ ಮಿಶ್ರ ಫಲಗಳು ಬಂದಿವೆ. ಆದರೆ ಆ ಒಂದು 2 ತಿಂಗಳ ಬಳಿಕ ನಿಮಗೆ ಆಗುವಂಥ ಉಳಿದ ತಿಂಗಳಲ್ಲಿ ಹೆಚ್ಚಿನ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ವ್ಯಾಪಾರ ವೃದ್ಧಿಯಾಗಲಿವೆ, ಆರುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಅವರ ಒಂದು ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭಗಳು ಬರೋದಂಥದ್ದು, ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಅವಕಾಶಗಳು, ಜೊತೆಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಹೇಳ್ತೀವಿ, ಅಂದರೆ ಆಮದು ರಫ್ತು ಬಿಸ್ನೆಸ್ನವರಿಗೆ ಹೆಚ್ಚಿನ ಒಂದು ಅವಕಾಶಗಳು ಬರೋದು, ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶಕ್ಕೆ ಶಿಕ್ಷಣದ ಅವಕಾಶ, ಅಥವಾ ವಿದೇಶದ ಪ್ರವಾಸದ ಯೋಗ ಮುಂತಾದೆಲ್ಲ ಬರ್ಬೋದಾಗಿದೆ. ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಏಪ್ರಿಲ್ ಮತ್ತು ಮೇ ತಿಂಗಳ ಬಳಿಕ ಅನೇಕ ರೀತಿಯ ಶುಭ ಸಮಾರಂಭಗಳು ಪಾಲ್ಗೊಳ್ಳೋದು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥದ್ದು, ಜೊತೆಗೆ ಯಂತ್ರ ವಾಹನ ಕೊಡುವಂಥ ಅವಕಾಶ, ದೂರ ಪ್ರಯಾಣದ ಅವಕಾಶ ಇವೆಲ್ಲ ಬರಲಿದೆ. ಕೆಲವೊಬ್ಬರಿಗೆ ಸ್ಟಾರ್ಟಪ್ ಮಾಡಬೇಕು ಅಂದರೆ ಏನು ಫ್ಯಾಕ್ಟ್ರಿನೋ, ಉದ್ಯಮನೋ, ಇಂಡಸ್ಟ್ರಿನೋ, ಕೈಗಾರಿಕೆನೋ ಅಥವಾ ಕೃಷಿ ಚಟುವಟಿಕೆಯನ್ನು ಮಾಡಬೇಕು ಅನ್ನೋರಿಗೆ ಈ ವರ್ಷ ಸಂಕ್ರಾಂತಿ ಫಲದಲ್ಲಿ ಅದು ಚಾಲನೆ ಸಿಗುತ್ತೆ. ಜೊತೆಗೆ ಅದಕ್ಕೆ ಬೇಕಾದ ಸ್ಥಳಾವಕಾಶ, ಹಣದ ಅವಕಾಶ, ಜೊತೆಗೆ ಇನ್ನಿತರ ಪಾರ್ಟ್ನರ್ಶಿಪ್ ಇವೆಲ್ಲ ಸಿಗುವಂಥ ಯೋಗ ಇದೆ. ಹಾಗಾಗಿ ಅನೇಕ ಲಾಭಗಳನ್ನು, ಜಯಗಳನ್ನು, ಸಿದ್ಧಿಗಳನ್ನು ಈ ತುಲಾರಾಶಿಯವರು ಈ ಸಂಕ್ರಾಂತಿ ಫಲದಲ್ಲಿ ಪಡೆಯಲಿದ್ದೀರಾ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಗುರುವಿನ ಬಲ ನಿಮಗೆ ಈ ವರ್ಷ ಬರಲಿದೆ. ಶನಿ ಮಹಾರಾಜರು ಪೂರಕವಾಗಿ ಬರಲಿದ್ದಾರೆ, ಅಥವಾ ಇತರ ಗ್ರಹಗಳ ಬೆಂಬಲ ನಿಮಗೆ ಇರುತ್ತೆ. ಕೇತು ಸಹ ನಿಮಗೆ ಲಾಭವಾಗಿ ಪರಿವರ್ತನೆ ಆಗ್ತಾನೆ. ಹಾಗಾಗಿ ಅಲ್ಲಿ ರವಿಯ ಅನುಗ್ರಹ ನಿಮಗೆ ಈ ವರ್ಷದಲ್ಲಿ ಜುಲೈ 15ರಿಂದ ಆಗಸ್ಟ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಡಿಸೆಂಬರಿಂದ ಜನವರಿ 15, ಮಾರ್ಚ್ನಿಂದ ಏಪ್ರಿಲ್ 15. ಹಾಗಾಗಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಡಿಸೆಂಬರ್, ಜನವರಿ, ಮಾರ್ಚ್, ಏಪ್ರಿಲ್ ಇಂತಹ ಒಂದು ತಿಂಗಳುಗಳಲ್ಲಿ ನಿಮಗೆ ರವಿಯ ವಿಶೇಷವಾದ ಅನುಗ್ರಹಗಳು ತುಲಾರಾಶಿಯವರಿಗೆ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ವಿಶೇಷ ಫಲಕ್ಕಾಗಿ ಮಹಾಲಕ್ಷ್ಮಿ ತಾಯಿ ಅಥವಾ ನಾರಾಯಣ ಸ್ವರೂಪವನ್ನು, ವೆಂಕಟೇಶ್ವರ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ಅಥವಾ ನಿಮ್ಮ ಕುಲದೇವಿಯನ್ನು ಭಕ್ತಿ ಮಾಡ್ಬೋದು. ಎಲ್ಲ ತುಲಾರಾಶಿಯವರಿಗೆ ಈ ಸಂಕ್ರಾಂತಿ ಫಲವು ಶುಭದಾಯಕವಾಗಲಿ. ಮುಂದೆ ವೃಶ್ಚಿಕ ರಾಶಿಗೆ ಈ ಸೂರ್ಯ ಸಂಕ್ರಾಂತಿಯ ಫಲವು ಸ್ವಲ್ಪ ಸಮ್ಮಿಶ್ರವಾಗಿ ಮೂಡಿ ಬರ್ತಾಯಿದೆ. ಕೆಲವೊಂದು ಭಾಗದಲ್ಲಿ ನಿಮಗೆ ಉತ್ತಮ ಫಲ, ಆರಂಭದಲ್ಲಿ ಕೆಲವೊಂದು ತಿಂಗಳು ಉತ್ತಮ ಫಲ, ಜೊತೆಗೆ ಮಧ್ಯದಲ್ಲಿ ಸ್ವಲ್ಪ ಮಿಶ್ರ ಫಲ, ಕೊನೆಯ ಭಾಗದಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗ್ತವೆ. ಅಂದರೆ ಅಲ್ಲಿ ರವಿಯ ಪರಿವರ್ತನೆಗಳು ಆಗುವಂಥ ಕಾಲದಲ್ಲಿ ನಿಮಗೆ ಆರಂಭದಲ್ಲಿ ಉತ್ತಮ ಫಲ ಇದೆ. ಖಂಡಿತವಾಗಿ ರವಿಯ ಪರಿವರ್ತನೆ ನಿಮಗೆ ಆರಂಭದಲ್ಲಿ ರವಿ ಮಹಾರಾಜರು ಅಲ್ಲಿ ವಿಶೇಷವಾಗಿ ನಿಮಗೆ ತೃತೀಯಸ್ಥರಾಗಿ ಅನೇಕ ರೀತಿಯ ಲಾಭವನ್ನು, ಯಶಸ್ಸನ್ನು, ಕೀರ್ತಿಯನ್ನು ಕೊಡಲಿದ್ದಾರೆ. ಅದು ನಿಮಗೆ ಜನವರಿ, ಫೆಬ್ರವರಿ ತಿಂಗಳಲ್ಲಿ ಅನೇಕ ರೀತಿಯ ಸಿದ್ಧಿ ಸಾಧನೆಗಳು ಆಗಲಿವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸಗಳು ಆಗುವಂಥದ್ದು, ರಾಜಕೀಯದಲ್ಲಿವರಿಗೆ ರಾಜಕೀಯವಾದ ಉನ್ನತಿ, ಕೆಲವರಿಗೆ ಅಧಿಕಾರ ಸಿಗ್ಬೋದು, ಪ್ರಮೋಷನ್ ಬಡ್ತಿ ಎಲ್ಲ ಸಿಗ್ಬೋದು. ಹಾಗಾಗಿ ಆರಂಭದಲ್ಲಿ ಹೆಚ್ಚಿನ ಉತ್ತಮ ಫಲ ನಿಮಗೆ ಖಂಡಿತ ವೃಶ್ಚಿಕ ರಾಶಿಯಲ್ಲಿ ಕಂಡುಬರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯಮ ವ್ಯಾಪಾರ ಮಾಡೋರಿಗೆ ಆರಂಭದ ಈ 2 ತಿಂಗಳು ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ಸಾಲಗಳಿದೆ, ಸಾಲ ತೀರಿಸುವ ಅವಕಾಶ, ಮಹಿಳೆಯರು, ಗೃಹಿಣಿಯರಿಗೆ ಸಹ ನೆಮ್ಮದಿ ಕೊಡುವಂಥ ವಿಚಾರ ಆರಂಭದ 2 ತಿಂಗಳಲ್ಲಿರುತ್ತೆ. ಆ ಬಳಿಕ ನಮಗೆ ಈ ಒಂದು ಮಾರ್ಚ್ ತಿಂಗಳಿಂದ
ಸ್ವಲ್ಪ ಏರುಪೇರು ಆರಂಭ ಆಗುತ್ತೆ. ಮಾರ್ಚ್ನಿಂದ ಏರುಪೇರು ಆರಂಭ ಆದರೆ ಅದು ಏಪ್ರಿಲ್ ಮೇನಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಜೂನ್ ಬಳಿಕ ಸ್ವಲ್ಪ ಕಡಿಮೆ ಆಗ್ಬೋದು, ಮತ್ತು ತಿರ್ಗಾ ಸ್ವಲ್ಪ ಜಾಸ್ತಿ ಆಗೋದು. ಈ ರೀತಿ ಏರಿಳಿತಗಳ ಒಂದು ವ್ಯತ್ಯಾಸ ಇರುತ್ತೆ. ಆರಂಭದ 3 ತಿಂಗಳ ಬಳಿಕ ಮತ್ತೆ ಸ್ವಲ್ಪ ಏರಿಳಿತಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಅಂದುಕೊಂಡ ಕೆಲಸಗಳಲ್ಲಿ ವಿಘ್ನಗಳು ಬರ್ಬೋದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯಕ್ಕೆ ಸ್ವಲ್ಪ ಕೊರತೆ ಬರ್ಬೋದು, ಅಥವಾ ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗುವಂಥದ್ದು, ಅಥವಾ ಯಾರದೇ ಚಾಡಿ ಮಾತನ್ನು ಕೇಳಿ ನಿಮಗೆ ಸುಮಾರು ಈ ಮೇ ತಿಂಗಳ ಬಳಿಕ ಅವರಿಂದ ನಿಮಗೆ ಹಲವಾರು ತೊಂದರೆಗಳಾಗುವಂಥದ್ದು. ಕೆಲವರಿಗೆ ಈ ಲಾ ನೋಟಿಸ್ಗಳು ಬರ್ಬೋದು, ಕಾನೂನು ಕ್ರಮ ಬರ್ಬೋದು, ಅಥವಾ ನಿಮ್ಮ ಮೇಲೆ ಕೇಸುಗಳು ದಾಖಲಾಗುವಂಥದ್ದು, ಅಥವಾ ಹಿಂದೆ ಮಾಡಿದ ಯಾವುದೇ ಒಂದು ತಪ್ಪಿಗೆ ಈಗ ಶಿಕ್ಷೆಗಳು ಪ್ರಕಟ ಆಗುವಂಥದ್ದು ಎಲ್ಲ ಇರುತ್ತೆ. ಇನ್ನು ಯಾರು ಸರ್ಕಾರದಲ್ಲಿ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಇರ್ತಾರೋ ಅವರ ಒಂದು ಅಧಿಕಾರಕ್ಕೆ ಕುತ್ತು ಬರೋದಾಗಲಿ, ಅಥವಾ ಅವರ ಅಧಿಕಾರ ಹಠಾತ್ ನಷ್ಟ ಆಗೋದಾಗಲಿ, ಅಥವಾ ಅವರ ಮೇಲೆ ಏನಾದರೂ ಕಾನೂನು ಕ್ರಮ ಬರೋದಾಗಲಿ ಎಲ್ಲ ಇರುತ್ತೆ. ಹಾಗಾಗಿ ಇಂತಹ ಒಂದು ವ್ಯತ್ಯಾಸಗಳು ಈ ಮೇ ತಿಂಗಳ ಬಳಿಕ ಆಗಲಿವೆ. ಇನ್ನು ಇದಲ್ಲದೆ ನಿಮ್ಮ ಏನಾದರೂ ಅಮೂಲ್ಯ ವಸ್ತುಗಳಾಗಲಿ ಅಥವಾ ಚಿನ್ನ ಒಡವೆ ಇತ್ಯಾದಿಗಳು ಅದು ಆಕಸ್ಮಿಕವಾಗಿ ನಷ್ಟ ಆಗೋದಾಗಲಿ, ಕಳ್ಳತನ ಆಗೋದಾಗಲಿ, ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಭೂಮಿ ವಿವಾದ, ಆಸ್ತಿ ವಿವಾದಗಳಿದ್ದರೆ ಅವೆಲ್ಲ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಅಥವಾ ಅಂಥ ಜಗಳಗಳು ಸ್ವಲ್ಪ ಹೆಚ್ಚಾಗುತ್ತೆ. ಆರಂಭದಲ್ಲಿ ಪರವಾಗಿಲ್ಲ, ಆ ಬಳಿಕ 3 ತಿಂಗಳು ಕಳೆತಿದ್ದಂತೆ ನಿಮಗೆ ಆ ಮಧ್ಯಭಾಗ ಅಂತ್ಯ ಭಾಗದಲ್ಲಿ ಸ್ವಲ್ಪ ಇಂಥ ವಿವಾದಗಳು ಜಾಸ್ತಿ ಆಗ್ಬೋದಾಗಿದೆ. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಇನ್ನು ರಕ್ತಹೀನತೆ ಅಂದರೆ ಅನಿಮಿಯಾ ಅಂಥ ಸಮಸ್ಯೆಗಳು, ಅಜೀರ್ಣದ ಸಮಸ್ಯೆಗಳು, ನಿತ್ರಾಣ ಅಥವಾ ಜನರಲ್ ವೀಕ್ನೆಸ್ ಅಂತೇಳಿ ಡೆಬಿಲಿಟಿ ಹೇಳ್ತೇವೆ, ಅವೆಲ್ಲ ಸ್ವಲ್ಪ ಬರುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯನೂ ಅಷ್ಟು ಉತ್ತಮವಾಗಿ ಇರೋದಿಲ್ಲ, ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿರುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಆರಂಭದಲ್ಲಿ ಸ್ವಲ್ಪ ನೀವು ಅಂದುಕೊಂಡಿದ್ದೆಲ್ಲ ಆಗ್ತಾ ಹೋಗುತ್ತೆ, ಆದರೆ ಅಲ್ಲಿ ಒಂದೊಂದೇ ಹಂತ ಯುಗಾದಿ ಬಳಿಕ ಸ್ವಲ್ಪ ನಿಮ್ಮ ಗ್ರಹ ಬಲ ಕಡಿಮೆ ಆಗುತ್ತೆ, ಸೂರ್ಯರ ಬಲ ಕಡಿಮೆ ಆಗುತ್ತೆ, ಇತರ ಗ್ರಹಗಳ ಸಹ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಸಂಕ್ರಾಂತಿ ಫಲದಲ್ಲಿ ನಿಮಗೆ ಆರಂಭದಲ್ಲಿ ಉತ್ತಮ ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ಕೊನೆಯಲ್ಲಿ ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿರುತ್ತೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ರೀತಿಯ ಅತಿರೇಕ ನಿರ್ಧಾರ, ಆತುರ ನಿರ್ಧಾರ ಬೇಡ. ಜೊತೆಗೆ ಆರೋಗ್ಯದ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಆರೋಗ್ಯದ ನಿರ್ಲಕ್ಷ್ಯ ಮಾಡೋದ್ರಿಂದ ಸ್ವಲ್ಪ ಗಂಭೀರವಾದ ಸಮಸ್ಯೆ ಎಲ್ಲ ಬರ್ಬೋದಾಗಿದೆ. ಇನ್ನು ಯಂತ್ರ ವಾಹನ ಚಲಾವಣೆಯಲ್ಲಿ ಸಹ ಎಚ್ಚರಿಕೆ ಹೆಜ್ಜೆಬೇಕು. ಅಲ್ಲೇನಾದರೂ ಸಣ್ಣ ಪುಟ್ಟ ಅವಘಡಗಳಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಸ್ವಲ್ಪ ಈ ಸಂಕ್ರಾಂತಿ ಫಲದಲ್ಲಿ ಮುನ್ನೆಚ್ಚರಿಕೆ ನಿಮಗೆ ಖಂಡಿತ ಬೇಕಾಗುತ್ತೆ. ಇನ್ನು ನಿಮಗೆ ಇರತಕ್ಕಂಥ ದೋಷಗಳ ನಿವಾರಣೆಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು, ಮಂಗಳಾಂಬೆ ತಾಯಿ ದುರ್ಗಾದೇವಿಯ ಭಕ್ತಿ ಮಾಡ್ಬೋದು, ಅಥವಾ ಈ ಮುನೇಶ್ವರ, ಕಾಳಭೈರೇಶ್ವರ, ವೀರಭದ್ರೇಶ್ವರ ಮುಂತಾದ ಶಕ್ತಿಗಳ ಒಂದು ಭಕ್ತಿಯನ್ನು ಮಾಡುವಂಥದ್ದು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಕಾಲಗಳಲ್ಲಿ ಯಾವುದೇ ರೀತಿ ದೇವರುಗಳ ಸಂದರ್ಶನ ಮಾಡೋದು ಮುಂತಾದವುಗಳನ್ನ ಮಾಡ್ತಾ ಬನ್ನಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಜನವರಿ 15ರಿಂದ ಫೆಬ್ರವರಿ 15, ಏಪ್ರಿಲ್ 15ರಿಂದ ಮೇ 15 ಇಂಥ ಒಂದು ತಿಂಗಳುಗಳಲ್ಲಿ ಸೂರ್ಯ ಅನುಗ್ರಹ ಇರುವಂಥ ಒಂದು ಅವಧಿಯಾಗಿರುತ್ತೆ. ಹಾಗಾಗಿ ಆಗಲೇ ಹೇಳಿದಂತೆ ನಿಮಗೆ ಜನವರಿಯಿಂದ ಫೆಬ್ರವರಿ 15, ಮಾರ್ಚಿಂದ ಏಪ್ರಿಲಿಂದ ಮೇ 15 ಈ ಒಂದು ಉತ್ತಮ ಫಲವನ್ನು ಅಲ್ಲಿವರೆಗೆ ಕೊಡ್ತಾ ಇರುತ್ತೆ. ಮೇ ಬಳಿಕ ಆಗಲೇ ಹೇಳಿದಂತೆ ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಇಳಿಮುಖವಾಗಿ ಬರುವಂಥ ಸಾಧ್ಯತೆ, ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಗಮನಿಸೋಣ ಧನುಸು ರಾಶಿ. ಧನುಸು ರಾಶಿಗೆ ಈ ಸೂರ್ಯನ ಪರಿವರ್ತನೆ ಅಥವಾ ಸಂಕ್ರಾಂತಿಯ ಫಲ ಬಹಳಷ್ಟು ಉತ್ತಮವಾದ ಫಲವನ್ನು ಹೇಳ್ತಾ ಇದೆ. ಅನೇಕ ರೀತಿಯ ಲಾಭಗಳು, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ. ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಆರಂಭದಲ್ಲಿ ಜನವರಿ ತಿಂಗಳ ಸ್ವಲ್ಪ ಸಣ್ಣ ಪುಟ್ಟ ಏರು ಬರ್ಬೋದು. ಫೆಬ್ರವರಿ 15ರ ಬಳಿಕ ನಿಮಗೆ ಮತ್ತೆ ಅಲ್ಲಿ ಉತ್ತಮ ಬದಲಾವಣೆಗಳಾಗುತ್ತವೆ. ಅದೇ ರೀತಿ ಈ ಆಗುವಂಥ ಈ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಾಗೋದು ಪರಿವರ್ತನೆ ಸಹ ಉತ್ತಮ ಫಲವನ್ನು ಕೊಡಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಈಗಾಗಲೇ ಇದ್ದಂಥ ಸಮಸ್ಯೆಗಳು, ಉದಾಹರಣೆಗೆ ಹಾರ್ಟ್ ಪ್ರಾಬ್ಲಮು, ಅಥವಾ ಕೆಲವರಿಗೆ ಜಾಯಿಂಟ್ ಪೈನು, ಅಸ್ತಮನೋ, ಅಲರ್ಜಿನೋ ಇದ್ದವರಿಗೆ ಅದು ಈ ವರ್ಷದಲ್ಲಿ ಮಧ್ಯೆ ಕೆಲವೊಮ್ಮೆ ಕಡಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಹಣಕಾಸಿನ ಲಾಭ, ಉದ್ಯೋಗ, ವ್ಯಾಪಾರ ಎಲ್ಲ ಉತ್ತಮ ಇದೆ. ಜಾಬ್ ಇಲ್ಲದವ್ರಿಗೆ ಜಾಬ್ ಸಿಗ್ಬೋದು. ಜಾಬಲ್ಲಿ ಇದ್ದವ್ರಿಗೆ ಜಾಬ್ ಪ್ರಮೋಷನ್ ಆಗ್ಬೋದು. ಅಥವಾ ನೀವೇನಾದರೂ ಒಂದು ಹೊರ ದೇಶಕ್ಕೆ, ವಿದೇಶಕ್ಕೆ ಜಾಬೆಲ್ಲ ಪ್ರಯತ್ನ ಮಾಡಿದರೆ ಅಂಥ ವಿದೇಶದ ಅವಕಾಶ ಎಲ್ಲ ಸಿಗುವಂಥ ಯೋಗ ಇದೆ. ಸ್ವಂತ ಉದ್ಯಮ, ವ್ಯಾಪಾರ ಮಾಡೋರಿಗೂ ಅನುಕೂಲವಾದ ವಾತಾವರಣ ಇದೆ. ವಿಶೇಷವಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇಂಡಸ್ಟ್ರಿ, ಕೈಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು ಇಂಥದ್ದು ಕ್ಷೇತ್ರದಲ್ಲಿರೋರಿಗೆ ಉತ್ತಮವಾದ ಫಲ ಧನುರಾಶಿಯವರಿಗೆ ಈ ವರ್ಷ ಈ ಸಂಕ್ರಾಂತಿ ಫಲದಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನೀವು ಆರೋಗ್ಯ ಮತ್ತು ನಿಮ್ಮ ರಿಲೇಷನ್ಶಿಪ್, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಆರೋಗ್ಯದ ಬಗ್ಗೆ ಮತ್ತು ಬಾಂಧವ್ಯ ಅಂದರೆ ನಿಮ್ಮ ರಿಲೇಷನ್ಶಿಪ್ಪು ಮನೆಯಲ್ಲಿ ಇರ್ಬೋದು, ಕುಟುಂಬದಲ್ಲಿ ಇರ್ಬೋದು, ಅಥವಾ ಉದ್ಯೋಗ ಜಾಗದಲ್ಲಿ ಆ ಬಾಂಧವ್ಯನ ಚೆನ್ನಾಗಿ ಇಟ್ಕೋಬೇಕು. ಅದರ ಹೊರತು ನಿಮಗೆ ಇತರ ಅಡ್ಡ ಪರಿಣಾಮಗಳು ಅಷ್ಟೇನು ಗಂಭೀರವಾಗಿರೋದಿಲ್ಲ. ಸಣ್ಣ ಪುಟ್ಟ ಪರಿಣಾಮಗಳು ಬಂದರೂ ಅದು ನಿವಾರಣೆ ಆಗುತ್ತೆ. ಅವೆಲ್ಲ ಚೆನ್ನಾಗಿ ಗಮನ ಇಟ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅವರು ನಿಮಗೆ ಆರಂಭದಲ್ಲಿ ಈಗ ಗುರುವಿನ ಬಲದ ಕೊರತೆ ಇದ್ದರೂ ಆ ಬಳಿಕ ಗುರುವಿನ ಬಲ ಖಂಡಿತ ಬಂದೇ ಬರುತ್ತೆ. ಮೇ ತಿಂಗಳಲ್ಲಿ 15ರಿಂದ ನಿಮಗೆ ಗುರುಬಲದ ಒಂದು ಅನುಗ್ರಹ ಬರೋ ಕಾರಣ
ನಿಮ್ಮ ಒಂದು ವಿದ್ಯೆಯಲ್ಲಿ ಎಲ್ಲ ಪ್ರಗತಿ ಆಗುತ್ತೆ. ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಬಂದರೂ ಬಳಿಕ ನಿಮಗೆ ಉನ್ನತಿಯೋ ಅದು ಉನ್ನತವಾದ ಸ್ಥಾನಮಾನವೋ ಅಥವಾ ಅಂದುಕೊಂಡಂಥ ಸೀಟುಗಳು ವಿದ್ಯಾರ್ಥಿಗಳಿಗೆ ಸಿಗಲಿದೆ. ಇನ್ನು ಉದ್ಯೋಗ ಅಪೇಕ್ಷೆ ಪಡುವಂಥ ಯುವಕರಿಗೆ ಸಾಧಕರಿಗೆ ಉದ್ಯೋಗಕ್ಕೆ ಸಹ ಕೊರತೆ ಇಲ್ಲ. ಅವೆಲ್ಲ ನಿಮಗೆ ಸರಿಯಾದ ಸಮಯದಲ್ಲಿ ಉದ್ಯೋಗ ಎಲ್ಲ ಸಿಗಲಿದೆ ಅಥವಾ ನಿಮ್ಮ ಒಂದು ಯೋಗ್ಯತೆ ಮತ್ತು ಅರ್ಹತೆ ತಕ್ಕಂಥ ಒಂದು ಜಾಬ್ ಎಲ್ಲ ಸಿಗುವಂಥ ಯೋಗ ಧನುರಾಶಿಯವರಿಗಿರುತ್ತೆ. ವಿದೇಶದ ಉದ್ಯೋಗ, ವಿದೇಶದ ಯಾತ್ರೆ, ವಿದೇಶದ ಪ್ರವಾಸ ಯೋಗ ಎಲ್ಲ ಈ ವರ್ಷ ಧನುರಾಶಿಯವರಿಗೆ ಕಂಡು ಬಂದಿದೆ. ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು, ಹಾಗಾಗಿ ಆರೋಗ್ಯವನ್ನು, ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಈ ಥರ ವಿಚಾರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರಿದ್ರು ಅವೆಲ್ಲವೂ ನಿಮಗೆ ಉತ್ತಮವಾಗಿ ಪರಿವರ್ತನೆ ಆಗಲಿದೆ. ಇನ್ನು ಈ ವರ್ಷದ ಶುಭ ಫಲಕ್ಕಾಗಿ ನೀವು ವಿಶೇಷವಾಗಿ ಈ ಶಿವನ ಅಥವಾ ಶಿವಪಾರ್ವತಿಯರ ಸಮೇತ ಅನುಗ್ರಹ ಪ್ರಾರ್ಥನೆ ಮಾಡುವಂಥದ್ದು, ಗುರು ದತ್ತಾತ್ರೇಯ ಸ್ವಾಮಿ ಭಕ್ತಿ ಮಾಡೋದು ಅಥವಾ ನಿಮ್ಮ ಕುಲ ಗುರುನ ಅಥವಾ ಇಷ್ಟ ಗುರುವನ್ನು ಭಕ್ತಿ ಮಾಡುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ನಿಮ್ಮ ಗ್ರಾಮದಲ್ಲಿರುವಂಥ ಗ್ರಾಮ ದೇವತೆನೋ ಅಥವಾ ಕುಲ ದೇವಿನೋ ಇವೆಲ್ಲ ಭಕ್ತಿಗಳನ್ನು ಮಾಡೋದ್ರಿಂದ ಸಂಕ್ರಾಂತಿ ಫಲದಲ್ಲಿ ಶುಭ ಆಗುತ್ತೆ. ಇನ್ನು ನಿಮಗೆ ಸೂರ್ಯ ಅನುಗ್ರಹ ಇರುವಂಥ ಒಂದು ಅವಧಿ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15, ಅಕ್ಟೋಬರ್ 15ರಿಂದ ನವಂಬರ್ 15, ಫೆಬ್ರವರಿ 15ರಿಂದ ಮಾರ್ಚ್ 15, ಮೇ 15ರಿಂದ ಜೂನ್ 15. ಹಾಗೆ ಫೆಬ್ರವರಿ ಟು ಮಾರ್ಚ್, ಮೇ ಟು ಜೂನ್, ಅಕ್ಟೋಬರ್ ಟು ನವಂಬರ್, ಸೆಪ್ಟೆಂಬರ್ ಟು ಅಕ್ಟೋಬರ್ ಇಂಥ ಒಂದು ಪ್ರತಿ ತಿಂಗಳ 15, 16 ಅಥವಾ 14, ಈಗ 14, 15 ಕೆಲವೊಮ್ಮೆ ಚೇಂಜ್ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಜನರಲ್ಲಾಗಿ ಹೇಳೋಕೆ 15ನೇ ತಾರೀಕು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ 15ರ ಒಂದು ಈ ಅವಧಿಯಲ್ಲಿ ಸೂರ್ಯನ ಅನುಗ್ರಹ 4 ಬಾರಿ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಸಂಕ್ರಾಂತಿ ಫಲ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ಬಾರಿಯ ಸಂಕ್ರಾಂತಿ ಫಲ ಉತ್ತಮವಾಗಿ ಬಂದಿದೆ. ಹೆಚ್ಚೇನೂ ಆತಂಕ ಇರಲಿಲ್ಲ. ಆರಂಭದಲ್ಲಿ ನಿಮಗೆ ಅಲ್ಲಿ ಜನವರಿ ತಿಂಗಳಲ್ಲಿ ಅಷ್ಟೇನೂ ಉತ್ತಮವಾಗಿ ಫಲಗಳು ವ್ಯಕ್ತವಾಗಿಲ್ಲ. ಆದರೆ ಫೆಬ್ರವರಿ 15ರಿಂದ ಮಾರ್ಚ್ 15 ಉತ್ತಮ ಇದೆ. ಬಳಿಕ ಮೇ ತಿಂಗಳು, ಜೂನ್ ತಿಂಗಳು ಉತ್ತಮ ಇದೆ. ಆ ರೀತಿ ಬಳಿಕ ಆಗಸ್ಟ್, ಸೆಪ್ಟೆಂಬರ್ ಸಹ ಉತ್ತಮವಾದ ಫಲವನ್ನು ಬರ್ತವೆ. ಹಾಗಾಗಿ ಆರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಒಂದು ಅಡೆತಡೆಗಳಿದ್ದರೂ ಒಂದೊಂದೇ ತಿಂಗಳು ಕಳೀತಿದ್ದಂತೆ ಅಂದರೆ ಫೆಬ್ರವರಿಯಿಂದ ನಿಮಗೆ ಉತ್ತಮವಾದ ಫಲಗಳು ಆರಂಭ ಆಗುತ್ತೆ. ಫೆಬ್ರವರಿಯಿಂದ ವರ್ಷದ ಕೊನೆವರೆಗೂ ಉತ್ತಮ ಫಲ, ಅನೇಕ ಸಂಕ್ರಾಂತಿ ಫಲಗಳು ನಿಮ್ಮ ನಿರೀಕ್ಷೆ ಇರುತ್ತವೆ. ಹಾಗಾಗಿ ಆರೋಗ್ಯವಿರ್ಬೋದು, ಹಣಕಾಸು ಇರ್ಬೋದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅನೇಕ ಬದಲಾವಣೆಗಳು ಆಗಲಿವೆ. ಜೊತೆಗೆ ಈ ವರ್ಷದ ಇತರ ಗ್ರಹಗಳ ಪರಿಣಾಮ ಸಹ ನಿಮಗೆ ಉತ್ತಮವಾದ ಬೆಂಬಲವಾಗಿ ಬರ್ತಾಯಿದೆ. ಆಗಲೇ ನಿಮಗೆ ಗೊತ್ತಿರುವಂತೆ ಸಾಡೆ ಸಾತಿಯ ಪರಿಣಾಮದಿಂದ ನೀವು ಮಾರ್ಚ್ ತಿಂಗಳ ಬಳಿಕ ನೀವು ಏಪ್ರಿಲಿಂದ ಸಾಡೆ ಸಾತಿಯಿಂದ ವಿಮುಕ್ತ ಆಗ್ತಿರ್ತಾರೆ. ಅಲ್ಲಿ 29ಕ್ಕೆ ಶನಿ ಮಹಾರಾಜ ಪರಿವರ್ತನೆ ಆಗ್ತಿದ್ರೆ ಮಾರ್ಚಿನಲ್ಲಿ ನೀವು 7.5 ವರ್ಷಗಳಿಂದ ಅನುಭವಿಸಿದ್ದ ಅಲ್ಲಿ ಸಮಸ್ಯೆ ನಿವಾರಣೆ ಆಗುತ್ತದೆ. ಅದೇ ರೀತಿ ಈ ವರ್ಷ ನಿಮಗೆ ಅಲ್ಲಿ ಸೂರ್ಯ ಭಗವಂತನು ಅನೇಕ ಬಾರಿ ಆಶೀರ್ವಾದ ಮಾಡಲಿದ್ದಾನೆ. ಹಾಗಾಗಿ ವ್ಯಾಪಾರದಲ್ಲಿ ಅವರವರಿಗೆ ವ್ಯಾಪಾರ ಪ್ರಗತಿ, ಉದ್ಯೋಗದವರಿಗೆ ಉದ್ಯೋಗದಲ್ಲಿ ಪ್ರಗತಿ, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗ್ಬೋದು ಅಥವಾ ಒಂದು ಹೆಚ್ಚಿನ ಉತ್ತಮ ಉದ್ಯೋಗಕ್ಕೆ ಅಂದರೆ ಚೇಂಜ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅಂಥವರಿಗೆ ಆ ಉದ್ಯೋಗ ಚೇಂಜ್ ಮಾಡಲಿಕ್ಕೆ ಅವಕಾಶ. ಅದರಲ್ಲೂ ವಿಶೇಷವಾಗಿ ಈ ಮಾರ್ಚ್ ಅಂತ್ಯದ ಬಳಿಕ ನಿಮಗೆ ವಿಶೇಷವಾದ ಅವಕಾಶಗಳು ಅನೇಕ ಬಾರಿ ಬರಲಿವೆ. ಇನ್ನು ದೀರ್ಘಕಾಲದ ಅನೇಕ ಸಮಸ್ಯೆಗಳು ಅಂದರೆ ಗಂಭೀರ ಸಮಸ್ಯೆಗಳು, ಆರೋಗ್ಯದಿರ್ಬೋದು, ಹಣಕಾಸು ಇರ್ಬೋದು, ಸಾಲದ ಬಾಧೆ ಇರ್ಬೋದು, ಅವೆಲ್ಲ ನಿವಾರಣೆ ಆಗುವಂಥ ಅವಕಾಶ ಸಂಕ್ರಾಂತಿ ಬಳಿಕ ಕಂಡುಬರುತ್ತೆ. ಇನ್ನು ಯಾರು ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಈ ವರ್ಷದ ಉತ್ತಮ ಫಲ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ನಿಮಗೆ ಈ ಎಲ್ಲ ರ್ಯಾಂಕಿಂಗ್ಗಳು ಬರ್ಬೋದು, ಸೀಟುಗಳು ಸಿಗ್ಬೋದು, ಉನ್ನತ ವ್ಯಾಸಂಗಕ್ಕೆ ಅವಕಾಶ ಬರ್ಬೋದು ಅಥವಾ ಕೆಲವರಿಗೆ ವಿದೇಶದ ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು ಅಥವಾ ವಿದೇಶಕ್ಕೆ ವಿದ್ಯೆಗೆ ಹೋಗುವಂಥ ಅವಕಾಶ ಬರ್ಬೋದು. ಈ ರೀತಿ ನಿಮ್ಮ ಅನೇಕ ಬೇಡಿಕೆಗಳು, ಕೋರಿಕೆಗಳು ಈ ವರ್ಷ ಈಡೇರಲಿವೆ ಮಕರ ರಾಶಿಯವರಿಗೆ. ಇನ್ನು ಸಂಕ್ರಾಂತಿ ಫಲದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟು ಉತ್ತಮವಾದ ಆರೋಗ್ಯ ಸುಧಾರಣೆ ಆಗಲೇ ಹೇಳಿದ್ದೇನೆ. ದೀರ್ಘಕಾಲದ ಸಮಸ್ಯೆಗಳು ನಿವಾರಣೆಗೆ ಉತ್ತಮ ಫಲ, ಆರೋಗ್ಯದ ಒಂದು ಚೇತರಿಕೆ ಬರುವಂಥದ್ದಿರುತ್ತೆ. ಇನ್ನು ಈ ಉದ್ಯಮ, ವ್ಯಾಪಾರ, ಸ್ವಂತ ಉದ್ಯಮ ಎಲ್ಲ ಮಾಡೋರಿಗೆ ಅವರ ಉದ್ಯಮದಲ್ಲಿ ಪ್ರಗತಿ ಇದೆ. ಹಿಂದೆ ನಷ್ಟಕ್ಕೆ ಒಳಗಾಗಿದ್ದ ಉದ್ಯಮವು ಈಗ ಲಾಭದ ಕಡೆಗೆ ಬರ್ಬೋದು ಅಥವಾ ಹಿಂದೆ ದೊಡ್ಡ ಮೊತ್ತದ ಹಣ ನಿಮಗೆ ಬರಲಿಲ್ಲ, ಅದು ಬರಬೇಕಾಗಿ ಪ್ರಯತ್ನ ಮಾಡಿದರೆ ಈ ವರ್ಷದಲ್ಲಿ ಅದು ಬರುವಂಥದ್ದು. ಸಾಲಗಳು ಇದ್ದರೆ ನಿಮ್ಮದು ಸಾಲಗಳು ತೀರ್ಬೋದು ಅಥವಾ ನೀವು ಯಾರಿಗಾದ್ರು ಸಾಲವನ್ನು ಕೊಟ್ಟಿದ್ದರೆ ಆ ಸಾಲದ ಹಣ ಈಗ ನೀವು ವಸೂಲಿಗೆ ಪ್ರಯತ್ನ ಮಾಡಿದರೆ ಅವೆಲ್ಲ ನಿಮಗೆ ಮರಳಿ ಬರುವಂಥದ್ದೆಲ್ಲ ಇರುತ್ತೆ. ಹೀಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಒಂದು ಉತ್ತಮವಾದ ಫಲಗಳು ಮಕರ ರಾಶಿಯವರಿಗೆ ಕಂಡು ಬಂದಿದೆ. ಈ ರವಿಯ ಅನುಗ್ರಹದ ಜೊತೆಗೆ ಇತರ ಗ್ರಹಗಳು ಸಹ ನಿಮಗೆ ಈ ವರ್ಷದಲ್ಲಿ ಹಲವಾರು ಬಾರಿ ಆಶೀರ್ವಾದ ಮಾಡಲಿವೆ. ಶನಿ ಮಹಾರಾಜರು ನಿಮಗೆ ದೀರ್ಘಾವಧಿಯಾಗಿ ಈ ವರ್ಷದಲ್ಲಿ ವರ್ಷ ಪೂರ್ತಿ ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಎಲ್ಲ ಉತ್ತಮ ಫಲ ಸಂಕ್ರಾಂತಿಯಿಂದ ಮಕರ ರಾಶಿಯನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ವಿಶೇಷವಾಗಿ ನಿಮಗೆ ಈ ಮಾರ್ಚ್ 15ರಿಂದ ಏಪ್ರಿಲ್ 15, ಜೂನ್ 15ರಿಂದ ಜುಲೈ 15, ಈ ಅಕ್ಟೋಬರ್ 15ರಿಂದ ನವಂಬರ್ 15, ನವಂಬರ್ 15ರಿಂದ ಡಿಸೆಂಬರ್ 15. ಹೀಗಾಗಿ 4 ಬಾರಿ ವಿಶೇಷವಾಗಿ ರವಿಯ ಅನುಗ್ರಹ ಅಥವಾ ಸೂರ್ಯ ಭಗವಂತನ ಆಶೀರ್ವಾದ ವರ್ಷದಲ್ಲಿ ಸಿಗಲಿದೆ. ಆ ಸೂರ್ಯನ ಅನುಗ್ರಹ ಬಂದ ತಿಂಗಳಲ್ಲಿ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಯಾವುದೇ ರೀತಿಯ ಒಂದು ವಿವಾದಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಆ ಸೂರ್ಯ ಅನುಗ್ರಹ ತಿಂಗಳಲ್ಲಿ ಇನ್ನಷ್ಟು ನಿಮಗೆ ಸಫಲತೆ ಜಾಸ್ತಿ ಆಗುತ್ತೆ. ಹಾಗೆ ಇವೆಲ್ಲನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ವಿಶೇಷ ಶುಭ ಫಲಕ್ಕಾಗಿ ಶಿವಪಾರ್ವತಿಯರ ಭಕ್ತಿ, ಆಂಜನೇಯ ಸ್ವಾಮಿ ಭಕ್ತಿ, ಹನುಮಾನ್ ಭಕ್ತಿ, ಶನಿ ಮಹಾರಾಜರ ಭಕ್ತಿ ಮಾಡೋದಾಗಲಿ, ಅರಳಿ ಮರಳ, ಅಶ್ವತ್ಥ ಪ್ರದಕ್ಷಿಣೆ, ದಾನ ಧರ್ಮಗಳನ್ನು ಶನಿವಾರದಂದು ಮಾಡುವಂಥದ್ದು ಮುಂತಾದವುಗಳನ್ನು ಮಾಡುತ್ತಾ ಬನ್ನಿ. ಎಲ್ಲ ಮಕರ ರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ಒಂದು ಸಂಕ್ರಾಂತಿ ಫಲ ಸಾಮಾನ್ಯವಾಗಿ ಉತ್ತಮದಿಂದ ಕಂಡು ಬಂದಿದೆ. ಆರಂಭದಲ್ಲಿ ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳು, ಏರುಪೇರುಗಳು ಬಂದರೂ ಆ ಬಳಿಕ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು.
ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಿಂದ ನಿಮಗೆ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳಾಗಲಿವೆ. ಸಾಡೆ ಸಾತಿ ಹಂತದಲ್ಲಿ ನೀವು ಇದ್ದೀರಾ, ನಿಮಗೆ ಇನ್ನು ಸಾಡೆ ಸಾತಿ ಮುಗಿದಿಲ್ಲ. ನಿಮ್ಮ ರಾಶಿಯಿಂದ ಶನಿ ಮಹಾರಾಜರು ಅಲ್ಲಿ ಮಾರ್ಚ್ 29ಕ್ಕೆ ಪರಿವರ್ತನೆ ಆಗಿ ಮೀನಕ್ಕೆ ಹೋಗ್ತಾರೆ. ಹೋದರೂ ಸಹ ನಿಮಗೆ ಅಲ್ಲಿ ಸಾಡೆ ಸಾತಿಯ ಪರಿಣಾಮ ಇದ್ದಿರುತ್ತೆ. ಆದರೂ ಸಹ ಅದರ ಮಧ್ಯೆ ನಿಮಗೆ ಈ ರವಿಯ ಅನುಗ್ರಹ ಆಗಾಗ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ರವಿಯ ಅನುಗ್ರಹದಿಂದ ಈ ವರ್ಷದಲ್ಲಿ ಹಲವಾರು ಬಾರಿ ಉತ್ತಮವಾದ ಅವಕಾಶಗಳು ವಿದ್ಯೆಯಲ್ಲೂ ಸಿಗ್ಬೋದು, ಉದ್ಯೋಗದಲ್ಲೂ ಸಿಗ್ಬೋದು, ವ್ಯಾಪಾರ ವೃತ್ತಿಯಲ್ಲೂ ಸಿಗ್ಬೋದು. ಅಂದರೆ ಸುಮಾರು 2 ಅಥವಾ 3 ತಿಂಗಳಿಗೊಮ್ಮೆ ಅನೇಕ ರೀತಿಯ ಉತ್ತಮ ಪರಿವರ್ತನೆಗಳು ನಿಮಗೆ ಆಗಾಗ ಆಗ್ತಾ ಇರ್ತವೆ. ಜೊತೆಗೆ ದೀರ್ಘಕಾಲದ ಕೆಲವು ಸಮಸ್ಯೆಗಳು ನಿವಾರಣೆ ಆಗೋದಾಗಲಿ, ಬಂಧು ಮಿತ್ರರ ಬಾಂಧವ್ಯ ಸ್ವಲ್ಪ ವೃದ್ಧಿಯಾಗೋದು, ಹಿಂದೆ ನಿಮ್ಮಿಂದ ದೂರ ಆದವರಿಗೆ ನಿಮಗೆ ಸಮೀಪ ಆಗುವಂಥದ್ದು, ಅಥವಾ ಗಂಡ ಹೆಂಡತಿಯರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಇದ್ದ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ಈಗ ಒಂದಾಗುವಂಥ ಸನ್ನಿವೇಶಗಳು ಈ ವರ್ಷದ ಸಂಕ್ರಾಂತಿ ಹಬ್ಬದಲ್ಲಿ ಕಂಡುಬರುತ್ತೆ. ಇದು ದೀರ್ಘಕಾಲದಿಂದ ಕಾಡುತ್ತಿದ್ದ ಯಾವುದೇ ರೀತಿಯ ಈ ಜಾಯಿಂಟ್ ಪೇನು, ಬ್ಯಾಕ್ ಪೇನು ಅಥವಾ ಇನ್ನಿತರ ಯಾವುದೇ ನೋವುಗಳು ಅದು ಈಗ ಪವಾಡ ಸದೃಶವಾಗಿ ಕಡಿಮೆ ಆಗ್ಬೋದು. ಅಥವಾ ಯಾವುದೇ ರೀತಿಯ ಹೊಸ ಚಿಕಿತ್ಸೆಯಿಂದ ಅಥವಾ ಹೊಸ ವೈದ್ಯ ಪದ್ಧತಿಯಿಂದ ಅದನ್ನು ನಿಮಗೆ ಟ್ರೀಟ್ಮೆಂಟ್ ಮಾಡಿದಾಗ ಅದು ಒಂದು ನಿಮಗೆ ಆ ನೋವುಗಳು ಮಾಯಾಗಿ ಉತ್ತಮ ಆರೋಗ್ಯ ಬರುವಂಥದ್ದು. ಇವೆಲ್ಲ ಒಂದು ಪವಾಡ ಸದೃಶವಾದ ಘಟನೆಗಳು ಆಗ್ಬೋದು. ಮಹಿಳೆಯರು ಗೃಹಿಣಿಯರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಇದ್ದಿರುತ್ತೆ. ಆದರೆ ಬಾಂಧವ್ಯದಲ್ಲಿ ಮಧ್ಯೆ ಮಧ್ಯೆ ಕೊರತೆ ಬರುತ್ತೆ. ಯಾಕಂದರೆ ಶನಿ ಪ್ರಭಾವ ಅನ್ನೋದು ಅದು ಇನ್ನೂ ಮುಗಿದಿಲ್ಲ ಕಾರಣ ಬಾಂಧವ್ಯದಲ್ಲಿ ಕೊರತೆ ಅಂದರೆ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಬಂಧುಗಳು ಮಿತ್ರರ ಮಧ್ಯೆ ಸಣ್ಣ ಪುಟ್ಟ ವಾಗ್ವಾದಗಳು ಕಲಗಳು ಬರ್ಬೋದು. ಇನ್ನು ನಿಮ್ಮದಲ್ಲದ ವಿಚಾರಕ್ಕೆ ಮೂಗು ತೋರಿಸಲಿಕ್ಕೆ ಹೋಗೋದಾಗಲಿ, ಇತರರಿಗೆ ಜಾಮೀನು ಹಾಕೋದಾಗಲಿ, ಶ್ಯೂರಿಟಿ ಆಗೋದು ಅಂಥ ಕೆಲಸಗಳಿಗೆ ಕೈ ಹಾಕಬೇಡಿ. ಅಥವಾ ಇತರ ಒಂದು ವಿಚಾರವನ್ನು ಆಡಿಕೊಳ್ಳೋದಾಗಲಿ ಅಥವಾ ಪರ ನಿಂದನೆ ಮಾಡೋದಾಗಲಿ ಇವೆಲ್ಲವನ್ನು ಮಾಡೋದಂಥ ಅಂಥ ಉತ್ತಮವಾದ ಆಯ್ಕೆ ಅಲ್ಲ. ಅವೆಲ್ಲ ನಿಮಗೆ ಶನಿ ಪ್ರಭಾವ ಇರೋ ಕಾರಣ ಅವು ನಿಮಗೆ ತಿರುಗೇಟಾಗ್ಬೋದು. ನೀವು ಯಾವುದಕ್ಕೆ ಕೈ ಹಾಕಿದ್ರೋ ಅದು ನಿಮಗೆ ವಾಪಸ್ಸು ನಿಮಗೆ ಉಲ್ಟಾಗಿ ನಿಮಗೆ ತಿರುಗೇಟಾಗ್ಬೋದು. ಹಾಗಾಗಿ ಅಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಮಧ್ಯೆ ಧನಾಗಮ ಯೋಗ ಖಂಡಿತ ಇರುತ್ತೆ. ಸಾಡೆ ಸಾತಿ ಇದ್ರೂ ಚಿಂತೆ ಪಡಬೇಕಾಗಿಲ್ಲ. ಸೂರ್ಯನ ಅನುಗ್ರಹ ನಿಮಗೆ 4 ಬಾರಿ ಆಗಲಿವೆ. ಶುಕ್ರನ ಅನುಗ್ರಹ ಈ ವರ್ಷದಲ್ಲಿ ಹಲವಾರು ಬಾರಿ ಆಗಲಿವೆ. ಹಾಗಾಗಿ ಧನಕ್ಕೆ ಏನು ಕೊರತೆ ಇಲ್ಲ. ಆದರೆ ಬಂದ ಧನವನ್ನು ಸದುಪಯೋಗ ಮಾಡಿ ದುರುಪಯೋಗ ಮಾಡಲಿಕ್ಕೆ ಹೋಗೋದು, ದುಂದುವೆಚ್ಚ ಮಾಡೋದು ಅಥವಾ ಯಾವುದೇ ರೀತಿಯ ಇನ್ನಿತರವಾದ ಬೇರೆ ಕೆಲಸಗಳಿಗೆ ಅದನ್ನು ದುಂದುವೆಚ್ಚ ಮಾಡಿ ದುರುಪಯೋಗ ಮಾಡಿ ಹಾಳು ಮಾಡುವಂಥದ್ದು ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ದುಶ್ಚಟಗಳಿಂದ, ದುರಭ್ಯಾಸಗಳಿಂದ, ದುಷ್ಟ ವ್ಯಕ್ತಿಗಳಿಂದ ದೂರ ಇರಬೇಕಾಗುತ್ತೆ. ಯಾಕಂದರೆ ಸಾಡೆ ಸಾತಿನಲ್ಲಿ ಇಂಥ ಒಂದು ಈ ಬ್ಯಾಡ್ ಲಿಂಕ್ಗಳು ಅಂದರೆ ಕೆಟ್ಟ ಲಿಂಕ್ಗಳು ಬೇಗ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಇನ್ನು ವಿಶೇಷವಾಗಿ ನಿಮಗೆ ಸೂರ್ಯನ ಅನುಗ್ರಹವಂಥ ಒಂದು ಅವಧಿಗಳಂದರೆ ಈ ಏಪ್ರಿಲ್ 15ರಿಂದ ಮೇ 15, ಜುಲೈ 15ರಿಂದ ಆಗಸ್ಟ್ 15, ನವಂಬರ್ 15ರಿಂದ ಡಿಸೆಂಬರ್ 15, ಡಿಸೆಂಬರ್ 15ರಿಂದ ಜನವರಿ 15. ಹೀಗಾಗಿ 4 ಬಾರಿ ನಿಮಗೆ ಸೂರ್ಯನ ಅನುಗ್ರಹ ಈ ವರ್ಷದಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಒಂದು ಸೂರ್ಯ ಅನುಗ್ರಹ ಬರುವಂಥ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಜುಲೈನಿಂದ ಆಗಸ್ಟು, ಆಮೇಲೆ ಏಪ್ರಿಲ್ನಿಂದ ಮೇ, ಡಿಸೆಂಬರಿಂದ ಜನವರಿ, ನವಂಬರಿಂದ ಡಿಸೆಂಬರ್ ಅಂತಹ ಒಂದು 15ರ ತಾರೀಕಿನಲ್ಲಿ ಅದು ಸೂರ್ಯನ ಪರಿವರ್ತನೆ ಆಗ್ತಾ ಇರುತ್ತೆ. ಆ ಪರಿವರ್ತನೆಗಳು ನಿಮಗೆ ಪೂರಕವಾಗಿವೆ. ಇನ್ನು ವಿಶೇಷ ಶುಭಫಲಕ್ಕಾಗಿ ನೀವು ಶಿವಪಾರ್ವತಿ, ಆಂಜನೇಯ, ಗಣೇಶ ಅಥವಾ ಸುಬ್ರಹ್ಮಣ್ಯ ಅಥವಾ ನಿಮ್ಮ ಕುಲದೇವಿ ಮುಂತಾದ ದೇವತಾ ಭಕ್ತಿಗಳನ್ನು ಮಾಡುತ್ತಾ ಬನ್ನಿ. ಎಲ್ಲ ಕುಂಭರಾಶಿಯವರಿಗೆ ಈ ಸಂಕ್ರಾಂತಿ ಫಲವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ಸಂಕ್ರಾಂತಿ ಫಲ ಆರಂಭದಲ್ಲಿ ಉತ್ತಮವು, ಮಧ್ಯದಲ್ಲಿ ಮಧ್ಯಮವು, ಅಂತಿಮದಲ್ಲಿ ಸ್ವಲ್ಪ ಸಂಕಷ್ಟವು ಅಂದು ಕಂಡುಬರುತ್ತೆ. ಆರಂಭದ ಅಂದರೆ ಕಂಡ್ರೆ ನಿಮಗೆ ಜನವರಿ ಫೆಬ್ರವರಿ ತಿಂಗಳು ಸ್ವಲ್ಪ ಪರವಾಗಿಲ್ಲ. ಜನವರಿ ತಿಂಗಳಲ್ಲಿ ಅಂದರೆ ಆರಂಭದಲ್ಲಾಗಲಿ ನಿಮಗೆ ಒಂದು ಸೂರ್ಯನ ವಿಶೇಷವಾದ ಲಾಭಸ್ಥಾನದ ಒಂದು ಅನುಗ್ರಹ ಇರುತ್ತೆ. ಅದೇ ರೀತಿ ಇತರ ಗ್ರಹಗಳ ಬೆಂಬಲ ನಿಮಗೆ ಜನವರಿ ಫೆಬ್ರವರಿಯಲ್ಲಿ ಸ್ವಲ್ಪ ಕಂಡುಬರುತ್ತೆ. ಯಾವಾಗ ಈ ಫೆಬ್ರವರಿಯ ಬಳಿಕ ನಿಮಗೆ ಸ್ವಲ್ಪ ಅಲ್ಲಿ ಗ್ರಹ ಬಲಗಳು ಕುಸಿತ ಆಗುತ್ತೆ. ಜೊತೆಗೆ ಮಾರ್ಚ್ ತಿಂಗಳು ಬರ್ತಿದ್ದಂಗೆ ನಿಮ್ಮ ರಾಶಿಗೆ ಜನ್ಮರಾಶಿಗೆ ಶನಿ ಮಹಾರಾಜರ ಆಗಮನ ಆಗುತ್ತೆ. ಜೊತೆಗೆ ಅಲ್ಲಿ ಗುರು ಬಲವು ನಿಮಗೆ ಈ ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ವಿರುದ್ಧವಾಗಿಯೇ ಇರುತ್ತೆ. ಹಾಗಾಗಿ ಈ ಆರಂಭದ ಒಂದು 2 ತಿಂಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ನಂತರ ಬರುವಂಥ ಸ್ವಲ್ಪ ಮಧ್ಯಮ ಫಲ ಬರುತ್ತೆ. ಜೊತೆಗೆ ಮಧ್ಯ ಭಾಗದಲ್ಲಿ ಅಂದರೆ ಜೂನ್ ಜುಲೈ ಬಳಿಕ ಇನ್ನಷ್ಟು ಸಂಕಷ್ಟ ಫಲಗಳು ವ್ಯಕ್ತವಾಗಿರುತ್ತವೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ಸಮಸ್ಯೆ ನೆಗ್ಲೆಕ್ಟ್ ಮಾಡಬೇಡಿ. ಈಗ ಯಾರಿಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇದೆ, BP ಇದೆ, ಶುಗರ್ ಇದೆ, ಅಸ್ತಮ ಇದ್ದಾರೋ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇನ್ನು ಕೆಲವರಿಗೆ ಹೊಸದಾಗಿ ಕಾಲು ನೋವು, ಮಂಡಿ ನೋವು ಇತ್ಯಾದಿ ಎಲ್ಲ ಕಾಣಿಸ್ಕೊಳ್ಬೋದು. ಇನ್ನು ಯಂತ್ರ ವಾಹನ ಚಲಾವಣೆಯಲ್ಲಿ ಖಂಡಿತ ಮೀನರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆಬೇಕು. ಯಂತ್ರ ವಾಹನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳಾಗುವಂಥದ್ದು ಅಥವಾ ಏನಾದರೂ ಅವಯವಗಳಿಗೆ, ಕಾಲುಗಳಿಗೆ, ಕೈಗಳಿಗೆ ಏನಾದರೂ ಏಟಾಗುವಂಥದ್ದು, ಮೂಳೆಗೆ ಅಥವಾ ಈ ಬೋನ್ಗಳಿಗೆ ಸಂಬಂಧಪಟ್ಟ ಏನಾದರೂ ಫ್ರ್ಯಾಕ್ಚರ್ಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ವಿಚಾರ ಬಗ್ಗೆ ಮೀನರಾಶಿಯವರು ಆರೋಗ್ಯ ಬಗ್ಗೆ, ಯಂತ್ರ ವಾಹನದ ಬಗ್ಗೆ ಎಚ್ಚರಿಕೆ ಬೇಕು. ಇನ್ನು ವರ್ಷ ಪೂರ್ತಿ ಹಣಕಾಸಿನ ಬಗ್ಗೆ ಸಹ ಖಂಡಿತ ಒಂದು ಗಮನ ಬೇಕು. ಹಣಕಾಸು ನಿಮಗೆ ಇದ್ದಕ್ಕಿದ್ದಂತೆ ಹಣ ನಿಮಗೆ ನಷ್ಟ ಆಗುವಂಥದ್ದಾಗಲಿ, ಕಳ್ಳತನ ಆಗೋದಾಗಲಿ ಅಥವಾ ಮೋಸ ಹೋಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ಆದಾಯಕ್ಕೆ ಕೊರತೆ ಬರ್ಬೋದು. ಅಂದರೆ ಯಾರೋ ಬಿಸ್ನೆಸ್ ಮಾಡ್ತಾರೆ, ಇಂಡಸ್ಟ್ರಿ ಇಡ್ತಾರೆ, ಕೈಗಾರಿಕೆ ನಡೆಸ್ತಾರೆ, ಅವರಿಗೆ ಆರಂಭದಲ್ಲಿ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಒಂದು 2 ತಿಂಗಳಿಗೂ ನಿಮಗೆ ಆ ನಷ್ಟದ ಒಂದು ಅವಧಿಗಳು ಸ್ವಲ್ಪ ಜಾಸ್ತಿ ಆಗ್ಬೋದು ಅಥವಾ ನಷ್ಟದ ಪ್ರಭಾವ ಸ್ವಲ್ಪ ನಿಮ್ಮನ್ನು ಕಾಡ್ಬೋದು. ಸಾಲ ಮಾಡಿದರೆ ಸಾಲಗಳನ್ನು ತೀರಿಸುವಂಥದ್ದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಆರ್ಥಿಕವಾಗಿಯೂ ಅಷ್ಟು ಉತ್ತಮ ಇಲ್ಲ, ಆರೋಗ್ಯದ ವಿಚಾರವಾಗಿ ಅಷ್ಟು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಇನ್ನು ವೈಯಕ್ತಿಕ ವಿಚಾರವಾಗಿಯೂ ಸ್ವಲ್ಪ ಏರುಪೇರು ಬರ್ಬೋದು. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಜೊತೆಗೆ ಮೇಲಾಧಿಕಾರಿಗಳ ಮತ್ತು ನಿಮ್ಮ ಮಧ್ಯೆ ಈ ರೀತಿ ಎಲ್ಲ ರೀತಿಯಲ್ಲೂ ನಿಮಗೆ ಒತ್ತಡ, ಕಿರುಕುಳ ಮತ್ತು ಬಾಂಧವ್ಯದ ಕೊರತೆ ಸ್ವಲ್ಪ ಕಾಡುತ್ತೆ. ಹಾಗಾಗಿ
ಈ ವರ್ಷದ ಸಂಕ್ರಾಂತಿ ಫಲದಲ್ಲಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಆರಂಭದ 2 ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಇದೆ. ಆ 2 ತಿಂಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆವಾಗ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಎಲ್ಲ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಈ ಜನವರಿ ಫೆಬ್ರವರಿ ತಿಂಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಒಳ್ಳೆಯದಾಗ್ಬೋದು. ಆ ಬಳಿಕ ಒಂದೊಂದೇ ತಿಂಗಳಿಗೆ ಸ್ವಲ್ಪ ಒಂದೊಂದೇ ಸಮಸ್ಯೆಗಳು ಹೊಸದಾಗಿ ಕಾಣಿಸ್ಕೋಬೋದು. ಅಂದರೆ ಇಷ್ಟು ದಿನ ಇಲ್ಲದ ಸಮಸ್ಯೆ ಈಗ ಕಾಣಿಸ್ಕೋಬೋದು. ಅದು ಯಾವುದೇ ರೂಪದಲ್ಲಿ ಬರ್ಬೋದು. ಅದು ಹಣದ ರೂಪದಲ್ಲಿ ಬರ್ಬೋದು, ಆರೋಗ್ಯದ ರೂಪದಲ್ಲಿ ಬರ್ಬೋದು, ಅಥವಾ ಶತ್ರು ಪೀಡೆ ರೂಪದಲ್ಲಿ ಬರ್ಬೋದು, ಅಥವಾ ಯಾವುದೇ ರೀತಿಯ ಕೋರ್ಟ್ ಕೇಸ್ಗಳ ರೂಪದಲ್ಲಿ ಸಹ ಬರ್ಬೋದಾಗಿದೆ. ಹಾಗಾಗಿ ಆ ಸಂಕ್ರಾಂತಿ ಫಲದಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ನೀವು ಕಂಡಿದ್ದೀರಾ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಬೇಕು. ಜೊತೆಗೆ ನಿಮ್ಮ ಒಂದು ಈ ಪ್ರಾರ್ಥನೆಯನ್ನು, ದೈವ ಭಕ್ತಿಯನ್ನು ಇದನ್ನು ಸ್ವಲ್ಪ ಬಿಡಬೇಡಿ. ಯಾಕಂದರೆ ಈ ಸಾಡೆ ಸಾತಿಯ ಕಾಲದಲ್ಲಿ ನಾಸ್ತಿಕ ಬುದ್ಧಿ ಬರುತ್ತೆ, ಅದರಿಂದ ವಿಮುಖವಾಗೋ ಬುದ್ಧಿ ಬರುತ್ತೆ, ಅಥವಾ ಇದನ್ನೆಲ್ಲ ನಾವು ಬಿಟ್ಟು ಬಿಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಅದರಿಂದ ಸ್ವಲ್ಪ ನಿಯಂತ್ರಣವನ್ನು, ಮನೋನಿಯಂತ್ರಣ, ಭಾವನಾ ನಿಯಂತ್ರಣ ಮಾಡಬೇಕಾಗತ್ತೆ. ಅದಿದ್ದರೂ ಸಹ ನಿಮಗೆ ಈ ಒಂದು 4 ಬಾರಿ ಸೂರ್ಯನ ಅನುಗ್ರಹ ವರ್ಷದಲ್ಲಿ ಬರಲಿದೆ. ವಿಶೇಷವಾಗಿ ನಿಮಗೆ ಜನವರಿ 15ರಿಂದ ಫೆಬ್ರವರಿ 15, ಫೆಬ್ರವರಿ 15ರ ಬಳಿಕ ನಿಮಗೆ ಅಲ್ಲಿ ಮೇ 15ರಿಂದ ಜೂನ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಡಿಸೆಂಬರ್ 15ರಿಂದ ಮತ್ತು ಜನವರಿ 15ರವರೆಗೆ ಸೂರ್ಯನ ಅನುಗ್ರಹ ಬರುತ್ತೆ. ಅದನ್ನು ಗಮನಿಸಿಕೊಂಡು ನೋಡಿ. ಜನವರಿ 15ರಿಂದ ಫೆಬ್ರವರಿ 15, ಮೇ 15ರಿಂದ ಜೂನ್ 15, ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15, ಆ ಬಳಿಕ ಡಿಸೆಂಬರ್ 15ರಿಂದ ಮುಂದಿನ ಜನವರಿ 15ರವರೆಗೆ ಅಲ್ಲಿ ಹಲವಾರು ಬಾರಿ ರವಿಯ ಅನುಗ್ರಹ ನಿಮಗೆ 4 ಬಾರಿ ಬರಲಿದೆ. ಆ 4 ಬಾರಿ ಬರುವಂಥ ರವಿ ಅಥವಾ ಸೂರ್ಯನ ವಿಶೇಷದ ಅನುಗ್ರಹವನ್ನು ಗಮನಿಸಿಕೊಂಡು ಆ ಕಾಲದಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದು. ಯಾರಾದರೂ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಅಥವಾ ಇನ್ನಿತರ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಆ ಒಂದು ಅವಧಿಯಲ್ಲಿ ಮಾಡ್ಬೋದಾಗಿದೆ. ಹಾಗಾಗಿ ಈ ಮೀನರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಸಂಕ್ರಾಂತಿ ಫಲದಲ್ಲಿ ವಿಶೇಷವಾಗಿ ವ್ಯಕ್ತವಾಗಿದೆ. ತನುಮಾನ ಧನದ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಜೊತೆಗೆ ನಿಮ್ಮ ವಿಶೇಷ ಶುಭಫಲಕ್ಕಾಗಿ ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುವಂಥದ್ದು, ಜೊತೆಗೆ ಶನಿ ಮಹಾರಾಜರ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ಗುರು ಅಥವಾ ನಿಮ್ಮ ಕುಲಗುರುವಿನ ಪೀಠ ಸ್ವರೂಪದಲ್ಲಿ ಭಕ್ತಿ ಮಾಡುವಂಥದ್ದು, ಅಥವಾ ಯಾರು ರಾಘವೇಂದ್ರ, ಸಾಯಿಬಾಬಾ ಮುಂತಾದ ಗುರುಗಳ ಶ್ರದ್ಧೆ ಅಂಥ ಭಕ್ತಿ ಸಹ ಮಾಡ್ಬೋದು. ಜೊತೆಗೆ ಶನಿವಾರದೊಂದು ದಾನ ಧರ್ಮ, ಶನಿವಾರ ಅರಳಿ ಮರ ಪ್ರದಕ್ಷಿಣೆ, ಅಥವಾ ಶನಿವಾರದಂದು ಈ ಶನಿ ದೇವಾಲಯ ಅಥವಾ ಹನುಮಾನ್ ದೇವಾಲಯದಲ್ಲಿ ಏನಾದರೂ ಎಳ್ಳು ಬತ್ತಿ ಹಚ್ಚೋದಾಗಲಿ, ಈ ಎಳ್ಳಿನ ಒಂದು ಎಣ್ಣೆಯನ್ನು ಅಲ್ಲಿ ದೇವರಿಗೆ ಅರ್ಪಣೆ ಮಾಡೋದಾಗಲಿ, ಇವೆಲ್ಲ ಮಾಡುವಂಥದ್ದು. ಹಾಗಾಗಿ ಇಂತಹ ಒಂದು ಸರಳ ಉಪಾಯಗಳಿಂದ ನಿಮ್ಮ ಒಂದು ಸಂಕಷ್ಟವನ್ನು ಕಳೆದುಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಸಂಕ್ರಾಂತಿ ಫಲವು ಶುಭದಾಯಕವಾಗಲಿ. ಇಲ್ಲಿವರೆಗೆ ಈ ಮಕರ ಸಂಕ್ರಾಂತಿಯ ಒಂದು ಸಾರ್ವತ್ರಿಕ ಫಲವನ್ನು, ಮಹೋದರಿ ಸಂಕ್ರಾಂತಿಯ ಸ್ವರೂಪದ ಫಲವನ್ನು ಹಾಗೂ 12 ರಾಶಿಗಳಿಗೆ ಪ್ರತ್ಯೇಕವಾಗಿ ಇವರೊಂದು ರಾಶಿ ಮೇಲೆ ಆಗುವಂಥ ಸಂಕ್ರಾಂತಿಯ ಪ್ರಭುವನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂಥ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲ ವ್ಯಕ್ತವಾಗಿದ್ದರೂ ಯಾರೋ ಈ ಫಲಗಳಿಂದ ಮಧ್ಯಮ ಸಂಕಷ್ಟ ಫಲದಿಂದ ಚಿಂತನೆ ಆಗಬೇಕಾಗಿಲ್ಲ. ನಿಮ್ಮ ಒಂದು ದೈನಂದಿನ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ತಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ ಸ್ವರೂಪದಲ್ಲೋ ಅಥವಾ ನವಗ್ರಹಗಳ ಸ್ವರೂಪದಲ್ಲೋ ಆ ದೈವತ ಭಕ್ತಿಯನ್ನು ಮಾಡ್ತಾ ಬನ್ನಿ. ಸಾಧ್ಯವಾದಷ್ಟು ಸಾಮಾಜಿಕ ಕಾರ್ಯ, ಧರ್ಮ ಕಾರ್ಯ ಅಥವಾ ದಾನ ಧರ್ಮಾದಿಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಆ ಭಗವಾನ್ ಸೂರ್ಯನಾರಾಯಣನ ಕೃಪೆಯಿಂದ, ನವಗ್ರಹಗಳ ಒಂದು ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಸರ್ವೇಷಾಂ ಸನ್ಮಂಗಲಾನಿ ಭವಂತು.